ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸಹಕಾರಿ ಬಂಧುಗಳೇ. ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇವತ್ತು ತನ್ನ 23ನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಆಯೋಜಿಸಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಾರ್ಷಿಕ ಸರ್ವ ಸದಸ್ಯರ ಸಭೆ ಹಾಗೂ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅತ್ಯುತ್ತಮ ಸೇವೆ ಕೊಟ್ಟಿರುವಂತಹ ಶಾಖೆಗಳಿಗೆ ಶಾಖಾ ಪುರಸ್ಕಾರದ ಕಾರ್ಯಕ್ರಮ ಇದೆ ಹಾಗೂ ಏನೆಲ್ಲ ವಿಶೇಷತೆಗಳಿದೆ ನೋಡ್ಕೊಂಡು ಹಾಗೂ ಎಲ್ಲ ವ್ಯವಸ್ಥಾಪಕ ಮಿತ್ರರೇ ಹಾಗೂ ಎಲ್ಲ 33 ಶಾಖೆಗಳ ಸಿಬ್ಬಂದಿ ಮಿತ್ರರೇ ಹಾಗೂ ರಾಜ್ಯದ ಎಲ್ಲ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಆತ್ಮೀಯ ಸದಸ್ಯ ಬಂಧುಗಳೇ, ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಶ್ರದ್ಧೆಯ ಸಹೋದರಿಯರೇ ಮತ್ತು ಈ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಕಾನೂನು ಸಲಹೆಗಾರ ಮಿತ್ರರೇ ಹಾಗೂ ಇವತ್ತು ಆನ್ಲೈನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಯಾರ್ಯಾರು ಸದಸ್ಯರು ಪಾಲ್ಗೊಂಡಿದ್ದೀರೋ ಅವ್ರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತಾ ಇನ್ನೊಮ್ಮೆ ಆಡಳಿತ ಮಂಡಳಿ ಪರವಾಗಿ ತಮ್ಮನ್ನೆಲ್ಲ ಕೂಡ ಹೃತ್ಪೂರ್ವಕವಾಗಿ ಈ ಒಂದು ಸಾಮಾನ್ಯ ಸಭೆಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಾ. ಇವತ್ತು ಸಂಸ್ಥೆ ಈ ಮಟ್ಟಕ್ಕೆ ಬರಬೇಕಾದ್ರೆ ವಿಶೇಷವಾಗಿ ಏನು 19,000 ಜನ ಸದಸ್ಯರಿದ್ದೀರಾ, ನೀವೇ ಕಾರಣೀಭೂತರಾಗಿದ್ದೀರ. ಇವತ್ತು ಒಂದು ರಾಜ್ಯ ಮಟ್ಟದ ಕಾರ್ಯವ್ಯಾಪ್ತಿ ಹೊಂದಿರತಕ್ಕಂಥ ಈ ಸಂಸ್ಥೆ 500 ಕೋಟಿಗಿಂತ ಮಿಗಿಲಾಗಿ ವಹಿವಾಟು ನಡೆಸಿ ಇವತ್ತು 260 ಕೋಟಿಗಿಂತ ಹೆಚ್ಚಿನ ಠೇವಣಿ ಸಂಗ್ರಹ ಮಾಡಿ 180 ಕೋಟಿಗಿಂತ ಹೆಚ್ಚಿನ ಸಾಲ ಕೊಟ್ಟು ರಾಜ್ಯದಲ್ಲೇ ಪ್ರಥಮ ಸಹಕಾರಿ ಸಂಘವಾಗಿ ಲಾಭದಲ್ಲಿ ಸುಮಾರು 15 ಕೋಟಿಗಿಂತ ಮಿಗಿಲಾಗಿ ಲಾಭ ಮಾಡಿರೋಂಥ ಒಂದು ಸಂಸ್ಥೆ ರಾಜ್ಯದಲ್ಲಿ ಇವತ್ತು ಸೌಹಾರ್ದ ಕಾಯ್ದೆಯಲ್ಲಿದೆ ಅಂದರೆ ಅದು ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಅದರ ಜೊತೆ ಇವತ್ತೊಂದು ದಿವಸ ವಿಶೇಷವಾಗಿ ನೀವು ಎಲ್ಲ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸಲ್ಲಿ ಕೂಡ ಪಾಲ್ಗೊಂಡಿದ್ದೀರಾ ಅಂತ ನನ್ನ ಭಾವನೆ. ಯಾವುದೇ ಬ್ಯಾಂಕಲ್ಲಿ ನೀವು ಹೋಗಿ ಕೇಳಿದ್ರೆ NPA ಪರಿಮಾಣ ಏನು ಅಂತ ಕೇಳಿದ್ರೆ ಅವರೊಂದು ಪರ್ಸೆಂಟೇಜ್ ಹೇಳ್ತಾರೆ. ಆದರೆ ಇವತ್ತಿಗೆ ನಾವು ಮಾರ್ಚಿಗೆ ಏನು ಒಂದೇ ಒಂದು ಲೋನ್ ನಾವು ರಾಜಾಜಿನಗರದ ಲೋನ್ ರಿಕವರಿ ಆದ NPA 1 something ಇತ್ತು, ಅದು ಕೂಡ ರಿಕವರಿಯಾಗಿ ಪ್ರೆಸೆಂಟ್ NPA ಆಫ್ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ 0 ಇರೋದು. ಇದು ಕೂಡ ತುಂಬ ಉತ್ತಮ ಸಾಧನೆ ಅಂತ ಬಯಸಿದ್ದೀನಿ. ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ವಿಶೇಷವಾದಂಥ ಪ್ರಾಧಾನ್ಯತೆ ಕೊಟ್ಟಿರೋದು ಕೂಡ ನೀವೆಲ್ಲ ಗಮನಿಸಿದ್ದೀರ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ನಮಗೆ ಸ್ವತಂತ್ರ ಬಂದು 75 ವರ್ಷಗಳ ತದನಂತರ ಸಹಕಾರಿ ಕ್ಷೇತ್ರಕ್ಕೆ ಒಂದು ಸಚಿವಾಲಯ ಕೊಟ್ಟಿರೋದು. ಆ ಸಚಿವಾಲಯಕ್ಕೆ ಸನ್ಮಾನ್ಯ ಅಮಿತ್ ಶಾ ಅಂತ ಒಂದು ಪವರ್ಫುಲ್
ವ್ಯಕ್ತಿನ ಮಂತ್ರಿ ಮಾಡಿರೋದು, ಅವ್ರ ಜೊತೆಗೆ ಒಬ್ಬ ಸ್ಟೇಟ್ ಮಿನಿಸ್ಟರ್ ಕೂಡ ಜೊತೆ ಇಟ್ಟು ಮಾಡಿರೋದು ನೀವೆಲ್ಲ ಗಮನಿಸಿದ್ದೀರ ಅಂತ ನಾನು ಭಾವಿಸಿದ್ದೀನಿ. ಅದಾದ ನಂತರ ಈಗ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು 6 ಲಕ್ಷ ಹಳ್ಳಿಗಳಲ್ಲಿ ಪ್ರತಿ 2 ಹಳ್ಳಿಗೆ ಒಂದು ಫ್ಯಾಕ್ಸ್ ಮಾಡಬೇಕು, ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಯೋಜನೆ ಹಾಕ್ಕೊಂಡು ಹೊರಟಿರೋ ಅಂಥದ್ದು ನೀವು ಗಮನಿಸಿದ್ದೀರ ಅಂತ ನಾನು ಭಾವಿಸಿದ್ದೀನಿ. ಹಾಗಾದರೆ ಆಮ್ಲೆಟ್ರಲ್ಲಿ ಬಿಟ್ಟು ಏನು 6 ಲಕ್ಷ ಸ್ವಲ್ಪ ದೊಡ್ಡ ಹಳ್ಳಿಗಳಿರ್ತಾವೋ 2 ಲಕ್ಷಕ್ಕೊಂದು ವ್ಯವಸಾಯ ಸೇವಾ ಸಹಕಾರಿ ಸಂಘ ಸಹಕಾರಿ ಕ್ಷೇತ್ರದಲ್ಲಿ ಮಾಡೋದ್ರ ಜೊತೆ ಈ ಒಂದು ಸಂಘದ ಮುಖಾಂತರ ಈಗಿನ ನಮ್ಮ ಜಿಲ್ಲೆಯವರಾದಂಥ ಸನ್ಮಾನ್ಯ ರಾಜಣ್ಣ ಅವರು ಸಹಕಾರ ಸಚಿವರಾದ ಮೇಲೆ 2 ಕಾಯ್ದೆಗಳು ಕೂಡ ಮತ್ತೆ ಅಮೆಂಡ್ಮೆಂಟ್ ತಂತು. ಏನು 97ನೇ ತಿದ್ದುಪಡಿಯಲ್ಲಿ ನಮಗೇನು ತೊಂದರೆಗಳಾಗ್ತಾ ಇತ್ತೋ ಅವೆಲ್ಲ ನಿವಾರಣೆ ಮಾಡಿರೋಂಥ ಕೆಲಸ ಕೂಡ ಆಗಿದೆ ಅಂತ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಈಗಿನ ಸರ್ಕಾರ ಕೂಡ ಅದ್ರ ಪರವಾಗಿ ಸಹಕಾರಿ ಕ್ಷೇತ್ರಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟು ಈ ಕ್ಷೇತ್ರ ಬೆಳೆಸೋಂಥ ಕೆಲಸ ಕೂಡ ಮಾಡ್ತಾ ಇದೆ. ಇದೆಲ್ಲದರ ಜೊತೆ ಕೂಡ ವಿಶೇಷವಾಗಿ ಪಾವಗಡ ಸಂಸ್ಥೆ ನಿರಂತರವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ತನ್ನನ್ನು ತೊಡಗಿಸ್ಕೊಂಡು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಪಾರ್ಟ್ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ವೈಯಕ್ತಿಕವಾಗಿ ಖುಷಿ ತಂದಿರೋಂಥ ವಿಷಯ. ಸಂಯುಕ್ತ ಸಹಕಾರಿ ಮಾಜಿ ಅಧ್ಯಕ್ಷನಾಗಿ ಸಂಯುಕ್ತ ಸಹಕಾರಿ ನಿರ್ದೇಶಕನಾಗಿ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ರಾಜ್ಯ ಮತ್ತು ಕೇಂದ್ರ ಸಹಕಾರಿ ಕ್ಷೇತ್ರದಲ್ಲಿ ಏನೇನು ಸವಾಲುಗಳಿದೆಯೋ ಅದನ್ನೆಲ್ಲ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಗಮನ ತರ ಅಂತ ನಿಟ್ಟಲ್ಲಿ ದಿಟ್ಟ ಹೆಜ್ಜೆ ಇಟ್ಟು ಮುನ್ನಡೆಯ ಅಂತ ಶಕ್ತಿ ಸಂಯುಕ್ತ ಸಹಕಾರಿಗೆ ಮತ್ತು ಸಹಕಾರ ಭಾರತಿಗೆ ಕೊಟ್ಟು ಅದರಲ್ಲೂ ಕೂಡ ನಾವು ಒಂದು ಅಳಿಲು ಅಷ್ಟು ಸೇವೆನ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಲಿಕ್ಕೆ ಬಯಸ್ತೇನೆ ಸರ್. ನಮ್ಮದೇ ಆದಂಥ ವ್ಯವಸ್ಥೆ ಇರ್ತಕ್ಕಂಥ ಈ ಒಂದು ಪಾವಗಡ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಸುಮಾರು 13 ಜಿಲ್ಲೆಗಳಲ್ಲಿ 33 ಶಾಖೆಗಳು ಹೊಂದಿದೆ. ನಮ್ಮದೇ ಆದಂಥ ವಿಶೇಷವಾದಂಥ ತರಬೇತಿ ಯೂನಿಟ್ ಹೊಂದಿದೆ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸುಮಾರು 300 ಜನ ಯುವಕರು ಇದರಲ್ಲಿ ಉದ್ಯೋಗ ಪಡೆದಿದ್ದಾರೆ. ಆಡಳಿತದಲ್ಲಿ ಸುಮಾರು 250ಕ್ಕಿಂತ ಹೆಚ್ಚಿನ ಸದಸ್ಯರು ತೊಡಗಿಸ್ಕೊಂಡಿದ್ದಾರೆ. ನಮ್ಮದೇ ಆದಂಥ ಟ್ರೈನಿಂಗ್ ವ್ಯವಸ್ಥೆಯಲ್ಲಿ ಸಿಬ್ಬಂದಿನ ಕ್ವಾಲಿಟೇಟಿವ್ ಆಗಿ ಬೆಳೆಸ್ಕೊಂಡು ಎಲ್ಲ ಶಾಖೆಗಳು ಕೂಡ ಯಾವ ವರ್ಷ ಓಪನಿಂಗ್ ಆದಿಂದ ಇವತ್ತಿನವರೆಗೂ ಯಾವುದೇ ನಷ್ಟದಲ್ಲಿ ಹೋಗದ ಇರ್ತಕ್ಕಂಥ ವ್ಯವಸ್ಥೆ ಇವತ್ತೇನಾದರೂ ಮಾಡಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಸಿಬ್ಬಂದಿ ಮಿತ್ರರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸ್ನೇಹಿತರೆ. ಅವ್ರನ್ನ ಪ್ರಾಪರ್ ಡೈರೆಕ್ಷನಲ್ಲಿ ತಗೊಂಡೋಗೋದಕ್ಕೆ ಅಲ್ಲಿ ಸ್ಥಳೀಯ ಶಾಖಾ ಉಸ್ತುವಾರಿ ಸಮಿತಿಗಳು, ಅದರ ಅಧ್ಯಕ್ಷರು ಮತ್ತು ಮಾನ್ಯ ನಿರ್ದೇಶಕ ಮಂಡಳಿ ಸದಸ್ಯರು ಒಬ್ಬೊಬ್ಬರು 2-3 ಶಾಖೆಗೆ ಇನ್ಚಾರ್ಜ್ ಇಟ್ಕೊಂಡು ಅವನ್ನೆಲ್ಲ ರೈಟ್ ಡೈರೆಕ್ಷನಲ್ಲಿ ತಗೊಂಡೋಗೋಂಥ ಕೆಲಸ. ಅದಾದ ನಂತರ ಸಾಲಗಾರ ಸದಸ್ಯರು ಸಾಲಕ್ಕಾಗಿ ನಮ್ಮನ್ನು ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಪೂರ್ವ ಏನಕ್ಕೆ ಸಾಲ ಕೇಳ್ತಾರೆ ಅಂತ ಪೂರ್ತಿ ಅನಾಲಿಸಿಸ್ ಮಾಡಿ ಯಾವುದೇ ಸಾಲ ಡಿಫಾಲ್ಟ್ ಆಗ್ತಾ ಇರೋ ಅಂತ ಸಿಚುಯೇಷನ್ ಕ್ರಿಯೇಟ್ ಮಾಡಲಿಕ್ಕೆ ಮೂಲಭೂತವಾಗಿ ನಮ್ಮ ಶಾಖಾ ಸಮಿತಿಗಳು, ಅದರ ಅಧ್ಯಕ್ಷರು, ಆಡಳಿತ ಮಂಡಳಿ ನಿರ್ದೇಶಕರ ಕಾರಣ ಅಂತ ಹೇಳ್ಬಿಟ್ಟು ತಿಳಿಸಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಅದಾದ ನಂತರ ಇವತ್ತೊಂದು ದಿವಸ ನಾವು ಠೇವಣಿದಾರರ ಸದಸ್ಯರ ವಿಶ್ವಾಸ ಕೂಡ ಗಳಿಸೋದು ಭಾರಿ ಮುಖ್ಯ ಆಗಿದೆ. ಇದುವರೆಗೂ ನಾವು ಯಾವುದೇ ಠೇವಣಿದಾರ ಸದಸ್ಯರಿಗೆ ಒಂದು ದಿವಸ ಕೂಡ ಅವ್ರದ್ದು ಏನು ಬಡ್ಡಿ ತಲುಪಬೇಕು ಅದನ್ನು ಲೇಟ್ ಮಾಡ್ದಂಗೆ ಕೊಟ್ಟಿರೋಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಈಗಾಗಲೇ ಆಡಳಿತ ಮಂಡಳಿ ಎಲ್ಲ ಶಾಖೆಗಳಲ್ಲಿ ಸೂಚನೆ ಕೊಟ್ಟಿರೋದು, ಠೇವಣಿದಾರ ಸದಸ್ಯರಿಗೆ ಏನು ಬಡ್ಡಿ ಕೊಡಬೇಕು ಆ ಬಡ್ಡಿನ ಅವ್ರ ಅಕೌಂಟ್ಗೆ ಪ್ರತಿ ತಿಂಗಳ ಅಥವಾ ಕ್ವಾರ್ಟರ್ಲಿ ಅಥವಾ ಇಯರ್ಲಿ ಜಮಾ ಮಾಡಿದ ನಂತರ ನೀವು ಸ್ಯಾಲ್ರಿ ಪಡಿಬೇಕು. ಆದರೆ ಒಂದು ಕಂಡೀಷನ್ ಅಪ್ಲೈ ಮಾಡಿದ್ದೇವೆ, ಸ್ಯಾಲ್ರಿ ಯಾವುದೇ ಕಾರಣಕ್ಕೆ ತಿಂಗಳ ಕೊನೆ 30 ಅಥವಾ 31ನೇ ತಾರೀಕು ಬಿಟ್ಟು 1ನೇ ತಾರೀಕು ತಗೋಬಾರ್ದು ಅಂತ ಕೂಡ ಕಂಡೀಷನ್ ಹಾಕಿದೆ. ಕಾರಣ ಏನಂದ್ರೆ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಇರೋಂಥ ಸಂಸ್ಥೆ, ಫೈನಾನ್ಷಿಯಲಿ ಸ್ಟ್ರೆಂಥನ್ ಇರೋಂಥ ಒಂದು ಸಂಸ್ಥೆ ಸರಿಯಾಗಿ ತನ್ನ ಚಟುವಟಿಕೆ ಮಾಡ್ಕೊಂಡು ಹೋಗ್ಬೇಕಾದ್ರೆ, ಕ್ರೆಡಿಟ್ ಸೆಕ್ಟರ್ ಅದೇನೋ ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಠೇವಣಿದಾರ ಸದಸ್ಯರ ವಿಶ್ವಾಸ ಗೆಲ್ಲೋದು ಕೂಡ ಅಷ್ಟೇ ಮುಖ್ಯ ಆಗಿರ್ತೈತೆ ಅಂತ ಹೇಳ್ಬಿಟ್ಟು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದನ್ನು ನಿರಂತರವಾಗಿ ಪಾವಗಡ ಸಂಸ್ಥೆ ಮಾಡ್ತಾ ಬಂದಿದೆ. ಇವತ್ತು ತಾವೆಲ್ಲ ಗಮನಿಸಿದಂಗೆ ಆ ಠೇವಣಿದಾರರ ಸದಸ್ಯರ ಆಶೀರ್ವಾದದೊಂದಿಗೆ ಅವರು ಕೂಡ ಒಳ್ಳೆ ರಾಜ್ಯದಲ್ಲೇ ಯಾರು ಕೊಡದೇ ಇರೋ ಅಂತ
ಸುಮಾರು 10%, ಶೇಕಡ 10% ಬಡ್ಡಿ ಕೊಟ್ಟು, ನಮಗೂ ಗೊತ್ತು ಅದು ತುಂಬ ಹೈಯೆಸ್ಟ್ ಅಂತ, ಆದರೂ ಸಹ ಒಳ್ಳೆಯ ಲಾಭ ಮಾಡ್ತಾ ಇದ್ದೀವಿ. ಠೇವಣಿದಾರ ಸದಸ್ಯರಿಗೆ ಯಾಕೆ ಕೊಡಬಾರ್ದು ಅನ್ನೋ ವಿಶ್ವಾಸ ಗಳಿಸ್ಕೊಂಡು ಅವರು ಕೊಡ್ತಾ ಇರೋದು ಕೂಡ ಗಮನಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಸಾಲಗಾರ ಸದಸ್ಯರು ಅವರೇ ನಮಗೆ ಅನ್ನದಾತರು. ಎಲ್ಲ ಕಡೆ ಕೂಡ ಅವರು ಸಾಲ ಪಡೆದಂಥ ಸದಸ್ಯರು ಇವತ್ತು ಅತ್ಯಂತ ಪ್ರಾಮಾಣಿಕವಾಗಿ ನಮಗೆ EMI ರೂಪದಲ್ಲಿ ಸಾಲ ಹಿಂದೆ ಕಟ್ತಾರೆ. ಅವರು ಕೂಡ ಆದಷ್ಟು ಕಡಿಮೆ ಬಡ್ಡಿ ದರದಲ್ಲಿ, ಕಡಿಮೆ ಚಾರ್ಜಸ್ ಅಲ್ಲಿ ಸಾಲನ ಕೊಟ್ಟು ಪ್ರಾಮಾಣಿಕವಾಗಿ ಅವರು ಹಿಂದಕ್ಕೆ ಕಟ್ಟಂತ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಎಲ್ಲ ಸಾಲಗಾರ ಸದಸ್ಯರ ವಿಶ್ವಾಸ ಗಳಿಸಿರೋದು ಕೂಡ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಈ ಎರಡು ಒಂದು ರಥ ಸರಿಯಾಗಿ ಓಡಬೇಕಾದ್ರೆ, ಆಡಳಿತ ಮಂಡಳಿ ಸರಿಯಾಗಿ ಓಡಬೇಕಾದ್ರೆ, ಸಾಲಗಾರ ಸದಸ್ಯರು ಠೇವಣಿದಾರ ಸದಸ್ಯರು ಎರಡೂ ವೀಲ್ ಕೂಡ ಸೈಮಲ್ಟೇನಿಯಸ್ ಆಗಿ ಹೋಗ್ಬೇಕು. ಠೇವಣಿದಾರ ಸದಸ್ಯರು ಠೇವಣಿ ಇಡಬೇಕು, ಸಾಲಗಾರ ಸದಸ್ಯರು ಸಾಲ ಪಡಿಬೇಕು. ಇವರಿಗೆ ಕರೆಕ್ಟಾಗಿ ಬಡ್ಡಿ ಕೊಡಬೇಕು, ಇವ್ರ ಹತ್ರ ಬಡ್ಡಿ ಕರೆಕ್ಟಾಗಿ ತಗೋಬೇಕು. ತಗೊಂಡಂಥ ಸಂದರ್ಭದಲ್ಲಿ ಸ್ವಲ್ಪ ಡಿಫ್ರೆನ್ಸ್ 1 or 2% ಡಿಫ್ರೆನ್ಸ್ನ ಅಕ್ಯುಮುಲೇಟ್ ಮಾಡಿ ಅದನ್ನು ನಾವೇನು ಸಿಬ್ಬಂದಿಗೆ ಎಕ್ಸ್ಪೆಂಡಿಚರ್ ಮಾಡ್ತೀವಿ, ಪ್ರಿಮಿಸಸ್ಗೆ ಎಕ್ಸ್ಪೆಂಡಿಚರ್ ಮಾಡ್ತೀವಿ, ನಾವು ಆಡಳಿತಾತ್ಮಕ ವ್ಯವಸ್ಥೆಗೆ ಏನು ಎಕ್ಸ್ಪೆಂಡಿಚರ್ ಮಾಡ್ತೀವಿ, ಅದನ್ನು ಬಿಟ್ಟು ಲಾಭ ಮಾಡೋ ಅಂತ ಕರೆಕ್ಟ್ ವ್ಯವಸ್ಥೆ ಇದ್ದರೆ ಈ ಕ್ರೆಡಿಟ್ ಸೆಕ್ಟರಲ್ಲಿ ಬೆಳೆದಿರ್ತಕ್ಕಂಥ ಈ ಒಂದು ಸಹಕಾರಿ ಸಂಘ ಯಾವುದೇ ನಿಟ್ಟಲ್ಲಿ ಇನ್ನು 1000 ವರ್ಷ ನಿಮ್ಮೆಲ್ಲರ ಆಶೀರ್ವಾದ ಇರೋವರೆಗೂ ತುಂಬ ಉತ್ತಮವಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸರಿ. ಇವತ್ತು ಕೇಂದ್ರ ಸರ್ಕಾರ ಯೋಜನೆ ಮಾಡಿರ್ತಕ್ಕಂಥ ಗ್ರಾಚ್ಯುಟಿ ಇರ್ಬೋದು, ಅವ್ರಿಗೆ ಅರ್ನ್ಡ್ ಲೀವ್ ಎನ್ಕ್ಯಾಶ್ಮೆಂಟ್ ಇರ್ಬೋದು, ಇವತ್ತು ಹೊಸದಾಗಿ ಇನಾಗ್ರೇಟ್ ಮಾಡ್ತಾ ಇರೋಂಥ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ಇವತ್ತು ಕೂಡ ಅದನ್ನು ಕೊಡೋ ಅಂಥ ಕೆಲಸ ಮಾಡ್ತೇವೆ. ಅವ್ರು ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ, ಅವ್ರ ಕುಟುಂಬಕ್ಕೆ ಬರೋ ಅಂಥ ಬೆನಿಫಿಟ್ಸ್. ಆಮೇಲೆ ಯಾರೇ ಸಿಬ್ಬಂದಿ ಸತ್ತೋದ್ರು, ನಿಮ್ಗೆ ಗೊತ್ತಿರಲಿದ್ದವರೆಗೂ ಸತ್ತಿರೋ ಎಲ್ಲ ಸಿಬ್ಬಂದಿ ಕೂಡ 15 ಲಕ್ಷದಿಂದ 25 ಲಕ್ಷದವರೆಗೂ ಹಣ ಕೊಟ್ಟಿದ್ದೇವೆ. ಯಾವ ರೀತಿ ಕೊಟ್ಟಿದ್ದೇವೆ ಅಂದರೆ, ಪ್ರಧಾನಮಂತ್ರಿ ಇನ್ಶೂರೆನ್ಸ್ ಯೋಜನೆ ಇರ್ಬೋದು, ಆಕ್ಸಿಡೆಂಟ್ ಬೆನಿಫಿಟ್ಟು 10 ರಿಂದ 15 ಲಕ್ಷ ಮಾಡಿರೋದು ಇರ್ಬೋದು, ಲೈಫ್ ಇನ್ಶೂರೆನ್ಸು 10 ರಿಂದ 12 ಲಕ್ಷ ಮಾಡಿರೋಂಥದ್ದು ಇರ್ಬೋದು. ಆಮೇಲೆ ನಾವು PF ಎಲ್ಲರಿಗೂ ಕಟ್ತಾ ಇರೋದ್ರಿಂದ PF ಕೇಂದ್ರ ಸರ್ಕಾರ ಅಕಸ್ಮಾತ್ ಯಾರಾದರೂ ಸಿಬ್ಬಂದಿ ಅಸುನೀಗಿದ್ರೆ ಅವರಿಗೆ ವಿಶೇಷವಾಗಿ 7 ಲಕ್ಷ ರೂಪಾಯಿ ಬೆನಿಫಿಟ್ ಕೊಡೋ ಅಂಥ ವಿಷಯ ಕೂಡ ಇರ್ತೈತಿ. ಇವೆಲ್ಲ ಒಳಗೊಂಡಂತೆ ಸಿಬ್ಬಂದಿ ಯೋಗಕ್ಷೇಮ ನೋಡಲಿಕ್ಕೆ ಎಲ್ಲ ಕಡೆ ಕೂಡ ಇಯರ್ಲಿ ಬೋನಸ್ ಜೊತೆಗೆ ಈ ಎಲ್ಲ ಫೆಸಿಲಿಟಿ ಕೂಡ ಕೊಟ್ಟಿರೋದು ಕೂಡ ನಿಮ್ಮ ಗಮನಕ್ಕೆ ತರ ಅಂತ ಕೆಲಸ ಮಾಡ್ತೇನೆ ಸ್ನೇಹಿತರೆ. ಈ ರೀತಿ ಇವತ್ತು 33 ಶಾಖೆಗಳನ್ನ ಹೊಂದಿ ಅದರಲ್ಲಿ ವಿಶೇಷವಾಗಿ 7 ಸ್ವಂತ ಕಟ್ಟಡಗಳು ನಮ್ಮಲ್ಲಿ ಈಗಿದ್ದಾವೆ. ನೀವೆಲ್ಲ ಗಮನಿಸ್ಬೋದು. ಈ ಫ್ರಂಟ್ ಪೇಜ್ ಇರೋದು ನಮ್ಮ ಪ್ರಧಾನ ಕಚೇರಿ, ಸುಮಾರು 25,000 ಅಡಿ ಇರ್ತಕ್ಕಂಥ 7 ಅಂತಸ್ತಿನ ಕಟ್ಟಡ ನಮ್ಮ ಸ್ವಂತದ್ದು. ಅದು ಬೆಂಗಳೂರಲ್ಲಿ ವಿಶೇಷವಾಗಿ ಡಾಕ್ಟರ್ ಶಿವರಾಮ್ ಕಾರಂತ್ ನಗರಲ್ಲಿ ಇರೋದು. ಹಿಂದ್ಗಡೆ ಇರೋಂಥ 6 ಬಿಲ್ಡಿಂಗ್ಗಳು ಕೂಡ ಇವೆಲ್ಲ ನಮ್ಮ ಸ್ವಂತ. ಇದರ ಜೊತೆಗೆ ತುಮಕೂರು, ಮಧುಗಿರಿ ಮತ್ತು ಜಿಗಣಿ ಈ ಶಾಖೆಗಳಲ್ಲಿ ಮತ್ತು ಪಾವಗಡ ಎಲ್ಲ ಕಡೆಗಳು ಕೂಡ ನಮ್ಮದೇ ಸ್ವಂತ ನಿವೇಶನಗಳು ಕೂಡ ಇರೋ ಅಂಥದ್ದು. ಸೊ ಇಷ್ಟು ಅದ್ಭುತವಾಗಿ ಈ ಸಂಸ್ಥೆಯನ್ನು ನಿರಂತರವಾಗಿ ನಾವು ಬೆಳೆಸ್ತಾ ಬಂದಿದ್ದೀವಿ. ಸೊ ಅನೇಕ ರೀತಿಯಲ್ಲಿ ಈ ಒಂದು ಸಂಸ್ಥೆ ಅಭಿವೃದ್ಧಿ ಹತ್ರ ಹೋಗ್ತಾ ಇದೆ. ಎಲ್ಲರೂ ಕೂಡ ಯಾರ್ಯಾರಿಗೆ ಇದಕ್ಕೆ ಟೈಮ್ ಕೊಟ್ಟು ಶಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಇನ್ನು ಯಾರಿಗೂ ಆಡಳಿತ ಮಂಡಳಿ ಎಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಬೇಕು ಅಂಥವ್ರಿಗೆಲ್ಲ ಮುಕ್ತ ಅವಕಾಶ ಕೊಡುವಂಥ ಕೆಲಸ ನಮ್ಮ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸಂಸ್ಥೆ ಮಾಡುತ್ತೆ ಅಂತ ತಿಳಿಸ್ತಾ, ವಿಶೇಷವಾಗಿ ನಾನು ಅಧ್ಯಕ್ಷರ ಆಲ್ರೆಡಿ ವಾರ್ಷಿಕ ವರದಿ ಎಲ್ಲ ನಿಮಗೆ ಕಾಪಿ ಕೊಟ್ಟಿರೋದ್ರಿಂದ ಇದನ್ನೆಲ್ಲ ನಾನು ಉಲ್ಲೇಖ ಮಾಡಲಿಕ್ಕೇನು ಹೋಗಲಿಲ್ಲ. ಕಾರಣ ಏನಂದರೆ ಇದರಲ್ಲಿ ನೀವು ಓದ್ಕೊಳ್ತೀರಾ, ಸಾಯಂಕಾಲದವರೆಗೂ ನಿಮ್ಮ ಜೊತೆ ಇರ್ತೇನೆ ಪೂರ್ತಿ. ಆದರೂ ಕೂಡ ನಿಮ್ಮ ಸಲಹೆ ಸೂಚನೆಗಳು ಕೂಡ ನಾನು ಈ ಸಾಮಾನ್ಯ ಸಭೆಯಲ್ಲಿ ಪಡೆಯುವಂಥ ಕೆಲಸ ಮಾಡ್ತೇವೆ. ಈ ವಿಷಯ ಮಂಡನೆಗಳು ಆದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಯಾರಿಗಾದ್ರೂ ಅವಕಾಶ ಸಿಗದೇ ಇದ್ದರೆ ಮಧ್ಯಾಹ್ನ ಊಟದ ನಂತರ ಅವಕಾಶ ಆಗುತ್ತೆ. ಊಟದ ನಂತರ ಕೂಡ ನೀವು 2 ಗಂಟೆಯಿಂದ 6 ಗಂಟೆವರೆಗೂ ನಿಮ್ಮ ಜೊತೆ ಆಡಳಿತ ಮಂಡಳಿ ಇರೋಂಥ ಕೆಲಸ ಆಗುತ್ತೆ. ಅವಾಗ ಕೂಡ ನಿಮ್ಮ ಸಲಹೆ ಸೂಚನೆಗಳು ಎಲ್ಲ ಕೂಡ ಕೊಡೋ ಅಂಥ ಕೆಲಸ ಮಾಡಬೇಕು. ವಿಶೇಷವಾಗಿ ಇವತ್ತಿನ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಸೂಚನೆಗಳು ಕೊಟ್ಟು ನಾನು ಮಾತು ಮುಗಿಸೋಂಥ ಕೆಲಸ ಮಾಡ್ತೇನೆ. ಆಮೇಲೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಂದೊಂದೇ ವಿಷಯ ಮಂಡನೆ ಮಾಡೋ ಅಂಥ ಕೆಲಸ ಮಾಡ್ತಾರೆ. ಇವತ್ತು ಬೆಳಗ್ಗೆ 9:00ವರೆಗೆ ನಾವು ಸಾಮಾನ್ಯ ಸಭೆ ಪ್ರಾರಂಭ ಮಾಡಿದ್ದೇವೆ. 10:45 ಅಷ್ಟೊತ್ತಿಗೆ ಈ ಸಾಮಾನ್ಯ ಸಭೆನ ಮುಗಿಸೋ ಅಂಥ ಕೆಲಸ ಮಾಡ್ತೇವೆ. ಅಕಸ್ಮಾತ್ ಸದಸ್ಯರ ಪ್ರಶ್ನೆಗಳೇನಾದರೂ ಇದ್ದರೆ, ಸಲಹೆಗಳೇನಾದರೂ ಇದ್ದರೆ ನಾನು ಹೇಳಿದೆ, ಇವತ್ತು ವಿಶೇಷ ಸಭೆ ಆದ ನಂತರ ಸಾಯಂಕಾಲ ನಾನು ನಿಮ್ಮ ಜೊತೆ ಇರ್ತೇನೆ, ಅದು ಕೂಡ ಮಾಡ್ಬೋದು. ಇಮೇಲಲ್ಲಿ ನಾನು ಕಳಿಸ್ಬೋದು. ಆಮೇಲೆ ಪತ್ರದಲ್ಲಿ ಕೂಡ ನೀವು ಕಳಿಸೋಂಥ ಕೆಲಸ ಕೂಡ ಮಾಡ್ಬೋದು.
ಡೆಫಿನೆಟ್ಟಾಗಿ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋ ಅಂಥ ಕೆಲಸ ಆಡಳಿತ ಮಂಡಳಿಯಲ್ಲಿ ಅನುಮೋದನೆ ಪಡ್ಕೊಂಡು ಮಾಡೋ ಅಂಥ ಕೆಲಸ ಮಾಡ್ತಾ ಹೋಗ್ತೇವೆ. ಪೂರ್ವಕವಾಗಿ ಆಡಳಿತ ಮಂಡಳಿ ಪರವಾಗಿ ಸಂಸ್ಥಾಪಕ ಅಧ್ಯಕ್ಷನಾಗಿ ನಮಸ್ಕಾರ ಮಾಡೋದ್ರ ಮುಖಾಂತರ ಕೃತಜ್ಞತೆಗಳು ತಿಳಿಸ್ತಾ ಅವಕಾಶಕ್ಕಾಗಿ ಒಂದಿಷ್ಟ ನಾನು ಮಾತು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದ. ಈ ಸೊಸೈಟಿಯ ಪದಾಧಿಕಾರಿಗಳು ನನ್ನ ಕಚೇರಿಗೆ ಬಂದು ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕರೆದಾಗ ನನಗೆ ಒಂದು ಕೋಆಪ್ರೇಟಿವ್ ಸೊಸೈಟಿಗೂ ನನಗೂ ಎಲ್ಲಿಗೆ ಸಂಬಂಧ, ಏನು ಮಾತಾಡಲಿ ಹೋಗಿ ಒಂದೂ ಅರ್ಥ ಆಗಲಿಲ್ಲ. ಬಟ್ ಅವರ ಪ್ರೀತಿ ಹೆಂಗಿತ್ತು ಅಂದರೆ ನಾನು ಬರೋದಕ್ಕೆ ಒಪ್ಕೊಳ್ಳೋ ತನಕ ಬಿಡಲಿಲ್ಲ. ಅವರು ಆಲ್ಮೋಸ್ಟ್ ಎವ್ರಿ ಡೇ ಯಾರು ಒಬ್ಬರು ಆಫೀಸಿಗೆ ಬಂದರು ಕೂತ್ಕೊಂಡ್ರು, ಇಲ್ಲ ಸರ್ ನಮ್ಮ ಸದಸ್ಯರು ನಿಮ್ಮ ಮಾತು ಕೇಳಬೇಕು ಅಂತಾರೆ, ದಯವಿಟ್ಟು ಬರಬೇಕು ಅಂತ. ಆ ಪ್ರೀತಿಗೆ ತಲೆಬಾಗಿ ಬಂದಿದ್ದೇನೆ. ನನ್ನ ಜೀವನದಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ನನಗೆ ದುಡ್ಡು ಅರ್ಥ ಆಗಲಿಲ್ಲ ಮತ್ತು ಅರ್ಥ ಮಾಡ್ಕೊಳ್ಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಏನೋ ಒಂದಷ್ಟು ನೌಕರಿ ಮಾಡ್ತೀನಿ, ಒಂದಷ್ಟು ಸಂಬಳ ಬರುತ್ತೆ, ಆ ಸಂಬಳ ಖರ್ಚು ಮಾಡ್ಕೊಂಡು ಹೋಗ್ಬೇಕಪ್ಪ ಜೀವನ. ಅದು ಬಿಟ್ಟು ಅಲ್ಲಿ ಸೇವಿಂಗ್ ಮಾಡು, ಇಲ್ಲಿ ಸೇವಿಂಗ್ ಮಾಡು, ಅದು ಕಷ್ಟ ಪರ್ಸೆಂಟ್ ಅಂತ ಯಾವುದೂ ತಲೆ ಕೆಡಿಸ್ಕೋಬಾರ್ದು ಅನ್ನೋದು ನನ್ನ ನಿರ್ಧಾರ. ಅಂಥದ್ರಲ್ಲಿ ದಿನ ಬೆಳಗಾದ್ರೆ ಅದೇ ಲೆಕ್ಕಾಚಾರದಲ್ಲಿರುವ ನೀವು ನನ್ನನ್ನು ಇಲ್ಲಿ ಕರೆದ್ರೆ ನಾ ಅನ್ಕಂಡೆ ಇಮಾಮ್ ಸಾಹಿಬು ಗೋಕುಲಾಷ್ಟಮಿಗೂ ಸಂಬಂಧ ಆದರೆ ನನಗೆ ಇಡೀ ಕಾನ್ಸೆಪ್ಟ್ನಲ್ಲಿ ಸಹಕಾರ ಅನ್ನೋದೊಂದು ಶಬ್ದ ಇದೆ ನೋಡಿ, ಆ ಶಬ್ದದ ಮೇಲೆ ವಿಪರೀತ ಆಸಕ್ತಿ. ದುಡ್ಡು ಕಾಸು ಎಷ್ಟು ಗಳಿಸಿದ್ರಿ, ಎಷ್ಟು ಲಾಭ ಮಾಡಿದ್ರಿ, ಎಷ್ಟು ಬ್ರಾಂಚ್ ಮಾಡಿದ್ರಿ, ದಟ್ ಈಸ್ ಆಲ್ ಸೆಕೆಂಡರಿ. ಸಹಕಾರ ಅನ್ನೋದೊಂದು ಶಬ್ದ ಇದೆಯಲ್ಲ, ಅದು ನನ್ನನ್ನು ಅತೀವವಾಗಿ ಸೆಳೆಯುವ ಶಬ್ದ. ಬಂದು ಕೂತ್ಕೊಂಡು ವೇದಿಕೆ ಮೇಲೆ ಕೇಳ್ತಾ ಇದ್ದೀವಿ. ಯಾವಾಗ ಸ್ಟಾರ್ಟ್ ಆಗಿದ್ದೀವಿ? 2002ರಲ್ಲಿ ಸ್ಟಾರ್ಟ್ ಆಗಿತ್ತು. 22 ವರ್ಷ, 250 ಕೋಟಿ ರೂಪಾಯಿ ಟರ್ನ್ ಓವರ್ ಅಂತೆ, 18,000 ಸದಸ್ಯರಂತೆ, ಸುಮಾರು 400 ಜನ ಎಂಪ್ಲಾಯೀಸ್ ಅಂತೆ. ನೋಡಿ, 22 ವರ್ಷದ ಹಿಂದೆ ಯಾರೋ ಒಂದಷ್ಟು ಜನ ಸಮಾನ ಮನಸ್ಕರು ಬನ್ನಿ ಎಲ್ಲವೂ ಸೇರ್ಕೊಂಡು ಒಟ್ಟಾಗಿ ಏನಾದ್ರು ಮಾಡೋಣ ಅಂತ ಶುರು ಮಾಡಿದ ಥಾಟು ಇವತ್ತು ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ನಾ ಕಾರಿನಿಂದ ಇಳಿದ ತಕ್ಷಣ ಮೊದಲನೇ ವಾಕ್ಯ ಇವ್ರಿಗೆ ಹೇಳಿದ್ದು ಏನು ಸರ್, ಹಬ್ಬ ಇದ್ದಂಗಿದೆಯಲ್ಲ ಇದೆಯಾ, ಅದು ಬಹಳ ಖುಷಿಯಾಗಿದೆ. 22 ವರ್ಷಗಳ ಹಿಂದೆ ಬಹುಶಃ ಯಾರೋ ಬೆರಳೆಣಿಕೆಯಷ್ಟು ಸಮಾನ ಮನಸ್ಕರ ತಲೆಯಲ್ಲಿ ಇಂಥದ್ದೊಂದು ಯೋಚನೆ ಬಂದಿರುತ್ತೆ, ಯಾಕೊಂದು ಕೋಆಪರೇಟಿವ್ ಸೊಸೈಟಿ ಮಾಡಬಾರ್ದು. ಅವರು ಮಾಡಿರ್ತಾರೆ, ತಮ್ಮದನ್ನುವ ಎಲ್ಲವನ್ನೂ ಧಾರೆ ಎರೆದಿರ್ತಾರೆ ಮತ್ತು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರೆ ಅವರು. ಮತ್ತು ಮಾಡ್ತಾ ಇರೋದಕ್ಕೆ ಇಷ್ಟೆಲ್ಲ ಸಂಭ್ರಮ ಇದೆ. ಅದೊಂದು ಪ್ರಾಮಾಣಿಕತೆಯಿಂದ ಹೋದ್ರೆ ಆಗಲಿಲ್ಲ. ನನಗಿದರ ಧ್ಯೇಯಗಳೇ ಇಷ್ಟ. ಅದು ಬದ್ಧತೆ, ವಿಧೇಯತೆ, ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ಮುಕ್ತ ಬಹಳ ಇಷ್ಟ ಆಯ್ತು. ಒಂದೊಂದು ಸಲ ಪ್ರಶ್ನೆ ಬರೋದು, ದೇಶ ಹಿಂಗೆ ಯಾಕೆ ನಡಿಬಾರ್ದು ಅಂತ. ಇದೇ ಕೋಆಪರೇಟಿವ್ ಮನಸ್ಥಿತಿಯೊಂದಿಗೆ ದೇಶಗಳ ನಡುವೆ ಹಂಗಾದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಮೊನ್ನೆ ಯಾವುದೋ ಒಂದು ಡಿಬೇಟ್ನಲ್ಲಿ GB ಹರೀಶ್ ಅನ್ನುವಂಥ ಸ್ಕಾಲರು ಅವ್ರು ಹೇಳಿದ್ರು, ಅಭಾರತೀಯವಾದ ಪದ್ಧತಿಯೊಂದಿಗೆ ದೇಶ ನಡೆಸ್ತಾ ಇದ್ದೀವಿ. ತುಂಬ ವಿಚಾರ ಮಾಡಿದೆ ನಾನು, ಹೌದಾ ಅಭಾರತೀಯವಾದ ಪದ್ಧತಿಯಲ್ಲಿ ದೇಶ ನಡೀತಾ ಇದೆಯಾ ಅಂತ. ಇಲ್ಲೇ ಹೋದರೆ ಎಲ್ಲಿತ್ತು ಆ ಕಾನ್ಸೆಪ್ಟು? ಯಾವುದೋ ಒಂದು ಆಡಳಿತ ಪಕ್ಷ ಅಂತೆ, ವಿರೋಧ ಪಕ್ಷ ಅಂತೆ, ಆಡಳಿತ ಪಕ್ಷದವ್ರು ಮಾಡಿದ್ದಕ್ಕೆಲ್ಲ ವಿರೋಧ ಪಕ್ಷ ವಿರೋಧ ಮಾಡಬೇಕಂತೆ. ವಿರೋಧ ಪಕ್ಷದಲ್ಲಿರೋರನ್ನ ಆಡಳಿತ ಪಕ್ಷದವ್ರು ಎಲ್ಲರೂ ಹೊಗಳ್ಬಿಟ್ರೆ ನಾವು ಹೆಡ್ಲೈನ್ ಮಾಡಿಬಿಡ್ತೀವಿ, ಇವ್ರು ಯಾಕೆ ಹೊಗಳಿದ್ರು ಅಂತ. ಒಬ್ಬ ಮನುಷ್ಯ ಸಹಜ ಗುಣಗಳನ್ನು ಕೂಡ ಅಪ್ರಿಷಿಯೇಟ್ ಮಾಡಬಹುದು ಎರಡು ಪಕ್ಷದಲ್ಲಿ ಇದ್ಕೊಂಡು ಅನ್ನೋದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ಆಗದೇ ಇರೋ ಮನಸ್ಥಿತಿಗೆ ಬಂದು ತಲುಪಿದ್ದೀವಿ. ವಿರೋಧ ಪಕ್ಷದಲ್ಲಿರುವವರು ಯಾರು ಆಡಳಿತ ಪಕ್ಷದವ್ರ ಮನೆಗೆ ರಾತ್ರಿ ಊಟಕ್ಕೆ ಹೋಗ್ಬಿಟ್ರೆ ನಮಗೆ ಬೆಳಗ್ಗೆ ಹಬ್ಬ, ಸುದ್ದಿ ಹಬ್ಬ. ರಾತ್ರಿ ಊಟಕ್ಕೆ ಹೋದ್ರು ಪಟ್ರಾಂತರ ಆಗುತ್ತಾ, ಅದಾಗುತ್ತಾ, ಇದಾಗುತ್ತಾ ಅಂತ. ಈ ಪದ್ಧತಿ ಇರಲಿಲ್ಲಪ್ಪ. ಈ ದೇಶದಲ್ಲಿ ಹಳ್ಳಿಗಳನ್ನು, ಪಟ್ಟಣಗಳನ್ನು, ನಗರಗಳನ್ನು, ಸಂಸ್ಥಾನಗಳನ್ನು, ರಾಜ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದದ್ದು ಈ ಕೋಆಪರೇಟಿವ್ ಮಾಡೆಲ್ ಮೇಲೆ. ಒಬ್ಬರು ಕಷ್ಟಕ್ಕೊಬ್ಬರು ಆಗಬೇಕು ಅಷ್ಟೇ. ಯಾರ ಹತ್ರ ಯಾವ ಶಕ್ತಿ ಇದೆಯೋ ಆ ಶಕ್ತಿಯನ್ನು ಆತ ಬಲಹೀನನಿಗೆ ಕೊಡ್ತಾನೆ.
ಯಾರ ಹತ್ರ ಯಾವ ಸ್ಕಿಲ್ ಇದೆಯೋ ಆ ಸ್ಕಿಲ್ನಿಂದ ಆತ ಉಳಿದವರು ಉಪಕಾರ ಮಾಡ್ತಾನೆ. ಅವನ ಹತ್ರ ಇಲ್ಲದೆ ಇರೋ ಸ್ಕಿಲ್ಲನ್ನು ಇನ್ನೊಬ್ಬರಿಂದ ತಗೊಳ್ತಾನೆ. ಆ ರೀತಿಯಾಗಿ ಸಮಾಜ ನಡ್ಕೊಂಡು ಬರ್ತಿತ್ತು. ಬಟ್ ಅದಾದಮೇಲೆ ಏನಾಯಿತೋ ಏನೋ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ಯಾರ ಹತ್ರ ಯಾವ ಕೌಶಲ್ಯ ಇದೆ, ಯಾರ ಹತ್ರ ಯಾವ ಶಕ್ತಿ ಇದೆ, ಯಾರಿಗೆ ಯಾರು ಬಲಹೀನರು, ಒಂದಕ್ಕೊಂದು ಸಂಬಂಧನೇ ಇಲ್ಲದೆ ಇರೋ ಹಿಂಗಾಗಬಾರ್ದಲ್ಲ ಅಂತ ಅನ್ನಿಸ್ತು ನನಗೆ. ಒಂದು ಕೋಆಪ್ರೇಟಿವ್ ಬ್ಯಾಂಕನ್ನು 18 ಜನ ಸದಸ್ಯರು ಸೇರಿ ಇಷ್ಟು ಸುಂದರವಾಗಿ ನಡೆಸ್ಕೊಂಡು ವಾರ್ಷಿಕೋತ್ಸವದಲ್ಲಿ ತಮ್ಮದೇ ಮನೆಯಲ್ಲಿ ಯಾವುದೋ ಮದುವೆ ಇದೆಯೇನೋ ಅನ್ನೋರಷ್ಟು ಖುಷಿಯಿಂದ ನೀವೆಲ್ಲ ಬಂದು ನೆರೆದಿದ್ದೀರಿ. ಒಟ್ಟಾರೆ ಸಮಾಜ ಹಿಂಗಿರಬೇಕು ಅಂತ ಅನ್ಸುತ್ತೆ. ಬೇಸಿಕಲಿ ಮನುಷ್ಯ ಕೋಆಪ್ರೇಟಿವ್ ಮನಸ್ಥಿತಿ ಅವನೇ. ಅವನಲ್ಲಿ ಯಾವ್ಯಾವುದೋ ವ್ಯವಸ್ಥೆಗಳು ಒಂದು ಕಾಂಪಿಟೇಟಿವ್ ಮನಸ್ಥಿತಿ ತಂದು. ಕೋಆಪ್ರೇಟಿವ್ ಮನಸ್ಥಿತಿ ಕೇವಲ ಮನುಷ್ಯರದಷ್ಟೇ ಅಲ್ಲ. ಒಬ್ಬಂಟಿಯಾಗಿ ಒಂದು ಇರುವೆಗೆ ಏನೂ ಶಕ್ತಿ ಇರೋದಿಲ್ಲ. ಇರುವೆಯ ಶಕ್ತಿ ಅದರ ಕಮ್ಯೂನ್ನಲ್ಲಿರುತ್ತೆ. ಒಬ್ಬಂಟಿಯಾಗಿ ಜೇನು ಹುಳಕ್ಕೆ ಏನೂ ಶಕ್ತಿ ಇರೋದಿಲ್ಲ. ಜೇನು ಹುಳದ ನಿಜವಾದ ಶಕ್ತಿಯೇ ಜೇನಿನ ಗೂಡು. ಹಾಗೆ ಗೆದ್ದಲು ಹುಳ ಒಬ್ಬಂಟಿಯಾಗಿ ಬದುಕೋದಕ್ಕಾಗೋದಿಲ್ಲ ಅದಕ್ಕೆ. ಆದರೆ ಕೆಲವು ಕಡೆ ಒಂದೊಂದು ಮನೆ ಎತ್ತರಕ್ಕೂ ಗೂಡುಗಳನ್ನು ಕಟ್ಟುತ್ತದೆ, ಹುತ್ತಗಳನ್ನು ಕಟ್ಟುತ್ತೆ. ಅದರ ಒಳಗೊಂದು ಕಮ್ಯೂನ್ ಇದೆ. ಸಹಕಾರ ತತ್ವದ ಆಧಾರದ ಮೇಲೆ ಅದು ನಡೀತಾ ಇರುತ್ತೆ. ಮನುಷ್ಯ ಕೂಡ ಬೈ ನೇಚರ್ ಅಂಥವನೇ. ಮನುಷ್ಯನ ಸ್ವಭಾವನೇ ಪರಸ್ಪರ ಸಹಕಾರ. ಬಟ್ ಬರ್ತಾ 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 ಸಮಾಜಗಳು ಹೆಂಗಾದವು ಅಂದರೆ ಸಹಕಾರ ಅಲ್ಲ, ಸ್ಪರ್ಧೆ, ಕೋಆಪ್ರೇಷನ್ ಅಲ್ಲ, ಕಾಂಪಿಟೇಷನ್ ಅನ್ನೋ ಲೆವೆಲಿಗೆ. ನನ್ನ ಮಕ್ಕಳಿಗೆ ಈಗ 4.5 ವರ್ಷ. ಈಗ LKG ಹೋಗ್ತಾ ಇದ್ದಾರೆ. ಪ್ಲೇ ಹೋಮ್ಗೆ ಹೋಗ್ತಾ ಇದ್ದಾಗ ಅವರು ಪ್ಲೇ ಹೋಮ್ ಟೀಚರ್ ಬಹಳ ಒಂದ್ಸಲ ಹೇಳಿ ಕಳಿಸಿದ್ರು, ನಾವು ಬರ್ಬೇಕು ನಿಮ್ಮ ಪೇರೆಂಟ್ಸ್ ಮೀಟಿಂಗ್ ಅಂತ. ಹೋದ ಏನು ಅಂತ. ಇಲ್ಲ, ನಿಮ್ಮ ಮಕ್ಕಳು ಹಿಂದೆ ಬಿದ್ದುಬಿಟ್ಟಿದ್ದಾರೆ. ನಾನು ಯಾವುದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ ಹಿಂದೆ? ಇಲ್ಲ, ಅವರಿಗೆ ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ ಅಂತ. ನಾ ಕತ್ತೆ ಬಾಲ ಕುದುರೆ ಜುಟ್ಟು ಇಂಗ್ಲೀಷ್ನಲ್ಲಿ ಉಳಿದವ್ರಿಗಿಂತ ನಿಮ್ಮ ಮಕ್ಕಳು ಹಿಂದಿದ್ದಾರೆ ಅಂತ ನಾನಂದೆ. ನನ್ನ ಮಕ್ಕಳಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡೋ ಇನ್ನೊಂದು ಮಗು ಈ ಕ್ಲಾಸಲ್ಲಿ ತೋರಿಸಲ್ಲ. ಕನ್ನಡದಲ್ಲಿ ನನಗೆ ಟ್ವಿನ್ಸ್ ಅವರಷ್ಟು ಸ್ಪಷ್ಟವಾಗಿ ಕಮ್ಯುನಿಕೇಟ್ ಮಾಡಬಲ್ಲ, ಅವರಷ್ಟು ವೊಕ್ಯಾಬುಲರಿ ಇಟ್ಕೊಂಡಿರುವಂಥ, ನೀವು ವೊಕ್ಯಾಬುಲರಿ ಕಮ್ಯುನಿಕೇಷನ್ ಅಷ್ಟೇ ಅಲ್ಲ, ಟೋನ್ ಮಾಡ್ಯುಲೇಷನ್ ಕೂಡ ನನ್ನ ಮಕ್ಕಳಂತೆ ಮಾಡಬಲ್ಲಂಥ ಇನ್ನೊಂದು ಮಗುನ ಈ ಕ್ಲಾಸಲ್ಲಿ ತೋರಿಸಿಲ್ಲ. ಹಾಗಲ್ಲ, ಅದು ನಮ್ಮದು ಇಂಗ್ಲೀಷ್ ಮೀಡಿಯಮ್. ನಾವೊಂದು ಕ್ರೈಟೀರಿಯಾ ಸೆಟ್ ಮಾಡಿದ್ದೀವಿ. ಅಲ್ಲಿ ಕಾಂಪಿಟೇಷನ್ ಇದೆ, ಎಲ್ಲಕ್ಕಿಂತ ಮುಂದೆ ಯಾರು. ಇಂಥ ನೀವು ಪ್ಲೇ ಹೋಮ್ನಲ್ಲೇ ಮಕ್ಕಳಿಗೆ ಇದನ್ನು ಪರಿಚಯ ಮಾಡಿಸಿದ್ರೆ ಮುಂದೆ ಯಾವಾಗ ಅವರು ಸಹಕಾರ ತತ್ವವನ್ನು ಒಳಗೂಡಿಸ್ಕೊಳ್ಳೋದು. 70-80 ಮಕ್ಕಳ ಕ್ಲಾಸ್ ರೂಮು, ಅದರಲ್ಲಿ ಫಸ್ಟ್ ಯಾರು ಬರ್ತಾರೆ, ಸೆಕೆಂಡ್ ಯಾರು ಬರ್ತಾರೆ, ಯಾವ ಸಬ್ಜೆಕ್ಟ್ನಲ್ಲಿ ಯಾರು ಫಸ್ಟು, ಯಾವ ಸಬ್ಜೆಕ್ಟ್ನಲ್ಲಿ ಯಾರು ಸೆಕೆಂಡು, ಸ್ಪೋರ್ಟ್ಸ್ನಲ್ಲಿ ಯಾರು ಫಸ್ಟು, ಬರೀ ಈ ಕಾಂಪಿಟೇಷನ್ನಲ್ಲೇ ಬಂದು ನೋಡಿ. ಅಲ್ಲಿ ಕೊನೆಗೆ ಎಲ್ಲಿಗೆ ಬರುತ್ತೆ ಅಂದರೆ ರ್ಯಾಂಕಿಗೋಸ್ಕರ ಕಾಂಪಿಟೇಷನ್ನು, ಫಸ್ಟ್ ಪ್ಲೇಸ್ಗೋಸ್ಕರ ಕಾಂಪಿಟೇಷನ್ನು, ಅಲ್ಲಿಂದ ಹೊರಗೆ ಬಂದ ಮೇಲೆ ನೌಕರಿಗೋಸ್ಕರ ಕಾಂಪಿಟೇಷನ್ನು, ಬಿಸ್ನೆಸ್ಸಿಗೆ ಬಿದ್ದ ಮೇಲೆ ಕಾಂಪಿಟೇಷನ್ನು. ಒಂದೇ ಹುಡುಗಿ ಇಬ್ಬರು ಹುಡುಗರು ನೋಡ್ಕೊಂಡು ಬಂದು ಇಬ್ಬರಿಗೂ ಅದು ಇಷ್ಟ ಆಗಿದ್ರೆ ಹುಡುಗಿನ ಮದುವೆ ಮಾಡ್ಕೊಳ್ಳೋ ಕಾಂಪಿಟೇಷನ್. ಈ ಕಾಂಪಿಟೇಷನ್ನಿನ ಜಗತ್ತಿಗೆ ಬಂದು ನಿಂತ್ಕೊಳ್ತಾರೆ. ಇಂಥದ್ರಲ್ಲಿ ಮೊನ್ನೆ ನಾನು ನಮ್ಮೂರಲ್ಲಿ ಗಣೇಶ ಚತುರ್ಥಿ ಭಾಳ ಫೇಮಸ್. ಅಲ್ಲಿ ಹೋದಾಗ ಒಬ್ಬ ಫೋಟೋಗ್ರಾಫರ್ ಸಿಕ್ಕಿದ್ರು. 3 ವರ್ಷಗಳ ಹಿಂದೆ ನನ್ನ ಕಸಿನ್ ಒಬ್ಬರ ಮದುವೆಯ ಫೋಟೋಗ್ರಾಫಿಗೆ ನಾನು ಹುಬ್ಳಿ ಹತ್ರ ಛಬ್ಬಿ ಅಂತ, ಛಬ್ಬಿ ಗಣೇಶ ಬಹುಶಃ ಉತ್ತರ ಕರ್ನಾಟಕದವರು ಗೊತ್ತಿರುತ್ತೆ, ಭಾಳ ಫೇಮಸ್. 3-4 ವರ್ಷದ ಹಿಂದೆ ನನ್ನ ಕಸಿನ್ ಮದುವೆ ಫೋಟೋಗ್ರಾಫಿಗೆ ಬಂದಿದ್ದ ಹುಡುಗ. ಅವತ್ತು ನನಗೆ ಹೇಳಿದ್ದ, ಸರ್ ನಾ ಫೋಟೋ ಸ್ಟುಡಿಯೋ ತಗೊಂಡ ಮೊದಲನೇ ಅಸೈನ್ಮೆಂಟ್ ಇದು ನನಗೆ ಅಂದಿಲ್ಲ. 4 ವರ್ಷ ಅನ್ಕೊಂಡು ಮೊನ್ನೆ ನಮ್ಮ ಊರಿಗೆ ಗಣೇಶ ಚತುರ್ಥಿಗೆ ಬಂದಾಗ ಹೇಳ್ದ ಅವನು, ಸರ್ 5 ಸ್ಟುಡಿಯೋ ಮಾಡಿದ್ದೀನಿ. ಭಾಳ ಖುಷಿ ಆಯ್ತು ನನಗೆ ಅವನು ಬೆಳವಣಿಗೆ. 4 ವರ್ಷದಲ್ಲಿ 5 ಸ್ಟುಡಿಯೋ ಬೇರೆ ಬೇರೆ ಊರುಗಳಲ್ಲಿ ಮಾಡಿದ್ದೀನಿ ನಾನು. ಹೆಂಗಿದು ಸಾಧ್ಯ ಆಯಿತು ಅಂದರೆ ಅವನೊಂದು ಯಾವುದೋ ಗ್ರೂಪ್ ಹೆಸರು ಹೇಳ್ದ, ಎಂತ BNI ಅಂತೇನೋ, ಸಾರಿ ನಾನೇನು ಮರ್ತಿರ್ಬೋದು, ಬಿಸ್ನೆಸ್ ನೆಟ್ವರ್ಕ್ ಇಂಡಿಯಾ ಅಂತೇನೋ ಗ್ರೂಪ್ ಬರುತ್ತೆ. ಎಲ್ಲ ವ್ಯವಹಾರಸ್ಥರು ಇರ್ತಾರೆ ಅದರಲ್ಲಿ. ಒಬ್ಬರ ಹತ್ರ ಯಾವುದೋ ಒಂದು ಬಿಸ್ನೆಸ್ಸಿಗೆ ಲೀಡ್ ಬರುತ್ತೆ, ಅವ್ರು ಮಾಡ್ತಿರೋದಿಲ್ಲ, ಅದನ್ನು ಇನ್ನೊಬ್ರಿಗೆ ಕೊಡ್ತಾರೆ. ಅವರು ಇಂಥವ್ರು ಇದ್ದಾರೆ ನಮ್ಮ ಪರಿಚಯದವ್ರು ಹೋಗಿ ಅಂತ. ನಮ್ಮ ಹತ್ರ ಮತ್ತೆ ಯಾವುದಕ್ಕೂ ಬಂದಿರುತ್ತೆ ಲೀಡು, ನಾವು ಇನ್ನೊಬ್ರಿಗೆ ಕೊಡ್ತೀವಿ, ಇಂಥವ್ರು ಇದ್ದಾರೆ ಹೋಗಿ ಅಂತ. ಒಬ್ಬರನ್ನೊಬ್ಬರು ಬೆಳೆಸುವುದೇ ಆ ನೆಟ್ವರ್ಕ್ ಅಂತ ಹೇಳ್ದ. ಆ ನೆಟ್ವರ್ಕ್ನಿಂದಾಗಿ 4 ವರ್ಷದಲ್ಲಿ ನಾನು 5 ಸ್ಟುಡಿಯೋಗಳನ್ನು ಮಾಡಿದ್ದೀನಿ ಅಂತ. ಇದೇ ಅಲ್ವಾ ಸಹಕಾರ ತತ್ವ ಅಂತ. ಯಾವುದೋ ಒಂದು ಪ್ರಪೋಸಲ್ ಒಬ್ಬನ ಹತ್ರ ಬರುತ್ತೆ, ಅದನ್ನು ಈಡೇರಿಸೋದಕ್ಕೆ ಇವನ ಹತ್ರ ಆಗೋದಿಲ್ಲ. ಬಟ್ ಈಡೇರಿಸುವಂಥವ್ರು ಯಾರಿದ್ದಾರೆ, ಸಮರ್ಥವಾಗಿ ಯಾರು ಈಡೇರಿಸ್ಕೊಂಡ್ರು ಅವ್ರು ನನಗೆ ಗೊತ್ತು.
ಲೀಡ್ ಕೊಟ್ಟು ಕಳಿಸ್ತೀನಪ್ಪ ಅಂತ. ಚಿಕ್ಕಂದಿರ್ತ ನಮ್ಮದು ಕೃಷಿ ಕುಟುಂಬ. ನಿಮಗೆ ಕೂರ್ಗೆ ಕುಂಟಿ ರಂಟಿ ಅಂತ ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ, ಗೊತ್ತಾಗುತ್ತೆ. ಎಲ್ಲರ ಮನೆಯಲ್ಲೂ ಎಲ್ಲ ಇರ್ತಿರ್ಲಿಲ್ಲ ರೀ. ಯಾರ್ದೋ ಮನೇಲಿ ಕೂರ್ಗೆ, ಇನ್ಯಾರ್ದೋ ಮನೇಲಿ ರಂಟೆ, ಮತ್ತೆ ಯಾರ್ದೋ ಮನೇಲಿ ಕುಂಟೆ, ಕುರ್ಚಿಗೆ ಕೊಟ್ಲಿ ಕುಡುಗು, ಒಬ್ಬೊಬ್ಬರ ಮನೇಲಿ ಒಂದೊಂದು ಇರ್ತಿತ್ತು. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಕೊಡ್ತಿದ್ರು ಅವರು. ಮುಯ್ಯಾಳು ಅಂತಿರ್ತಿತ್ತು. ಇವತ್ತು ನಮ್ಮ ಮನೆಯವರೆಲ್ಲರೂ ಇನ್ನೊಂದು ಜಮೀನಿನ ಕೆಲಸಕ್ಕೆ ಹೋದರೆ ನೆಕ್ಸ್ಟ್ ನಮ್ಮ ಜಮೀನಿನಲ್ಲಿ ಕೆಲಸಕ್ಕಿದ್ದಾಗ ಅವ್ರ ಮನೆಯವರೆಲ್ಲ ನಮ್ಮ ಜಮೀನಿಗೆ ಬಂದು ಕೆಲಸ ಮಾಡ್ತಾರೆ. ಯಾರಿಗೂ ದುಡ್ಡೇ ಕೊಡಬೇಕಾಗಿಲ್ಲ. ಇದೇ ಅಲ್ವಾ ಸಹಕಾರ ತತ್ವ ಅಂದರೆ? ಬೆಳವಣಿಗೆಯ ದಾರಿ ಇದಲ್ವಾ? ಮನೆಯಿಂದ ಮನೆಗೆ, ಹೊಲದಿಂದ ಹೊಲಕ್ಕೆ, ಮನಸ್ಸಿನಿಂದ ಮನಸ್ಸಿಗೆ ಸೇತುವೆಗಳನ್ನು ಕಟ್ಕೊಂಡು ಬದುಕ್ತಾ ಇದ್ವಿ ನಾವು. ಬರ್ತಾ 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 ಸೇತುವೆಗಳನ್ನು ಕೆಡವಿ ಗೋಡೆಗಳನ್ನು ಕಟ್ಕೊಂಡು. ಹಾಗಿದ್ದಾಗ ನಮಗೆ ಸಹಕಾರ ತತ್ವವನ್ನು ಕಲಿಸೋದಕ್ಕೆ ಹೊರಗಿನಿಂದ ಯಾರೋ ಬರಬೇಕಾದ ಅನಿವಾರ್ಯತೆ ಬಂದಿದೆ. ಹೊರಗಿನವ್ರು ಯಾರೋ ಸಹಕಾರ ತತ್ವದ ಇಂಪಾರ್ಟೆನ್ಸ್ ಏನು ಗೊತ್ತಾ ಅಂತ ಹೇಳ್ತಾರೆ. ಸುಮ್ಮನೆ ನಮ್ಮ ಗ್ರಾಮಗಳನ್ನು ಒಂದು ಸಲ ಯೋಚನೆ ಮಾಡಿ ನೋಡಿ. ಗ್ರಾಮದ ವ್ಯವಸ್ಥೆ ಹೆಂಗಿತ್ತು, ಪದ್ಧತಿ ಹೆಂಗಿತ್ತು. 4 ಕಾರ್ಪೆಂಟರ್ ಮನೆಗಳು, 4 ಕ್ಷೌರಿಕರ ಮನೆಗಳು, ಇನ್ಯಾರೋ ಒಬ್ಬರು ಅಕ್ಕಸಾಲಿಗರು, ಅಗಶಾರ್ಗ ಅಂತ ಕರೀತಾರೆ, ಅಕ್ಕಸಾಲಿಗರ ಮನೆ ಒಂದೆರಡು ಇರ್ತಿತ್ತು. ಇವತ್ತಿಗೂ ನಾನು ಗಣೇಶ ಚತುರ್ಥಿಯಲ್ಲಿ ನಮ್ಮ ಊರಿನ ಗಣೇಶನ ಪದ್ಧತಿಯನ್ನು ಹೇಳಿದ್ರೆ ಭಾಳ ಜನ ಬೆಂಗಳೂರವ್ರು ನಂಬಿಕೆನೇ ಬರೋದಿಲ್ಲ. ಹೆಂಗೆ ಅಂದರೆ ಗಣೇಶನ ಚತುರ್ಥಿ ದಿವಸ ಬೆಳಗ್ಗೆ ಗಾಡಿ ತಗೊಂಡು ಮಾರ್ಕೆಟ್ಗೆ ಹೋಗ್ತಾರೆ, ಹುಡುಕ್ತಾರೆ, ಯಾವ್ದು ಚೆನ್ನಾಗಿದೆಯೋ ಅದನ್ನು ದುಡ್ಡು ಕಟ್ಟು ತಗೊಂಡ್ಬರ್ತಾರೆ. ಗಣೇಶ ಮನೆ ತಂದು ಪೂಜೆ ಮಾಡೋದಂತೆ. ನಮ್ಮೂರು ಹಾಗಲ್ಲ. ನಮ್ಮೂರಲ್ಲಿ ಬಡಿಗ ಅಂದರೆ ಕಾರ್ಪೆಂಟರ್ ಗಣೇಶ ಮಾಡೋದು. ನಮ್ಮ ಕುಟುಂಬಕ್ಕೆ ಯಾರು ಗಣೇಶ ಮಾಡೋದು ಅಂತ ಫಿಕ್ಸ್ ಇರುತ್ತೆ, ಇವರೇ ಮಾಡ್ತಾರೆ ಅಂತ. ನಾವು ಹೋಗಿ ಅವ್ರಿಗೆ ಆರ್ಡರ್ ಕೊಡಬೇಕಾಗಿಲ್ಲ. ನಮ್ಮ ಮನೆಗೆ ಅಂತ ಗಣೇಶನ ಮಾಡಿರ್ತಾರೆ. ನಮ್ಮ ಮನೆಯ ಗಣೇಶನಿಗೆ ಒಂದು ಬಣ್ಣ ಇದೆ, ಸಿಂಧೂರ ಗಣೇಶ ನಮ್ಮದು. ಅದೇ ಬಣ್ಣ ಮಾಡ್ತಾನೆ ಅವನು. ನಮ್ಮಲ್ಲಿ ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಅಕಸ್ಮಾತ್ ಆಸ್ತಿ ಹಂಚ್ಕೊಂಡು ಡಿವೈಡ್ ಆದರೆ ಹಾಗೆ ಅವನು ಕೂಡ ಡಿವೈಡ್ ಆಗುವಾಗ ನಾನು ಈ ಮನೆಗೆ ಮಾಡ್ತೀನಿ, ನಾನು ಈ ಮನೆಗೆ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ತಾರೆ. ಗಣೇಶನ ತರೋದಕ್ಕೆ ಹೋದಾಗ ದೊಡ್ಡ ತಟ್ಟೆಯಲ್ಲಿ ನಾವು ಆ ವರ್ಷ ಬೆಳೆದ ಕಾಳುಗಳನ್ನು ತಗೊಂಡು ಹೋಗ್ತೀವಿ, ಒಂದು ಹೊಸ ಸೀರೆ ಇಟ್ಕೊತೀವಿ, ತಾಂಬೂಲ ಇಟ್ಕೊತೀವಿ, ಅದ್ರ ಜೊತೆಗೆ ಒಂದಷ್ಟು ದುಡ್ಡು ಇಡ್ತೀವಿ. ದುಡ್ಡಿಗಾಗಿ ಮಾರೋ ಪದ್ಧತಿ ಅಲ್ಲ ಅದು. ಅವನು ಮನೆಗೆ ಹೋಗಿ ಆ ತಾಂಬೂಲದ ತಟ್ಟೆ ಕೊಟ್ಟರೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಅಂತ ನೋಡೋದಿಲ್ಲ ಅವನು. ಸುಭಾಷ್ ಹನುಮಕ್ಕನವ್ರ ಮನೆಯವ್ರು ಗಣೇಶನ್ ತಗೊಂಡು ಹೋಗಕ್ಕೆ ಬಂದು, ನಮ್ಮ ತಂದೆ ಹೆಸರು ಸುಭಾಷ್ ಹನುಮಕ್ಕನವ್ರ ಮನೆಯವ್ರು ಗಣೇಶನ್ ತಗೊಂಡು ಹೋಗಕ್ಕೆ ಬಂದಿದ್ದಾನೆ. ಗಣೇಶ ಚತುರ್ಥಿಯ ಸಂಜೆ ಅವನ ಮನೆಯಲ್ಲಿ ಒಂದಷ್ಟು ಚೀಲ ಕಾಳುಗಳು ತುಂಬಿರುತ್ತವೆ. ಆತನ ಹೆಂಡತಿಗೆ ಮತ್ತು ಹೆಣ್ಣು ಮಕ್ಕಳಿಗೆ 10-15 ಸೀರೆ ಬಂದಿರ್ತವೆ, ಜೊತೆಗೆ ಒಂದಷ್ಟು ಕಾಸು ಬಂದಿರುತ್ತೆ. ಅವನ ಜೀವನ ನಡೆಯೋದು ಹಾಗೆ. ನಮ್ಮ ಮನೆಯಲ್ಲಿ ಯಾವುದೇ ಮದುವೆ ಆದರೂ ಅವ್ರನ್ನ ಬಿಟ್ಟು ಅವ್ರಿಗೆ ಏನನ್ನೂ ಕೊಡದೆ ನಾವು ಮದುವೆ ಮಾಡ್ಕೊಳ್ಳೋಂಗಿಲ್ಲ. ನಮ್ಮ ಮನೆಯ ಕುಂಬಾರನಿಗೆ, ನಮ್ಮ ಮನೆಯ ಕಂಬಾರನಿಗೆ, ನಮ್ಮ ಮನೆಯ ಬಡಿಗನಿಗೆ, ನಮ್ಮ ಮನೆಯ ಅಕ್ಕಸಾಲಿಗನಿಗೆ, ನಮ್ಮ ಮನೆಯಲ್ಲಿ ಮದುವೆ ಆದಾಗ ಏನೋ ಒಂದು ಕಳಿಸ್ತೀವಿ. ಈ ತತ್ವದಡಿಯಲ್ಲಿ ಹಳ್ಳಿಗಳ ನಡ್ಕೊಂಡು ಹೋದು. ನಗರ ಅಂತ ಬಂದ ಮೇಲೆ ಸಿಸ್ಟಮ್ ಹಾಳಾಗುತ್ತಷ್ಟೆ. ಎಲ್ಲದಕ್ಕೂ ದುಡ್ಡು. ಮುಂಚೆ ಎಲ್ಲ ಈಗಲೂ ನೀವು ಹಳ್ಳಿಗೆ ಹೋದ್ರೆ ಇದೆ, ಒಬ್ರಿಗೊಬ್ಬರು ತುಂಬ ಕಿತ್ತಾಡ್ಕೊಳ್ಳೋದಿಲ್ಲ, ಜಗಳ ಮಾಡ್ಕೊಳ್ಳೋದಿಲ್ಲ. ಹೀಗ್ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಸಕ್ಕರೆ ಕೆಟ್ಟರೆ ಬೇಕಾಗತ್ತೆ ಅಂತಾರೆ. ಮನೇಲಿ ಏನೋ ಒಂದು ಫಂಕ್ಷನ್ ಆಗುತ್ತೆ, ಯಾರೋ ತೀರಿ ಹೋಗ್ತಾರೆ, ಅಂಥ ಟೈಮಲ್ಲಿ ಬೇಕಾಗ್ತಾರಪ್ಪ ಜನ. ನಮ್ಮ ಮನೆಗಳಲ್ಲಿ ಮದುವೆ ಆದರೆ ವೀಡ್ಯೋ ಕೊಟ್ಟು ಬರ್ತಾರೆ, ಮನೆಗೆ ಹಂದ್ರ ಹಾಕಕ್ಕೆ ಬನ್ನಿ ಅಂತ. ಇಲ್ಲಿ ಬಂದರೆ ಪೆಂಡಾಲಾಕಿ ಇಟ್ಬಿಡ್ತಾರೆ ಅಷ್ಟೇ, ಅಥವಾ ಚೌಲ್ಟ್ರಿ. ಯಾರು ಹಾಕಬೇಕು? ಅಡುಗೆ ಮಾಡೋಕ್ಕೆ ಜನ ಬೇಕಲ್ಲ ಹಳ್ಳಿಗಳಲ್ಲಿ ಮದುವೆ ಆದರೆ, ಅದಕ್ಕೆ ಕರೆದು ಬರ್ತಾರೆ ಅಡುಗೆ ಮಾಡೋಕ್ಕೆ ಬನ್ನಿ ಅಂತ. ಇಲ್ಲಿ ನಾವು ಕಾಂಟ್ರಾಕ್ಟ್ ಕೊಟ್ಬಿಡ್ತೀವಲ್ಲ, ಚೌಲ್ಟ್ರಿಯವರೇ ಕಾಂಟ್ರಾಕ್ಟೇ ಕೊಟ್ಬಿಡ್ತಾರೆ. ಎಲ್ಲಿ ತನಕ ಅಂದರೆ ಚೌಲ್ಟ್ರಿಯ ಮುಂದೆ ನಿಂತ್ಕೊಂಡು ನಗನಗತಾ ಅತಿಥಿಗಳನ್ನು ಸ್ವಾಗತಿಸೋದಕ್ಕೂ ದುಡ್ಡು ಕೊಟ್ಟರೆ ಜನ ಸಿಗ್ತಾರೆ. ಅವರವ್ರ ಮಧ್ಯದಲ್ಲಿ ಕಾಂಪಿಟೇಷನ್ ಇರುತ್ತೆ. ಕೋಆಪ್ರೇಷನ್ನಿಂದ ಕಾಂಪಿಟೇಷನ್ ಈ ಜಗತ್ತು ಹೆಂಗೆ ಬಂದುಬಿಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ದುರಂತ ಇನ್ನೇನಿದೆ. ಒಂದು ಸಲ ನಾವು ನಡೆದು ಬಂದ ಹಾದಿಯನ್ನು ಒಂದು ಸಲ ವಾಪಸ್ ತಿರುಗಿ ನೋಡಬೇಕಾದ ಅವಶ್ಯಕತೆ ಇದೆ ಅನಿಸುತ್ತೆ ನನಗೆ. ಒಂದು ಬ್ಯಾಂಕನ್ನು, ಒಂದು ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇಷ್ಟು ಚಂದ ಕಟ್ಟಿ ನಿಲ್ಲಿಸಿ 22ನೇ ವಾರ್ಷಿಕೋತ್ಸವ ಇವತ್ತು, ಕರೆಕ್ಟ್ ಅನ್ಬೋದು, 22ನೇ ವಾರ್ಷಿಕೋತ್ಸವ. ಕುಟುಂಬದ ಸದಸ್ಯರಂತೆ ಸೇರಿದ್ದೀರಿ ಅನ್ನೋದಾದರೆ ಮತ್ತೊಮ್ಮೆ ಯಾಕೆ ಸಮಾಜ ಹಿಂಗಿರಬಾರ್ದು, ಮತ್ತೊಮ್ಮೆ ಯಾಕೆ ಊರುಗಳು ಹಿಂಗಿರಬಾರ್ದು, ಎಷ್ಟು ಸಮಸ್ಯೆಗಳಿಗೆ ಪರಿಹಾರ ಇದೆ. ನಾನು ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೀನಿ, ಪಾವಗಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸದಸ್ಯರೆಲ್ಲರೂ ಒಂದೇ ಏರಿಯಾದಲ್ಲಿದ್ದರೆ, ಆ ಏರಿಯಾದಲ್ಲಿ ಕಸ ಗುಡಿಸೋದು ಬರಲಿಲ್ಲ, ಅಲ್ಲಿ ಕಸ ಬಿದ್ದಿದೆ ಅನ್ನೋ ಸಮಸ್ಯೆನೇ ಇರೋದಿಲ್ಲ. ನೀವೇ ಮಾತಾಡ್ಕೊಂಡು ಸರಿ ಮಾಡ್ತಾರೆ.
ರಸ್ತೆ ಗುಂಡಿ ಬಿದ್ದಿದೆ, ಇನ್ನೇನೋ ಚರಂಡಿ ಕಟ್ಕೊಂಡಿದೆ, ಆ ಥರ ಸಮಸ್ಯೆಗಳೇ ಇರೋದಿಲ್ಲ. ಸಹಕಾರ ತತ್ವದ ಮೇಲೆ ಒಂದು ಊರಿದ್ರೆ ಹೆಂಗಿರುತ್ತೆ ಅನ್ನೋದಕ್ಕೆ ಬಹುಶಃ ನೀವೆಲ್ಲ ಸೇರೋ ಒಂದು ಕಡೆ ಇದ್ರೆ ಅದಕ್ಕೊಂದು ಉದಾಹರಣೆ ಆಗುತ್ತೆ. ಅಂಥ ಉದಾಹರಣೆಗಳು ನಮ್ಮಲ್ಲಿ ಸುಮಾರು ಸಿಗ್ತವೆ. ಇದೊಂದು ಪ್ರಯತ್ನವೇ ನನಗೆ ಬಹಳ ಖುಷಿಯಾಗುತ್ತೆ. ಕೆಲವು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳ ಬಗ್ಗೆ ಕೇಳಿದ್ದೆ, ಬಹಳ ಚೆನ್ನಾಗಿ ನಡೀತಾ ಇದೆ ಅನ್ನುವಾಗಲೇ ಯಾವುದೋ ಒಂದು ಭ್ರಷ್ಟಾಚಾರ ಭವಿಷ್ಯ ಹೊರಗೆ ಬಂದ್ಬಿಡ್ತು, ಏನೋ ಇದ್ದದ್ದೇನೋ ಆಗಿಬಿಡ್ತು. ಅಂಥ ಕರಿ ನೆರಳು ಇದಕ್ಕೆ ತಾಗದೇ ಇರಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ದುಡ್ಡು ಹಾಕಿರುವ ಪ್ರತಿಯೊಬ್ಬರಿಗೂ, ಇದರಲ್ಲಿ ಬಂಡವಾಳ ಅಂತೀರೋ, ಇನ್ನೇನಂತೀರೋ, ಠೇವಣಿ ಅಂತೀರೋ, ಆ ಪ್ರತಿಯೊಬ್ಬರಿಗೂ ಅದೊಂದು ಸಮಾಧಾನ ತಲುಪಿದ್ರೆ ಸಾಕು. ಮೊನ್ನೆ ನನ್ನ ಹತ್ರ ಯಾರೋ ಹೀಗೆ ಮೋಸಕ್ಕೊಳಗಾದಂಥವ್ರು ಬಂದಿದ್ರು. ಇದಕ್ಕೇನು ಶೇರಿಗೆ ದುಡ್ಡು ಹಾಕಿದ್ರಂತೆ. ಯಾವನೊಬ್ಬ ಬಂದು ಹೇಳಿದಂತ 50,000 ನನ್ನ ಹತ್ರ ಇಟ್ಟರೆ ಮಿನಿಮಮ್ ದಿನಕ್ಕೆ 3,000 ಕೊಡ್ತೀನಿ, 3,000ದಿಂದ 5,000 ಕೊಡ್ತೀನಿ. ನಾನು ಹೇಳಿದ ತಕ್ಷಣ ಫ್ರಾಡ್ ಅಂತ ಅರ್ಥ ಆಗೋಕ್ಕಾಗಿತ್ತು ನಿಮಗೆ. ಹೇಳಿದೆ, ಯಾರು ಒಂದು ತಿಂಗಳಿಗೆ 1% ಜಾಸ್ತಿ ಲಾಭ ಕೊಡ್ತೀವಿ ಅಂದ್ರೆ ನಾನು ಫಸ್ಟ್ ಅನ್ಕೊಳ್ಳೋದೇ ಇದು ಫ್ರಾಡ್ ಇದು ಅಂತ. ಒಂದು ತಿಂಗಳಿಗೆ 1% ಕೊಡ್ತೀನಿ ಅಂದರೆ ಹೆಂಗೋ ಏನೋ ಕಷ್ಟಪಟ್ಟು ಕೊಡ್ಬೋದಪ್ಪ ಅಂತ ಅನ್ಸುತ್ತೆ. ಅದಕ್ಕಿಂತ ಜಾಸ್ತಿ ಕೊಡ್ತೀನಿ ಅಂತ ಯಾರೋ ಪ್ರಾಮಿಸ್ ಮಾಡಿದ್ರು, ಇದು ಫ್ರಾಡ್ ಅಂತ. ಠೇವಣಿದಾರರ ಪೈಕಿ ಬಹಳಷ್ಟು ಜನ ವಯಸ್ಸಾದವರಿದ್ದೀರಿ ಅನ್ನೋ ಕಾರಣಕ್ಕೆ ಇದೊಂದು ಕಳಕಳಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಆಮಿಷಗಳು ಬರ್ತವೆ ನಿಮ್ಮ ಹತ್ರ. ನೀವು ಜೀವನ ಪರ್ಯಂತ ದುಡಿದು ಗಳಿಸಿದ ದುಡ್ಡಿನಲ್ಲಿ ಉಳಿಸಿದ್ದರಲ್ಲಿ ನೀವು ಜೀವನದ ಸಂಧ್ಯಾಕಾಲವನ್ನು ನಡೆಸ್ತಾ ಇರ್ತೀರಿ. ಅಂಥ ಸಂದರ್ಭದಲ್ಲಿ ನಿಮಗೆ ಅಷ್ಟು % ಕೊಡ್ತೀವಿ, ಇಷ್ಟು % ಕೊಡ್ತೀವಿ, ತುಂಬ ಅಂದರೆ ತುಂಬ ಆಮಿಷಗಳು ಬರ್ತವೆ. ಆ ಆಮಿಷಗಳಿಗೆ ಒಳಗಾಗದಿರುವುದು ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಮುಖ್ಯ. ನೀವು ಕೂಡ ನಿಮ್ಮ ಠೇವಣಿ ಸುರಕ್ಷಿತವಾಗಿರಲಿ ಅಂತ ಬಯಸುವಂಥವ್ರು ಮತ್ತು ಸುರಕ್ಷಿತವಾಗಿರಲಿ ಅಂತ ನಾನು ಹಾರೈಸ್ತೀನಿ. ಇಂಥದ್ದೊಂದು ಕೋಆಪರೇಟಿವ್ ಸೊಸೈಟಿ ನಡೆಸ್ತಾ ಇರುವ ಸಂದರ್ಭದಲ್ಲಿ ಪದಾಧಿಕಾರಿಗಳ ಒಂದಷ್ಟು ಜನ ಇರ್ತೀರಿ, ನೌಕರರು ಇರ್ತಾರೆ, ಒಂದಷ್ಟು ಜನ ಠೇವಣಿದಾರರು. ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂದರೆ ಒಬ್ಬರ ಕೊರತೆಯನ್ನು ಇನ್ನೊಬ್ಬರು ನೀಗಿಸುವಂತೆ. ನೋಡಿ, 2002ರಲ್ಲಿ ಒಂದಷ್ಟು ಜನ ಸೇರಿಕೊಂಡು, ಒಂದೇ ರೀತಿಯ ಆಲೋಚನೆಯುಳ್ಳಂಥ ಒಂದಷ್ಟು ಜನ ಸೇರಿಕೊಂಡು ಇಂಥದ್ದೊಂದು ಸೊಸೈಟಿ ಕಟ್ಟೋಣ ಅಂತಂದಾಗ ಅವರ ಕಣ್ಣ ಮುಂದಿದ್ದವರೆಲ್ಲ ಜನಸಾಮಾನ್ಯರು. ಅವರಿಂದ ಠೇವಣಿ ಸಂಗ್ರಹಿಸುವುದು ಯಾಕದಷ್ಟು ಮುಖ್ಯ ಆಗುತ್ತೆ. ಏನೋ ಒಂದು ಮಾಡ್ಬೇಕಂದ್ರೆ ಯಾವುದೋ ನಿಮ್ಮ ಜಿಲ್ಲೆಯಲ್ಲಿ ಒಬ್ಬ ದೊಡ್ಡ ಮನುಷ್ಯ ಇರ್ತಾನೆ, ರಾಜಕಾರಣಿ ಇರ್ತಾನೆ, ಕೋಟಿಗಟ್ಟಲೆ ಮಾಡಿರ್ತಾನೆ. ಇಲ್ಲಿ ಇಂಥಷ್ಟು ಬಂಡವಾಳ ಹಾಕ್ರಿ ಅಂದರೆ ಹಾಕೋದಕ್ಕೆ ತಯಾರಿರ್ತಾರೆ ಅವರು. ಹಾಗೆ ಮಾಡಿದಾಗ ನಿಯಂತ್ರಣ ನಿಮ್ಮ ಕೈಲಿರೋದಿಲ್ಲ, ಅವ್ರು ಹೇಳ್ದಂಗೆ ಕೇಳಬೇಕಾಗತ್ತೆ. ನನಗೆ ಯಾವಾಗಲೂ ಈ ಆಲೋಚನೆ ಮಾಡಿದಾಗ ನೆನಪಾಗೋದು ರಾಮಾಯಣನೇ. ನೀವು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅಂತ ನಾನು ಹೇಳಿದಾಗ ಅದನ್ನೇನು ತುಂಬ ಭಕ್ತಿಯಿಂದಲೇ ನೋಡಿ ಅಂತ ಹೇಳೋದಿಲ್ಲ, ನಾನು ಜೀವನದ ಪಾಠದ ರೀತಿಯಲ್ಲೂ ನೋಡ್ಬೋದು. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಇದರಲ್ಲಿ ಹಿಂದೂಗಳಲ್ಲದೇ ಇರೋರು ಸದಸ್ಯರಾಗಿರ್ಬೋದು. ಇತ್ತೀಚೆಗೊಂದು ಶುರುವಾಗಿದೆ ಲಿಂಗಾಯತರ ರಾಮನ ಪೂಜೆ ಮಾಡಬೇಕು ಅಂತ. ಅದೆಲ್ಲ ಬಿಟ್ಟಾಕಿ ನೀವು ಎಲ್ಲ ಜೀವನ ಪಾಠ ಅನ್ನುವ ರೀತಿಯಲ್ಲೇ ನೋಡೋದಾದರೆ, ರಾಮನಂತಹ ಲೀಡರು ಬಹುಶಃ ಹಿಂದೆ ಯಾವತ್ತೂ ಇರಲಿಲ್ಲ, ಮುಂದೆ ಯಾವತ್ತೂ ಇರೋದಕ್ಕೂ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ನನಗೆ. ಲಾಭ ನಷ್ಟ, ಬದುಕಿನ ಲಾಭ ನಷ್ಟಗಳನ್ನು ಅಷ್ಟೊಂದು ಸ್ಥಿತಪ್ರಜ್ಞನಾಗಿ ತೆಗೆದುಕೊಂಡಂಥ ಇನ್ನೊಂದು ವ್ಯಕ್ತಿತ್ವ ನನಗೆ ಕಾಣಿಸೋದಿಲ್ಲ. ಇನ್ನೇನು ನಾಳೆ ಬೆಳಗ್ಗೆ ಆದರೆ ಪಟ್ಟಾಭಿಷೇಕ, ಸಿಂಹಾಸನ, ಅಯೋಧ್ಯೆಯ ರಾಜನಾಗಬೇಕು. ಏಕಾಏಕಿ ರಾತ್ರೋರಾತ್ರಿ ಸೀನೆ ಉಲ್ಟಾಗ್ಬಿಡ್ತು. ನಾರಿನ ಬಟ್ಟೆ ಹಾಕೊಂಡು ಕಾಡಿಗೆ ಹೋಗ್ಬೇಕು ಅಂತಾಯಿತು. ಆಗಲಿ ಅಂತ ಸರಿ, ಕಾಡಿಗೆ ಹೋದ ಮೇಲೆ ಆದರೂ ನೆಮ್ಮದಿಯಾಗಿದ್ನ, ಕಾಡಿನಲ್ಲಿ ನೆಮ್ಮದಿಯಾಗಿರೋಕ್ಕಾಗುತ್ತೆ. ಸೀತೆ ಅಪಹರಣ, ಅಂಥ ಚಾಲೆಂಜಿಂಗ್ ಸಿಚುವೇಶನ್ ಬಂದಾಗ ಸಹಜವಾಗಿ ಯಾರಿಗಾದ್ರು ಅನಿಸುತ್ತೆ ಯಾರಿಗಾದ್ರು ದೊಡ್ಡವ್ರ ಸಹಾಯ ತಗೊಳ್ಳೋಣ ಅಂತ. ಇಲ್ಲ, ರಾಮಂದು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಇದ್ದಂಗೆ. ಪಕ್ಕದಲ್ಲಿ ಸೋದರ ಮಾವನ ದೊಡ್ಡ ರಾಜ್ಯ ಇತ್ತು, ಒಂದು ಮಾತು ಹೇಳಿ ಕಳಿಸಿದ್ರೆ ಸೈನ್ಯ ಕಳಿಸ್ಬಿಡ್ತಿದ್ದ, ಹೋಗು ರಾವಣನ ಮೇಲೆ ಯುದ್ಧ ಮಾಡು ಅಂತ. ಇಲ್ಲ, ಅದೇ ಕಾಡಿನಲ್ಲಿದ್ದಂಥ ಇವತ್ತಿನ ಕ್ಯಾಟಗರಿಗೆ ಹೋಗೋದಾದರೆ SC ST ತಳ ಸಮುದಾಯ, ದಲಿತ ಸಮುದಾಯದೆಲ್ಲರನ್ನೂ ಸೇರಿಸ್ಕೊಂಡು ಒಂದು ಸೈನ್ಯ ಕಟ್ತಾರೆ ರಾಮ. ಆ ಸೈನ್ಯದಲ್ಲಿ ಯಾರ್ಯಾರ ತಾಕತ್ತೇನೇನು ಅಂತ ಗೊತ್ತಿತ್ತು, ಯಾರ್ಯಾರು ಏನೇನು ಕೆಲಸ ಅಸೈನ್ ಮಾಡಬೇಕು ಅಂತ ಗೊತ್ತಿತ್ತು.
ಅಂಥದ್ದೇ ಕೆಲಸವನ್ನು ರಾಮ ಅಸೈನ್ ಮಾಡ್ದ. ಇವತ್ತೇನಾದ್ರು ಒಂದು ಕಾರ್ಪೊರೇಟ್ ಕಂಪನಿ ಇದ್ದು ರಾಮ CEO ಆಗಿದ್ದರೆ ದಟ್ ವುಡ್ ಹ್ಯಾವ್ ಬಿನ್ ದ ಬೆಸ್ಟ್ ಕಾರ್ಪೊರೇಟ್ ಕಂಪನಿ. ನೀವು ದೇವರು, ಮರ್ಯಾದಾ ಪುರುಷೋತ್ತಮ, ಅಯೋಧ್ಯೆಯಲ್ಲಿ ಮಂದಿರ ಅದೆಲ್ಲ ಪಕ್ಕಕ್ಕೆ ಇಟ್ಟು ಯೋಚನೆ ಮಾಡಿ, ಅದು ವ್ಯಕ್ತಿತ್ವವನ್ನು ಯೋಚನೆ ಮಾಡಿ. ಅಂಥ ಅದ್ಭುತವಾಗಿ ನಾವು ಯಾವತ್ತಾದರೂ ಇಂಥದ್ದೊಂದು 18,000 ಸದಸ್ಯರ ದೊಡ್ಡದೊಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ನಡೆಸುವಂಥವರು ಚಾಲೆಂಜ್ ಬಂದಾಗ, ಈ ಚಾಲೆಂಜ್ ರಾಮನ ಮುಂದೆ ಬಂದಿದ್ರೆ ಹೆಂಗೆ ಸಾಲ್ವ್ ಮಾಡ್ತಿದ್ದ ಅಂತ ಯೋಚನೆ ಮಾಡಬೇಕು. ರಾಮ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದ ಈ ಚಾಲೆಂಜನ್ನು ಅಂತ ಮಾರ್ಗಗಳು ಕಾಣಿಸಿಕೊಳ್ತವೆ. ಎಂಥೆಂಥ ಜನರಿಗೆ ಎಂಥೆಂಥ ಕೆಲಸಗಳನ್ನು ಅಸೈನ್ ಮಾಡಿದ ನೋಡ್ರಿ ರಾಮ. ಲಂಕೆಗೆ ಹೋಗಿ ಸೀತೆಗೆ ಒಂದು ಅಭಯ ಕೊಟ್ಟು ಬರಬೇಕು, ಹೆದರಬೇಡ, ರಾಮ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ. ಯಾರಿಗೆ ಅಸೈನ್ ಮಾಡಿದ್ದು? ಆಂಜನೇಯನಿಗೆ. ಆಂಜನೇಯ ಅಲ್ಲಿ ಹೋಗಿ ಈ ಕೆಲವೊಂದಷ್ಟು ಜನ ನಮ್ಮಲ್ಲಿ ನೌಕರರು ಇರ್ತಾರೆ, ಹೇಳ್ದಷ್ಟೇ ಮಾಡ್ತಾರೆ ಅವರು, ಅದರ ಆಚೆ ತಲೆನೂ ಓಡಿಸಂಗಿಲ್ಲ. ಏನು ಹೇಳಿರ್ತೀವಿ ಅಷ್ಟೇ, ಅದು ಸರಿನಾ ತಪ್ಪ ಅಂತಲೂ ಯೋಚನೆ ಮಾಡೋದಿಲ್ಲ. ಯಾವನೋ ಒಬ್ಬ ಕರೆದು ಮಾಲೀಕ ತನ್ನ ಕೆಲಸದವ್ನಿಗೆ ಹೇಳಿದಂತ, ಕುದುರೆಗೆ ನೀರು ತೋರಿಸ್ಕೊಂಬ ಅಂತ. ನೀವು ಹೋಗಿ ತೋರಿಸ್ಕೊಂಬಂದ ಅಷ್ಟೇ, ನೀರು ಕುಡಿಸ್ಬೇಕು ಅಂತ ಹೇಳಿಲ್ಲಲ್ಲ, ಮನೆಗೆ ತೋರಿಸ್ಕೊಂಬಂದ. ಆದರೆ ಯಾರಿಗಾದ್ರು ಜವಾಬ್ದಾರಿ ಇಟ್ಟು ಕೆಲಸ ಹೇಳಿದ್ರೆ ಹನುಮಂತನಂಥವ್ರಿಗೆ ಕೆಲಸ ಹೇಳ್ಬೇಕು, ಆಂಜನೇಯನಂಥವ್ರಿಗೆ ಕೆಲಸ ಹೇಳ್ಬೇಕು. ರಾಮ ಹೇಳಿದ್ದೇನು, ಹೋಗಲ್ಲಿ ಸೀತೆಗೆ ಭಯ ಪಡಬೇಡ, ರಾಮ ಬರ್ತಾನೆ ಅಂತ ಹೇಳ್ಬಾ ಅಂತ. ಹೋದ ಆಂಜನೇಯ, ರಾಮನ ಕುರುಹನ್ನು ಕೊಟ್ಟ, ಭಯ ಪಡಬೇಡ ಅಂತ ಹೇಳ್ದ. ಬೇಕು ಅಂತಾನೆ ರಾವಣನ ಕೈಗೆ ಸಿಕ್ಕಾಕೊಂಡ. ರಾವಣ ಕೇಳ್ತಾನಂತೆ, ನಾನು ಯಾರು ಗೊತ್ತಾ ಅಂತ. ಹನುಮಂತ ಹೇಳಿದಂತೆ, ನೀ ಗೊತ್ತು, ನಿನ್ನೆ ಅಲ್ವಾ ವಾಲಿ ಬಡದು ನೆಲಕ್ಕೆ ಹಾಕಿದ್ದು ಅಂತ ಹೇಳ್ತಾನೆ. ನಿಮ್ಮ ಕಾಂಪಿಟೇಷನ್ನಿನ ಆತ್ಮಸ್ಥೈರ್ಯವನ್ನು ಹೆಂಗೆ ಕುಗ್ಗಿಸ್ಬೇಕು ಅಂತ ಹನುಮಂತ ನೋಡಿ ಕಲ್ಕೋಬೇಕು. ರಾವಣನ ಆ ಮುಂಚೆ ಬಹಳ ಜನ ಸೋಲಿಸಿರ್ತಾರೆ, ಅವರ ಪೈಕಿ ವಾಲಿ ಕೂಡ ಒಬ್ಬ. ವಾಲಿ ರಾವಣನ್ನ ನಮ್ಮ ಕಡೆ ಚಂಡಿ ಕೈಯಾಗಿ ಹಿಡ್ತಾರೆ, ಒಂದು ಕುತ್ತಿಗೆ ಹಿಂಗೆ ಹಿಡ್ಕೊಂಡು ಇಡೀ ಲಂಕ ಸುತ್ತಾಡ್ಸ್ಕೊಂಡು ಬಂದಿದ್ದಂತೆ. ರಾವಣ ಕೂಗಾಡ್ತಿದ್ದಂತೆ, ಗುಡು 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 ಅಂತ ಕೂಗಾಡ್ತಿದ್ದಂತೆ. ಅವನೇ ಅಲ್ವಾ ನೀನು ರಾವಣ ಅಂತ. ಅಂದರೆ ಇನ್ನೇನು ದೊಡ್ಡ ಮಹಾ ಅನ್ನೋ ಥರ ಸಿಟ್ಟಿಗೆದ್ದ ರಾವಣ ಹನುಮಂತನನ್ನು ಹಿಡ್ಕತ್ತಾನೆ. ಬಾಲಕ್ಕೆ ರಾವಣ ಏನು ಮಂಗ, ಇದು ಮಂಗನಿಗೆ ಬಾಲ ಅಂದರೆ ಭಾಳ ಪ್ರೀತಿ, ಬಾಲನೇ ಸುಟ್ಟುಬಿಡೋಣ ಅಂತ ಅದಕ್ಕೆ ಬತ್ತಿ ಸುತ್ತಿ, ಬಟ್ಟೆ ಸುತ್ತಿ, ಎಣ್ಣೆ ಹಾಕಿ ಬೆಂಕಿ ಇಟ್ಟರೆ ಹನುಮ ಇಡೀ ಲಂಕೆಯನ್ನು ಸುಟ್ಕೊಂಬಂದ. ನೋಡಿ, ಮಾಲೀಕಂದೇನು ಖರ್ಚೆ ಮಾಡಲಿಲ್ಲ. ಬಟ್ಟೆ ರಾವಣಂದು, ಎಣ್ಣೆ ರಾವಣಂದು, ಸುಟ್ಟಿದ್ದು ರಾವಣಂದೇ. ನಿಮ್ಮ ಎಂಪ್ಲಾಯಿಗಳು ಹೆಂಗಿರ್ಬೇಕು ಅಂದರೆ ಸ್ವಲ್ಪ ಸೊಸೈಟಿ ಮೇಲೆ ಭಾರ ಕಡಿಮೆ ಮಾಡುವಂಥವ್ರು ಇರ್ಬೇಕು. ಅವ್ರದ್ದೇ ತೆಗೆದು ಅವ್ರಿಗೆ ಬಡದು ಬರೋವಂಥವ್ರು ಇರ್ತಾರೆ. ಆ ರೀತಿಯ ಎಂಪ್ಲಾಯಿಗಳ ಅಸೆಟ್ ಆಗ್ತಾರೆ ನಿಮಗೆ. ಇನ್ನೊಂದು ಕಡೆ ರಾಮ, ನಿಮ್ಮ ಜೊತೆಗೆ ಯಾರನ್ನು ಇಟ್ಕೊತೀರಿ? ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ನಿಮಗೂ ಯಾವುದೋ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕಾಂಪಿಟೇಷನ್ ಆಗಿರ್ಬೋದು. ಅವರು ಅಷ್ಟು ಮಾಡಿದ್ರು ಠೇವಣಿ, ನಾವಿಷ್ಟು ಮಾಡಬೇಕು ಠೇವಣಿ, ನಮ್ಮದೇ ಕಡಿಮೆ ಆಯಿತು, ಅವ್ರಿಗಿಂತ ಜಾಸ್ತಿ ಆಗಬೇಕು, ಎಲ್ಲ ರೀತಿಯ ಲೆಕ್ಕಾಚಾರಗಳು ನಿಮ್ಮೊಳಗಿರ್ತವೆ. ಆದರೆ ಯಾವತ್ತು ಎಥಿಕ್ಸ್ ಬಿಟ್ಟು ಆಚೆ ಈಚೆ ಹೋಗ್ಬಾರ್ದು. ಒಂದು ಎಥಿಕ್ಸ್ ಅಂತ ಇರುತ್ತಲ್ಲ, ನಾನು ಇದೇ ರೀತಿಯಲ್ಲಿ ನಡೆಸ್ತೀನಪ್ಪ ಅಂತ, ಅದನ್ನು ಬಿಟ್ಟು ಆಚೆ ಈಚೆ ಹೋಗ್ಬಾರ್ದು. ಅಂತಿಮ ವಿಜಯ ಆಗೋದು ಅದಕ್ಕೆ, ಅಂತಿಮ ಗೆಲುವಾಗೋದು ಅದಕ್ಕೆ. ಆರಂಭಿಕವಾಗಿ ಏನೋ ಅನ್ನಿಸ್ತಾ ಇರುತ್ತೆ, ಇದು ತಪ್ಪು ಮಾಡಿದ್ವಾ ಅಂತ. ನೋಡಿ, ರಾಮನ ಮುಂದೆ ಆಪ್ಷನ್ ಇತ್ತು. ರಾವಣನನ್ನು ಎದುರಿಸೋದಕ್ಕೆ ವಾಲಿಯನ್ನು ಕರ್ಕೊಂಡು ಹೋಗ್ಬೇಕಾ, ಸುಗ್ರೀವನನ್ನು ಕರ್ಕೊಂಡು ಹೋಗ್ಬೇಕಾ? ಇವತ್ತಿನ ಎಲ್ಲ ಲೆಕ್ಕಾಚಾರದಲ್ಲಿ ವಾಲಿ ವಾಸ್ ಸೂಟೇಬಲ್ ಪರ್ಸನ್. ಯಾಕಂದರೆ ಆತ ಬಲಿಷ್ಠ, ದೊಡ್ಡ ಸೈನ್ಯ ಇತ್ತು, ಯುದ್ಧ ಪರಿಣಿತ, ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಸಲ ರಾವಣನನ್ನು ಸೋಲಿಸಿದ ಅನುಭವ ಇತ್ತು ಅವನಿಗೆ. ಇಂಥ ಎಕ್ಸ್ಪೀರಿಯನ್ಸ್ಗಿಂತ ಇನ್ನೇನು ಬೇಕು? ರಾಮನಿಗೆ ಈಸಿ ಆಪ್ಷನ್ ಇತ್ತು. ವಾಲಿ ವಾಸ್ ಆಲ್ ರೆಡಿ, ತಯಾರಿದ್ದೀನಿ ನಾನು ರಾವಣನ ಜೊತೆ ಇದ್ದಕ್ಕೆ, ನಿನ್ನ ಜೊತೆ ಕೈ ಜೋಡಿಸೋದಕ್ಕೆ ಅಂತ. ಆದರೆ ರಾಮ ಸುಗ್ರೀವನನ್ನು ಆರಿಸಿಕೊಳ್ತಾನೆ. ವಾಲಿಯ ವಧೆ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ಹೇಳ್ತಾನೆ, ನೀನು ದಾರಿ ಬಿಟ್ಟವನು ಅಂತ. ನೀನು ತಮ್ಮನ ಹೆಂಡತಿಯ ಮೇಲೆ ಕಣ್ಣು ಹಾಕಿರೋನು, ಅವನನ್ನು ದೇಶಭ್ರಷ್ಟನಾಗಿಸಿದಂಥವನು.
ನಿನ್ನಂಥವನ ಜೊತೆಗೆ ಸೇರಿಕೊಂಡು ನಾನು ಧರ್ಮಯುದ್ಧವನ್ನು ಮಾಡಲಾರೆ. ಅವನು ಬಲಹೀನ ಆಗಿರಬೇಕು. ಹಾಗೆ ಸೊಸೈಟಿ ನಡೆಸುವ ಸಂದರ್ಭದಲ್ಲಿ ಆಯ್ಕೆಗಳು ಬರ್ತವೆ, ಅವಕಾಶಗಳು ಬರ್ತವೆ. ಯಾರ ಜೊತೆಗೆ ಸೇರ್ಕೋಬೇಕು, ಯಾರನ್ನ ದೂರ ಇಡಬೇಕು. ಹಾಗಿರುವಾಗ ಯಾರ ಹತ್ರ ದುಡ್ಡಿದೆ, ಯಾರ ಹತ್ರ ಬಂಗ್ಲೆ ಇದೆ, ಯಾರ ಹತ್ರ ದೊಡ್ಡ ದೊಡ್ಡ ಕಾರ್ನಲ್ಲಿ ಓಡಾಡ್ತಾರೆ, ಅವರೆಲ್ಲ ನಿಮ್ಮ ಆಯ್ಕೆ ಆಗಬೇಕಾದದ್ದು. ಯಾರೊಳಗೆ ಪ್ರಾಮಾಣಿಕತೆ ಇದೆಯಲ್ಲ, ಯಾರೊಳಗೆ ನಿಯತ್ತಿದೆಯಲ್ಲ, ಅಂಥವರನ್ನು ಸೇರಿಸಿಕೊಂಡ್ರೆ ಸೊಸೈಟಿಗೊಂದು ದೊಡ್ಡ ವಿಷನ್ ಇರುತ್ತೆ, ದೂರದೃಷ್ಟಿ ಇರುತ್ತೆ. ಯಾವಾಗಲೂ ನಮ್ಮ ಸಂಸ್ಕೃತಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದವರಲ್ಲ, ಮುಂದಿನ ತಲೆಮಾರುಗಳ ಬಗ್ಗೆ ಯೋಚನೆ ಮಾಡಿದವರು. ಅಂಥ ಯೋಚನೆಯಲ್ಲೇ ಈ ಸೊಸೈಟಿಯ ಹಿರಿಯರಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾವುದೋ ಅಜ್ಜ ಸಣ್ಣ ಮಗುನ ಕರ್ಕೊಂಡು ಆಗಷ್ಟೇ ಹಚ್ಚಿದ ತೆಂಗಿನ ಮರಕ್ಕೆ ನೀರು ಹಾಕ್ತೀನಂತೆ. ಮಗು ಕೇಳುತ್ತೆ, ಅಜ್ಜ ಈ ಮರ ಕಾಯಿ ಬಿಡಬೇಕು ಅಂದರೆ ಎಷ್ಟು ವರ್ಷ ಬೇಕು? ಬೇಕಾಗ್ಬೋದು, ಒಂದು 6-7 ವರ್ಷ ಬೇಕಾಗ್ಬೋದು. ಮಗು ಕೇಳ್ತಂತೆ, 6-7 ವರ್ಷ, ಅಷ್ಟು ವರ್ಷ ಬದುಕಿರ್ತೀಯ ಅಂತ ಗ್ಯಾರಂಟಿ ಇದೆಯಾ ನಿನಗೆ ಅಂತ ಕೇಳ್ತಂತೆ ಮಗು. ಆವಾಗ ಅಜ್ಜ ಹೇಳ್ತಾನೆ, ಇಲ್ಲ, ಬದುಕಿರ್ತೀನೋ ಇಲ್ಲ ಗೊತ್ತಿಲ್ಲ, ಆದರೆ ನಾನು ಚಿಕ್ಕವನಿದ್ದಾಗ ನಾನೇನು ಎಳ್ನೀರು ಕುಡಿದ್ನಲ್ಲ, ಆ ಗಿಡ ನಾನು ಹಚ್ಚಿರಲಿಲ್ಲ, ನಮ್ಮ ಅಜ್ಜ ಹಚ್ಚಿ ಹೋಗಿದ್ದಾನೆ. ಯಾರೋ ನೆಟ್ಟ ಮರದ ಫಲವನ್ನು ನಾನು ಉಣ್ತಾ ಇದ್ದೀನಿ, ಅದೇ ರೀತಿ ನಾನು ನೆಟ್ಟ ಮರದ ಫಲವನ್ನು ಇನ್ಯಾರು ಉಣ್ತಾರೆ, ಮುಂದಿನ ತಲೆಮಾರು. ಹಾಗೆ ನೀವು ರಾಜಕಾರಣಕ್ಕೆ ಬಂದರೆ ಎಲೆಕ್ಷನ್ ಟು ಎಲೆಕ್ಷನ್ ಅಷ್ಟೇ ಯೋಚನೆಗಳಿರುತ್ತೆ ಅವರಿಗೆ. ನಿಜವಾದ ದೂರದೃಷ್ಟಿ ಇರೋರು ಜನರೇಷನ್ ಟು ಜನರೇಷನ್ ಯೋಚನೆ ಮಾಡಬೇಕು. ಆ ಜನರೇಷನ್ ಟು ಜನರೇಷನ್ ಯೋಚನೆ ಮಾಡುವಂಥ ಕ್ಷಮತೆ ಮತ್ತು ಧ್ಯೇಯ ಈ ಸೊಸೈಟಿಗಿರಲಿ. ನನಗೆ ಬಹಳ ಗಾಢವಾದ ನಂಬಿಕೆ ಇದೆ. ಕೇವಲ ಬ್ಯಾಂಕಿಂಗ್ ಸೆಕ್ಟರ್ ಒಂದೇ ಅಲ್ಲ, ನಮ್ಮ ಶಿಕ್ಷಣವೂ ಕೋಆಪರೇಟಿವ್ ಮಾಡೆಲಿಗೆ ಬರಬೇಕಾಗಿದೆ, ನಮ್ಮ ಬಿಸ್ನೆಸ್ ಕೋಆಪರೇಟಿವ್ ಮಾಡೆಲಿಗೆ ಬರಬೇಕಾಗಿದೆ, ಪಾಲಿಟಿಕ್ಸ್ ಕೋಆಪರೇಟಿವ್ ಮಾಡೆಲಿಗೆ ಬರಬೇಕು. ಇದು ಎಲ್ಲಿ ಸಿಸ್ಟಮು ಅರ್ಥ ಆಗೋದಿಲ್ಲ ನನಗೆ. ತುಂಬ ಅಂದರೆ ತುಂಬ ಒಳ್ಳೆಯ ಕೆಲಸ ಒಂದು ದೇಶದಲ್ಲಿ ಆಗ್ತಾ ಇದ್ದರೂ ಕೂಡ ವಿರೋಧ ಪಕ್ಷದಲ್ಲಿದ್ದಾರೆ ಅನ್ನುವ ಕಾರಣಕ್ಕಾಗಿ ವಿರೋಧಿಸಬೇಕು ಅನ್ನುವ ಮನಸ್ಥಿತಿ ಇದೆ. ವಿರೋಧ ಪಕ್ಷದಲ್ಲೊಬ್ಬ ಬಹಳ ಪ್ರಾಮಾಣಿಕ ಇರ್ತಾನೆ, ಸರಳ ಸಜ್ಜನನಾದಂಥವನು ಇರ್ತಾನೆ. ಅವನು ವಿರೋಧ ಪಕ್ಷದಲ್ಲಿ ಇದ್ದಾನೆ ಅನ್ನುವ ಕಾರಣಕ್ಕಾಗಿ ಆಡಳಿತ ಪಕ್ಷದವರು ಆತನ ಹೆಗಲ ಮೇಲೆ ಕೈ ಹಾಕಿ ಮಾತು ಕೂಡ ಆಡೋದಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಇದು ಪ್ರಜಾಪ್ರಭುತ್ವದ ಸೈಡ್ ಎಫೆಕ್ಟ್ ಇದೆ ಅಷ್ಟೇ. ಎಲ್ಲ ಹೋಗೋ ಕಾಲ, ಬದಲಾಗುವ ಕಾಲ, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದರೆ ಅದರ ಮಾರ್ಗವನ್ನಂತೂ ಈ ಸಹಕಾರ ಚಳುವಳಿ ತೋರಿಸಬೇಕಾಗಿದೆ ಮತ್ತು ಆ ತೋರಿಸುವ ಕೆಲಸವನ್ನು ತಾವು ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ನಾನು ಆರಂಭದಲ್ಲಿ ಹೇಳಿದೆ, ನನಗೆ ದುಡ್ಡು ಅರ್ಥ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳೋ ಮನಸ್ಸು ಇಲ್ಲ ಅಂತ. ಅದರ ಅರ್ಥ ಅದು ನಾನು ದ್ವೇಷ ಮಾಡ್ತೀನಿ ಅಂತಲ್ಲ. ಒಂದು ಬದಲಾವಣೆಯ ಕವಲು ದಾರಿಯಲ್ಲಿ ನಾವೆಲ್ಲ ಬಂದು ನಿಂತ್ಕೊಂಡಿದ್ದೀವಿ. ನಾವೆಲ್ಲ ಇನ್ ದ ಸೆನ್ಸ್ ನಮ್ಮ ದೇಶ ಬಂದು ನಿಂತ್ಕೊಂಡಿದೆ. ಹೆಂಗೋ ಇದ್ದವ್ರು ಹೆಂಗೋ ಆಗಿದ್ದೀವಿ, ಬಹಳ ಹಿರಿಯರಿದ್ದೀರಿ. ಸುಮ್ಮನೆ ನಿಮ್ಮ ಬಾಲ್ಯದ ದಿನಗಳು, ನಿಮ್ಮ ಯೌವನದ ದಿನಗಳು, ಅದು ಎಷ್ಟು ಕಷ್ಟದ ದಿನಗಳಾಗಿದ್ವು ಅಂತ ಯೋಚನೆ ಮಾಡಿ. ನಾನು 3-4 ದಿವಸದ ಹಿಂದೆ ಹುಬ್ಳಿಯಲ್ಲಿ MLA ಅವರು ಊಟಕ್ಕೆ ಕರೆದಿತ್ತು, ಹೋಗಿದ್ದೆ ನಾನು. ಅವರು ಕರೆಕ್ಟ್ ಅನ್ನಿಸ್ತು ನನಗೆ. ಮುಂಚೆ ನಮ್ಮ ಹಿತ್ತಲಲ್ಲಿ ಬಟ್ಟೆ ಒಣಗಿ ಹಾಕಿದ್ರೆ ಒಬ್ಬರು ಕಾಯಬೇಕಾಗ್ತಿತ್ತು, ಯಾರೋ ಒಂದು ಕಳ್ತನ ಮಾಡ್ಕೊಂಡು ಹೋಗ್ಬೋದು ಅಂತ. ಏನೇನೋ ಕಳ್ತನ ಆಗ್ತಿತ್ತು, ಉರುವಲಿಗಿಟ್ಟಿದ್ದ ಕಟ್ಟಿಗೆಗಳ ಕಳ್ತನ ಆಗ್ತಿತ್ತು. ಹಬ್ಬದ ಊಟ ಅಂದರೆ ಮನೆಗೆ ಸ್ವೀಟ್ ತರೋದು ಅಂದರೆ ಯಾವುದೋ ಅಪರೂಪದ ಸನ್ನಿವೇಶದಲ್ಲಿ ಮನೆಗೆ ಸ್ವೀಟ್ ತರೋದು. ಪರಿಸ್ಥಿತಿ ಬದಲಾಗಿದೆ, ಜನರ ಕೈಯಲ್ಲಿ ನಾವು ಕಾಸು ಓಡಾಡೋದಕ್ಕೆ ಶುರುವಾಗಿದೆ. ಅದು ಕೇವಲ ಕುಟುಂಬದಲ್ಲಿ ಅಥವಾ ವ್ಯಕ್ತಿಗಳಲ್ಲಾದ ಬದಲಾವಣೆ ಅಲ್ಲ, ದೇಶದಲ್ಲಿ ಆಗಿರುವಂತಹ ಬದಲಾವಣೆ. ಎಲ್ಲಿಂದ ಎಲ್ಲಿಗೋ ಬಂದಿದ್ದೀವಿ ನಾವು. 9 ವರ್ಷಗಳ ಹಿಂದೆ ನಮ್ಮ ದೇಶವನ್ನು ಫ್ರೆಜೈಲ್ 5 ಅಂತಿದ್ರು. ಇಲ್ಲ, 9 ವರ್ಷ ಅಲ್ಲ, 2013ನಲ್ಲಿ ಮೂಡೀಸ್ ರಿಪೋರ್ಟ್ ಬರುತ್ತೆ. ಫ್ರೆಜೈಲ್ 5 ಈ ದೇಶ. ಫ್ರೆಜೈಲ್ 5 ಅಂದರೆ ಏನು? ಯಾವ ಕ್ಷಣದಲ್ಲಿ ಆದರೂ ಕುಸಿದು ಬೀಳಬಹುದಾದ 5 ದೇಶಗಳನ್ನು ಪಟ್ಟಿ ಮಾಡಿದ್ರು. ಯಾವ ಮೂಮೆಂಟ್ ಆದರೂ ಕುಸಿದು ಬೀಳ್ತಾವೆ ಈ ದೇಶ, ಫೈನಾನ್ಷಿಯಲಿ ಬ್ಯಾಂಕ್ರಪ್ಟ್ ಆಗ್ತದೆ ಅಂತ. ಅದರಲ್ಲಿ ಭಾರತದ ಹೆಸರು ಹೊಂದಿತ್ತು. ಇವತ್ತು ನಾವು 5th ಲಾರ್ಜೆಸ್ಟ್ ಎಕನಾಮಿ ಅಂತ ಮಾತಾಡ್ತೀವಿ. ಇದು ಬರೀ ಕೇವಲ ನಂಬರ್ಗಳಲ್ಲಿ ಕಾಣುವ ಬದಲಾವಣೆ ಅಲ್ಲ. ಇದು ನಂಬರ್ಗಳಲ್ಲ, ನಾವು ದಿನನಿತ್ಯ
ಅನುಭವಿಸುವಂಥ ಬದಲಾವಣೆ. ಮುಂಚೆ ಆಗರ್ಭ ಶ್ರೀಮಂತರು ಅಂದರೆ ಕುಟುಂಬದಿಂದಲೇ ಬರಬೇಕು ಅಂತ. ಟಾಟಾ ಬಿರ್ಲಾ ಅಂತ ಮಾತಾಡ್ತಿದ್ವಿ, ಅವರಪ್ಪ ಅವನ ಮಗ ಕುಟುಂಬಸ್ಥರು. ಈಗ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಮಗ ನಾರಾಯಣಮೂರ್ತಿ ಇನ್ಫೋಸಿಸ್ನಂಥದ್ದೊಂದು ಸಂಸ್ಥೆ ಕಟ್ತಾರೆ, ಪ್ರೈಮರಿ ಸ್ಕೂಲ್ ಟೀಚರ್. ಗೌತಮ್ ಅದಾನಿ ಅಂತ ಮಾತಾಡ್ತೀವಿ ನಾವು, ಸ್ಕೂಲ್ ಟೀಚರ್ ಮಗನೇ. SLC ಪಾಸ್ ಆಗೋದಕ್ಕಾಗಲ್ಲ ಅಂತ ಜೇಬಲ್ಲಿ 300 ರೂಪಾಯಿ ಇಟ್ಟು ಮುಂಬೈಗೆ ಬಂದಿದ್ದ ಮನುಷ್ಯ. ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಯಾರು ಅಂತ ಅದಾನಿಗೂ ಅಂಬಾನಿ ಮಧ್ಯದಲ್ಲಿ ಕಾಂಪಿಟೇಷನ್ ಇದೆ. ಆ ಅಂಬಾನಿ, ಧೀರುಭಾಯಿ ಅಂಬಾನಿ 500 ರೂಪಾಯಿಗಿನ ಸಂಬಳಕ್ಕೆ ಪೆಟ್ರೋಲ್ ಆಗ್ತಾ ಇದ್ದ ಮನುಷ್ಯ. ನೋಡಿ ಅವಕಾಶಗಳು ಹೆಂಗೆ ತೆರೆದುಕೊಂಡ್ರೆ ಅಂತಂದರೆ ಅವುಗಳನ್ನು ಚೇಸ್ ಮಾಡಿ ಹಿಡ್ಕೊಳ್ಳುವ ಕ್ಷಮತೆ ನಮ್ಮಲ್ಲಿರಬೇಕು ಮತ್ತು ಮನಸ್ಸು ನಮ್ಮಲ್ಲಿರಬೇಕು. ಆ ರೀತಿಯಾಗಿ ತೆರೆದುಕೊಂಡಿರುವ ಆರ್ಥಿಕತೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಅವಕಾಶಗಳ ಆಗರ ನಮ್ಮ ಮುಂದಿದೆ, ಅವುಗಳನ್ನು ಬಳಸ್ಕೊಳ್ಳೋದಕ್ಕೆ ಬರಬೇಕಷ್ಟೇ. ಆದರೆ ನಮ್ಮ ಮೈಂಡ್ ಸೆಟ್ ಹೆಂಗಿದೆ ಅಂದರೆ SSLC ಪಾಸ್ ಆದವರಿಗೆ ಅಂತ ಇರುವ ಡಿ ದರ್ಜೆಯ ನೌಕರರ 400 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ರೆ 10,000 20,000 ಅರ್ಜಿಗಳು ಬರ್ತವೆ. 10,000 20,000 ಅರ್ಜಿಗಳು ಬರ್ತವೆ ಡಿ ದರ್ಜೆಯ ನೌಕರರಿಗೆ ಅರ್ಜಿ ಆಹ್ವಾನ ಮಾಡಿದ್ರೆ. SSLC ಪಾಸ್ ಆದವ್ರಿಗೆ ಇರೋದು, ಡಬಲ್ ಗ್ರ್ಯಾಜುಯೇಟ್ ಮಾಡಿದವರೆಲ್ಲ ಅರ್ಜಿ ಹಾಕೊಂಡಿರ್ತಾರೆ. ಇನ್ನೂ ತನಕ ಎಲ್ಲೋ ಒಂದು ಕಡೆ ನೌಕರಿ ಮಾಡಬೇಕು, ಗೌರ್ಮೆಂಟ್ ಜಾಬ್ ಇದ್ದರೆ ಸೆಕ್ಯೂರು. ಈ ರೀತಿಯ ಮನಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅವರಿಗೆ ಬದಲಾದ ಜಗತ್ತಿನ ಒಂದು ರೂಪನ್ನು ತೋರಿಸ್ಬೇಕಾಗಿದೆ, ಅವಕಾಶಗಳು ಹೆಂಗಿದ್ದಾವೆ ಅಂತ ತೋರಿಸ್ಬೇಕಾಗಿದೆ. ಆ ಲೆಕ್ಕಾಚಾರದಿಂದ ನನಗೆ ಈ ಬಿಸ್ನೆಸ್ ಅನ್ನುವಂಥದ್ದು, ವ್ಯವಹಾರ, ದುಡ್ಡು, ಅದು ಎಲ್ಲಿಗೆ ಬೆಳೀತು ಅದರ ಬಗ್ಗೆ ಒಂದು ಪತ್ರಕರ್ತ ಸಹಜ ಕುತೂಹಲ ಇದೆ. ಆ ರೀತಿಯ ಬೆಳವಣಿಗೆಯ ಕಥೆಗಳನ್ನು ಬಹಳ ಆಸಕ್ತಿಯಿಂದ ನಾನು ನೋಡ್ತಾ ಇರ್ತೀನಿ. ಅವರೆಲ್ಲರಲ್ಲೂ ಇರುವ ಒಂದು ಕಾಮನ್ ಫ್ಯಾಕ್ಟರ್ ಅಂದರೆ ತುಂಬ ಕೆಳ ಹಂತದ ಮನೆಗಳಲ್ಲಿ ಹುಟ್ಟಿದ್ರು. ತಂದೆ ತಾಯಿಗಳೇನು ಬಹಳ ದೊಡ್ಡ ಅಕ್ಷರಸ್ಥರು ಅಥವಾ ದೊಡ್ಡ ಬಿಸ್ನೆಸ್ ಮಾಡ್ತಾಯಿದ್ರು ಅಂತಲ್ಲ, ತುಂಬ ಜನಸಾಮಾನ್ಯರ ಮನೆಗಳಲ್ಲಿ ಹುಟ್ಟಿ ಎತ್ತರದ ಸ್ಥಾನಗಳನ್ನು ತಲುಪಿದಂಥವ್ರು ನಾನು ನೋಡ್ತಾ ಇದ್ದೀನಿ ಇವತ್ತಿನ ಸಮಾಜದಲ್ಲಿ. ಬರೀ ಅದಾನಿ ಅಂಬಾನಿ ನಮಗೇನು ವೈಯಕ್ತಿಕವಾಗಿ ಪರಿಚಯ ಇಲ್ಲ, ಸುಮ್ಮನೆ ನಮ್ಮ ಊರುಗಳಲ್ಲಿ ನಮ್ಮ ಸುತ್ತಲಿನ ಜನರನ್ನು ನೋಡಿ ಎಲ್ಲಿಗೆ ಬೆಳೆದಿದ್ದಾರೆ ಅವರು ಅಂತ. ಅದಕ್ಕೆ ಅವಕಾಶವಿರುವಂತಹ ಸಮಾಜ ಇದು. ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಅವರಿಗೆ ಆ ದಾರಿಯನ್ನು ಒಂದು ಸಲ ತೋರಿಸ್ಬೇಕು, ಹೊಸ ದಾರಿಯನ್ನು ಒಂದು ಸಲ ತೋರಿಸ್ಬೇಕು, ಹೊಸ ರೀತಿಯಲ್ಲಿ ಬದುಕುವ ಅವಕಾಶಗಳಿದ್ದಾವೆ ಅನ್ನೋದನ್ನು ತೋರಿಸ್ಬೇಕು. ಈ ರೀತಿಯಲ್ಲಿ ವಾರ್ಷಿಕೋತ್ಸವ ಅಂತ ಮಾಡಿ ಇಷ್ಟೆಲ್ಲ ಜನ ಸೇರಿದಾಗ ಅದರ ಬಗ್ಗೆಯೂ ಚರ್ಚೆಗಳಾಗಲಿ. ಸೊಸೈಟಿ ಎಷ್ಟು ಬಿಸ್ನೆಸ್ ಮಾಡ್ತು, ಎಷ್ಟು ಠೇವಣಿ ಇದೆ, ಎಷ್ಟು ಸಾಲ ಕೊಟ್ಟಿದ್ದೀವಿ, ಎಷ್ಟು ಕಚೇರಿಗಳು, ಎಷ್ಟು ಸ್ವಂತ ಬಿಲ್ಡಿಂಗ್ಗಳನ್ನು ಹೊಂದಿದ್ದೀವಿ, ಅವೆಲ್ಲವೂ ಕೂಡ ಒಂದು ಲೆಕ್ಕಾಚಾರ ಹೌದು. ಆದರೆ ಎಷ್ಟು ಜನರನ್ನು ಅವರ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೆ ನಮ್ಮ ಸೊಸೈಟಿ ಸಹಕಾರಿಯಾಗಿ ನಿಂತ್ಕೊಳ್ತು ಅನ್ನೋದಿದೆಯಲ್ಲ, ಆ ಲೆಕ್ಕ ಬರೋದು. ಎಷ್ಟು ಜನರಿಗೆ ಸ್ವಂತ ಉದ್ಯೋಗ ಮಾಡೋದಕ್ಕೆ ನಾವು ಸಾಲ ಕೊಟ್ಟಿದ್ದೀವಿ, ನಾವು ನಮ್ಮಿಂದ ಸಾಲ ಪಡೆದಂಥವ್ರು ಯಾವ ರೀತಿಯಲ್ಲಿ ಬಿಸ್ನೆಸ್ನಲ್ಲಿ ಎದ್ದು ನಿಂತರು. ಕೊಟ್ಟ 100 ಸಾಲಗಳ ಪೈಕಿ ಯಾರೋ 3-4 ಜನ ಲಾಸ್ ಆಗಿಬಿಡ್ತಾರೆ. ಆವಾಗ ಇಡೀ ಸೊಸೈಟಿ ಏನು ಕೈ ಹಿಡಿದು ಎತ್ತು ನಿಲ್ಲಿಸುತ್ತೆ. ಅಂತಿಮವಾಗಿ ಸಹಕಾರ ತತ್ವದ ಅರ್ಥ ಅಷ್ಟೇ. ಆ ಮಾರ್ಗದಲ್ಲಿ ಮುನ್ನಡೀರಿ. ಇನ್ನೂ 50ನೇ ವಾರ್ಷಿಕೋತ್ಸವ, 100ನೇ ವಾರ್ಷಿಕೋತ್ಸವಗಳಾಗಲಿ, ಇದಕ್ಕಿಂತಲೂ ದೊಡ್ಡ ಸಂಭ್ರಮದೊಂದಿಗೆ, ಇದಕ್ಕಿಂತಲೂ ದೊಡ್ಡ ಜಾಗದಲ್ಲಿ ಆ ಕಾರ್ಯಕ್ರಮಗಳ ನಡೀಲಿ. ಮತ್ತೊಮ್ಮೆ ತುಂಬ ಹೃದಯದಿಂದ ಶುಭ ಹಾರೈಸ್ತೀನಿ. ನನಗೆ ಈಗಲೂ ಇರೋ ಫೀಲಿಂಗು ಹೇಳೋದಲ್ಲ, ನಾನು ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೆ ಏನು ಸಂಬಂಧ ಅನ್ನೋ ಥರ ಈ ಕಬ್ಬುಣದ ಕಡೆ ಹೆಗ್ಗಳಿಕೆ ಏನು ಕೆಲಸ. ಬಟ್ ಬಹಳ ಖುಷಿ ಆಯಿತು. ನಾನು ಆವಾಗಲೇ ಹೇಳಿದೆ, ನಾನು ಕಾರ್ ಹೇಳಿದ ತಕ್ಷಣ ಹೇಳಿದ ಮೊದಲ ವಾಕ್ಯವೇ ನಾವು ವೈಬ್ ಮ್ಯಾಚ್ ಆಗೋದು ಅಂತೀವಿ ನಾವು. ವೈಬ್ ಫೀಲ್ ಆಗುತ್ತೆ. ಹಬ್ಬದ ವಾತಾವರಣ ಇದೆ. ಎಷ್ಟು ಸಂತೋಷದಿಂದ ಸೇರಿದ್ದೀರಿ, ಎಷ್ಟು ಖುಷಿಯಿಂದ ಸೇರಿದ್ದೀರಿ. ತುಂಬ ಹೃದಯದಿಂದ, ತುಂಬ ಮನಸ್ಸಿನಿಂದ ಹಾರೈಸ್ತೀನಿ. ಪಾವುಗಳ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇನ್ನಷ್ಟು ಬೆಳೀಲಿ, ಮತ್ತಷ್ಟು ಊರುಗಳಿಗೆ ವಿಸ್ತರಿಸಲಿ, ಇದರ ಬ್ರ್ಯಾಂಚ್ಗಳು ಜಾಸ್ತಿ ಆಗಲಿ, ಇನ್ನಷ್ಟು ಜನರಿಗೆ ನೌಕರಿ ಕೊಡಲಿ, ಮತ್ತಷ್ಟು ಜನರಿಗೆ ಅವರ ಬದುಕಿಗೆ ಆಧಾರವಾಗಿ ನಿಲ್ಲಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.
ಪಾವಗಡ ಮಲ್ಟಿಪರ್ಪಸ್ ಕೋಆಪರೇಟಿವ್ ಲಿಮಿಟೆಡ್ನ ಎಲ್ಲ ಸನ್ಮಾನ್ಯ ಸದಸ್ಯರನ್ನ ಈ ಒಂದು ವಿಶೇಷ ಸಭೆಗೆ ನಾನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ, ಇವತ್ತು ಈ ಸಭೆಯಲ್ಲಿ ನಮ್ಮೆಲ್ಲ ನೆಚ್ಚಿನ ಸಂಯುಕ್ತ ಸಹಕಾರಿಯ ಅಧ್ಯಕ್ಷರು, ನಮ್ಮೆಲ್ಲ ಮಾರ್ಗದರ್ಶಕರು, ಆತ್ಮೀಯರು ಆದಂಥ ಸನ್ಮಾನ್ಯ ನಂಜನಗೌಡ ಅವರೇ, ಹಾಗೂ ಸಹಕಾರಿ ಇಲಾಖೆಯಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿ ಈಗ ಅಡಿಷನಲ್ ರಿಜಿಸ್ಟ್ರಾರ್ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲ ಮಾರ್ಗದರ್ಶಕರು, ಆತ್ಮೀಯರು ಆದಂಥ ಸನ್ಮಾನ್ಯ ನವೀನ್ ಸರ್ ಅವರೇ, ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿಯ ವ್ಯವಸ್ಥಾಪಕ ನಿರ್ದೇಶಕರು, ಸಂಸ್ಥೆಯ ವೈಯಕ್ತಿಕ ಎಲ್ಲರಿಗೂ ಮಾರ್ಗದರ್ಶಕರು ಆದಂಥ ಶರಣ್ ಗೌಡಜಿ ಪಾಟೀಲ್ ಅವರೇ, ಹಾಗೂ ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಸಮಾಜದಲ್ಲಿ ಅನೇಕ ರೀತಿಯಲ್ಲಿ ತಮ್ಮದೇ ಆದಂಥ ಸಮಾಜ ಸೇವೆ ಸಲ್ಲಿಸ್ಕೊಂಡು ಬಂದಿರತಕ್ಕಂಥ ಹಾಗೂ ವಿಶೇಷವಾಗಿ ನಮ್ಮ ದೇಶಕ್ಕೆ ಏನು ಕೊಡುಗೆ ಒಬ್ಬ ಸೈಂಟಿಸ್ಟ್ ಆಗಿ ಕೊಡಬೇಕು ಅಷ್ಟೂ ಕೂಡ ಪ್ರಾಮಾಣಿಕವಾಗಿ ಕೊಟ್ಟು ಈಗ ಕೂಡ ತಮ್ಮ ಶ್ರಮನ ದೇಶಕ್ಕಾಗಿ ಮುಡುಪಿಟ್ಟು ಕೆಲಸ ಮಾಡ್ತಕ್ಕಿರ್ತಕ್ಕಂಥ ನಮ್ಮದೇ ಪಕ್ಕ ತಾಲೂಕಿನ ಮಧುಗುರಿ ಇಂದ ಬಂದಿರತಕ್ಕಂಥ ನಮ್ಮೆಲ್ಲ ಹಿರಿಯರು, ವಿಜ್ಞಾನಿಗಳು ಆದಂಥ ಸನ್ಮಾನ್ಯ KPJ ರೆಡ್ಡಿ ಅವರೇ, ಮೊಟ್ಟ ಮೊದಲಿಗೆ ಪ್ರಾರಂಭದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ನನ್ನ ವೈಯಕ್ತಿಕ ಆತ್ಮೀಯರು, ನಿಮ್ಮೆಲ್ಲರ ಆತ್ಮೀಯರು ಆದಂಥ ಸನ್ಮಾನ್ಯ ಶಿವಪ್ರಸಾದ್ ಅವರೇ, ಹಾಗೂ ನಮ್ಮ ಸಂಸ್ಥೆಗೆ 5 ವರ್ಷ ಆನರರಿಯಾಗಿ CEO ಆಗಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯರು, ನಮ್ಮೆಲ್ಲ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ C ನಾಗೇಶ್ ಅವರೇ, ಆಗಮಿಸಿರ್ತಕ್ಕಂಥ ಎಲ್ಲ ಆಹ್ವಾನಿತ ಬಂಧುಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಶ್ರದ್ಧೆಯ ಮಾತೆಯರೇ, ಎಲ್ಲ ಉಪಾಧ್ಯಕ್ಷರೇ ಮತ್ತು ಆಡಳಿತ ಮಂಡಳಿ ಸದಸ್ಯರೇ, ಶಾಖಾ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರೇ ಮತ್ತು ಶಾಖಾ ಉಸ್ತುವಾರಿ ಸಮಿತಿಯ ಸದಸ್ಯರೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಅಥವಾ ಎಲ್ಲ ಸಿಬ್ಬಂದಿ ಮಿತ್ರರೇ ಮತ್ತು ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ ಹಾಗೂ ಇತರೆ ಎಲ್ಲ ಆಹ್ವಾನಿತ ಬಂಧುಗಳು, ಪಾವಗಡ ಸಂಸ್ಥೆ 23ನೇ ವರ್ಷಕ್ಕೆ ಸಾಮಾನ್ಯ ಸಭೆ ಆಚರಣೆ ಮಾಡ್ಕೊಳ್ತಾ ಇದೆ. 24ನೇ ವರ್ಷ ನಡೀತಾ ಇದೆ. ಪಾವಗಡದಲ್ಲಿ ಪ್ರಾರಂಭವಾದಂಥ ಈ ಒಂದು ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಬೆಳೆದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 3 ಸಹಕಾರ ವಿಭಾಗಗಳಲ್ಲಿ ಬೆಂಗಳೂರು, ಬೆಳಗಾವಿ ಮತ್ತು ಮೈಸೂರು ವಿಭಾಗದಲ್ಲಿ ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಬಂದಿದೆ. 33 ಶಾಖೆಗಳನ್ನ ಹೊಂದಿದೆ. ಸುಮಾರು ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ, ಪರ್ಮನೆಂಟ್ ಮತ್ತು ನಾನ್ ಪರ್ಮನೆಂಟ್ 300 ಜನ ಯುವಕ ಸಿಬ್ಬಂದಿಯನ್ನು ಇದು ಹೊಂದಿದೆ. ಈ 33 ಶಾಖೆಗಳಲ್ಲೂ ಪ್ರತಿ ಶಾಖೆಗೂ 8 ಜನ ಶಾಖಾ ಸಮಿತಿ ಸದಸ್ಯರ ಯಾದಿಯಾಗಿ ಆಲ್ಮೋಸ್ಟ್ 250ರಿಂದ 270 ಜನ ಆಡಳಿತದಲ್ಲಿ ಭಾಗಿಯಾಗಿ ಕೆಲಸ ನಿರ್ವಹಿಸ್ತಾ ಇರೋದು ಕೂಡ ನಿಮ್ಗೆ ಗಮನ ತರಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಸಂಸ್ಥೆಗಳಲ್ಲಿ ನಮ್ಮ ಪಾವಗಡ ಸಂಸ್ಥೆ ಕೂಡ ಒಂದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದರ ವಿಶೇಷತೆಗಳೇನು ಅಂತ ನೀವು ಯೋಚನೆ ಮಾಡ್ತಾ ಹೋದ್ರೆ, ಇವತ್ತು ಮಾರ್ಚ್ 31ನೇ ತಾರೀಕು ನಮ್ಮ ಒಂದು ಶಾಖೆಯಲ್ಲಿ 2 ಕೋಟಿ ಸಾಲ ಸುಸ್ತಿಯಾಗಿತ್ತು. ಆ 2 ಕೋಟಿ ಸಾಲ ಕೂಡ ಲಾಸ್ಟ್ ಮಂತ್ ಅಲ್ಲಿ ರಿಕವರಿ ಆಗಿದೆ. ಇವತ್ತು ಪಾವಗಡ ಸಂಸ್ಥೆ NPA 0 ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಅವಶ್ಯಕತೆಗೆ ಅನುಗುಣವಾಗಿ ಅವರು ಜೀವನದಲ್ಲಿ ಉದ್ಧಾರ ಆಗಂತ ಎಷ್ಟು ಫೈನಾನ್ಷಿಯಲ್ ಹೆಲ್ಪ್ ಬೇಕೋ ಅಷ್ಟು ಫೈನಾನ್ಷಿಯಲ್ ಹೆಲ್ಪ್ನ ರೀಸನಬಲ್ ಬಡ್ಡಿಯಲ್ಲಿ ಇದುವರೆಗೂ ಕೊಡ್ತಾ ಬಂದಿದೆ. ಅದೇ ರೀತಿ ಠೇವಣಿದಾರರು ಕೂಡ
ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಠೇವಣಿದಾರ ಸದಸ್ಯರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಕೂಡ ಮಂತ್ಲಿ ಕ್ವಾರ್ಟರ್ಲಿ ಇಂಟ್ರೆಸ್ಟ್ ಕೊಡೋದ್ರ ಮುಖಾಂತರ ಅವರನ್ನು ಕೂಡ ಜೊತೆಗೂಡಿಸ್ಕೊಂಡು ಹೋಗುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಬಂದಿದೆ. ಈ ಎರಡೂ ಸಮತೋಲನ ಮಾಡಿಕೊಂಡಿದ್ದಕ್ಕೋಸ್ಕರ ಇವತ್ತು ಸಂಸ್ಥೆ ಉತ್ತಮವಾದಂತ ಲಾಭ ಮಾಡಿದೆ. ರಾಜ್ಯ ಸೌಹಾರ್ದ ಕಾಯ್ದೆಯಲ್ಲಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಇವತ್ತು ಹೆಚ್ಚಿನ ಲಾಭ ಮಾಡಿರ್ತಕ್ಕಂಥ ಒಂದು 10 ಸಂಸ್ಥೆಗಳಲ್ಲಿ ಮೋಸ್ಟ್ಲಿ ಒಂದು ಸಂಸ್ಥೆ ಪಾವಡ ಸಂಸ್ಥೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ನಾನು ಬಯಸ್ತೇನೆ. 260 ಕೋಟಿಯಷ್ಟು ನಮ್ಮದು ಠೇವಣಿ ಇವತ್ತು, ಸುಮಾರು 180 ಕೋಟಿಯಷ್ಟು ಸಾಲ ಕೊಟ್ಟಿದ್ದೇವೆ. ಹಿಂದಿನ ವರ್ಷ 15 ಕೋಟಿಗಿಂತ ಮಿಗಿಲಾಗಿ ನಾವು ಲಾಭ ಮಾಡಿದ್ದೇವೆ. ಸ್ನೇಹಿತರೆ, 15 ಕೋಟಿ ಹಿಂದಿನ ವರ್ಷನೇ ಲಾಭ ಬಂದಿರೋದಲ್ಲ. ನಮ್ಮ ಲಾಭ ಎಲ್ಲ ಒಂದು 3.5 ಕೋಟಿ, 4 ಕೋಟಿ, 5 ಕೋಟಿ ಒಳಗಡೆ ಲಾಭ ಮಾಡಬೇಕಾಗಿತ್ತು. ಆದರೆ ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ, NPA ಯಾವ್ದನ್ನಾದ್ರೆ RBI ಕಾನೂನು ಪ್ರಕಾರ 3 ತಿಂಗಳಿಗಿಂತ ಯಾವ್ದಾದ್ರು ಡಿಫಾಲ್ಟ್ ಆದ್ರೆ ಅದಕ್ಕೆ ಆ ಲೋನ್ ಪೂರ್ತಿ ಪ್ರಾವಿಷನ್ ಮಾಡಿಬಿಡ್ತೀವಿ ಲಾಭದಲ್ಲಿ. ಆ ರೀತಿ ಪ್ರಾವಿಷನ್ ಮಾಡಿದ ಅಂತ ಅದು ಸುಮಾರು 10 ರಿಂದ 11 ಕೋಟಿ ಈ ಸಲ ಬಂದಿರೋದಕ್ಕೆ ನಮ್ದು ಲಾಭ 15 ಕೋಟಿ ಮೀರಿದೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆಗೆ ಈಗ ಅಜಿತ್ ಹನುಮಕ್ಕನವರು ಅವ್ರ ಉಲ್ಲೇಖದಲ್ಲಿ ಹೇಳ್ತಾ ಹೋದ್ರು, ದುಡ್ಡು ಕೊಡೋದು, ಠೇವಣಿ ಇಡೋದು, ಸಾಲ ಕೊಡೋದು, ಲಾಭ ಮಾಡೋದು ಇದೇ ಒಂದು ಕೆಲಸ ಅಲ್ಲ. ಅದನ್ನ ನಾವು 24 ವರ್ಷಗಳಿಂದ ಅಳವಡಿಸ್ಕೊಂಡು ಬಂದಿದ್ದೇವೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಸಮಾಜಮುಖಿ ಕಾರ್ಯಕ್ರಮಗಳಾಗ್ಬೋದು, ಅನೇಕ ಹೆಲ್ತ್ ಚೆಕಪ್ ಕ್ಯಾಂಪ್ ಆಗ್ಬೋದು, ಯಾವುದಾದ್ರೂ ನೆರೆ ಪರಿಹಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ದೇಣಿಗೆ ಕೊಡುವಂತ ವಿಷಯದಲ್ಲಿ ಇರಬಹುದು. ಇವತ್ತು ನಮ್ಮ ಯಾವುದೇ ಕಾರ್ಯವ್ಯಾಪ್ತಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾರೇ ಫೈನಾನ್ಷಿಯಲ್ ಹೆಲ್ಪ್ ಮಾಡಂತ ಕೆಲಸ ಇರ್ಬೋದು, ಹೆಲ್ತ್ ಚೆಕಪ್ ಕ್ಯಾಂಪ್ಸ್ ಇರ್ಬೋದು. ಇವತ್ತು 24 ವರ್ಷದಿಂದ ಸತತವಾಗಿ ಹೇಮಾವತಿ ಜಾತ್ರೆಯಲ್ಲಿ ಸುಮಾರು ಒಂದು 10-12 ಕಿಲೋಮೀಟರ್ ಎಲ್ಲಿ ಕೂಡ ಒಂದು ಹೋಟೆಲ್ ಇಲ್ಲ, ಫುಡ್ ಇಲ್ಲ. ಸುಮಾರು 2 ಲಕ್ಷ ಜನ ಆ ಜಾತ್ರೆಯಲ್ಲಿ ಸೇರ್ತಾರೆ. ಅವರೆಲ್ಲ ಒಂದ್ಸಲ ಆಡಳಿತ ಮಂಡಳಿಗೆ ಮನವಿ ಮಾಡಿದಾಗ ಈ ಸಲ ಸಾಮಾನ್ಯ ಸಭೆಯಲ್ಲಿ ಬಂದು ಅವತ್ತಿಂದ ಇವತ್ತವರೆಗೂ ಸತತವಾಗಿ 1 ಲಕ್ಷ ಜನಕ್ಕೆ ಪ್ರತಿ ವರ್ಷ ಕೂಡ ಉಚಿತವಾಗಿ ಊಟ ಉಪಚಾರ ನಾವು ಕೊಡ್ತಾ ಇದ್ವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಆಗ್ಬೋದು ಅವತ್ತೊಂದು 50 ಲಕ್ಷ ಖರ್ಚು, ಅದಕ್ಕೆಲ್ಲ ಯೋಚನೆ ಮಾಡ್ತಾ ಹೋಗ್ತಾ ಇಲ್ಲ. ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸುಮಾರು ಒಂದು 300 ಜನ ಸಿಬ್ಬಂದಿ ಮತ್ತು ನಿರ್ದೇಶಕರು ಮತ್ತು BCM ಸದಸ್ಯರು ಭಾಗಿಯಾಗಿ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ನಿರಂತರವಾಗಿ ಬಡಿಸುವಂತ ಕೆಲಸ ಮಾಡ್ತೇವೆ. ನಿಮ್ಗೆಲ್ಲ ಗೊತ್ತಿದ್ದಂಗೆ ದುಡ್ಡು ನಾವು ಎಷ್ಟು ಕೊಟ್ಟರು ಇನ್ನೂ ಬೇಕು ಅಂತ ಹೇಳ್ತಾರೆ. ಆದ್ರೆ ಊಟ ಊಟ ಮಾಡಿ ಅಂತ ಹೇಳಿದ್ರೆ ಮತ್ತಾರು ಊಟ ಮಾಡ್ಲಿಕ್ಕೆ ಬರೋದಿಲ್ಲ. ಆ ರೀತಿ ಸಂತೃಪ್ತಿ ಪಡಿಸುವಂತ ಕೆಲಸದಲ್ಲಿ ಕೂಡ ನಿರಂತರವಾಗಿ ಪಾವಡ ಸಂಸ್ಥೆ ಭಾಗಿಯಾಗಿದೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ಸುಮಾರು ಹಳ್ಳಿಗಳು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಫುಡ್ ಕಿಟ್ ಕೊಡೋಂಥ ರೂಪದಲ್ಲಿ ಇರ್ಬೋದು, ಅನೇಕ ಆಸ್ಪತ್ರೆಗಳಿಗೆ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಬೇಕೋ ಅದು ಕೊಡೋಂಥದ್ದು ಇರ್ಬೋದು. ಇವತ್ತು ಸರ್ಕಾರದ ಕಚೇರಿಗಳು ಯಾವ್ದಾದ್ರು ಏನಾದ್ರು ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಅದನ್ನ ಸರಿದೂಗಿಸುವಂತ ಕೆಲಸ ಇರ್ಬೋದು. ಇದೆಲ್ಲ ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ, ಆಮೇಲೆ ಪಾವಡ ಮಧುಗಿರಿಗಳಲ್ಲಿ ಅನಾಥಾಶ್ರಮ ಬಂದು ಆ ವಯೋವೃದ್ಧರು ಆಹಾರ ಇಲ್ಲದಂಗೆ ಕೋವಿಡ್ ಸಂದರ್ಭದಲ್ಲಿ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಸಾಮಾನ್ಯ ಸಭೆ ಆಡಳಿತ ಮಂಡಳಿ ಅನುಮೋದನೆಯೊಂದಿಗೆ 4 ಅನಾಥಾಶ್ರಮಗಳಿಗೆ ಸುಮಾರು 3-4 ವರ್ಷ ಪೂರ್ತಿ ಅಕ್ಕಿ ಕೊಡುವಂತ ಜವಾಬ್ದಾರಿ ಪಾವಡ ಸಂಸ್ಥೆ ತಗೊಂಡು ಕೊಟ್ಟಿರೋ ಅಂತ ವಿಷಯ ಇರ್ಬೋದು. ಈ ರೀತಿ ಪಬ್ಲಿಸಿಟಿಗೆ ಯಾವುದೇ ಪ್ರಿಯಾರಿಟಿ ಕೊಡದಂಗೆ ಅನೇಕ ಸಾಮಾಜಿಕ ಚಟುವಟಿಕೆಗಳು ಕೂಡ ಪಾಲ್ಗೊಂಡು ಸಂಸ್ಥೆ ಮುನ್ನಡೀತಾ ಅಂತ ಕೂಡ ನಿಮ್ ಗಮನ ತರಲಿಕ್ಕೆ ಬಯಸ್ತೇನೆ. ಕಾರಣ ಇಷ್ಟೇ, ಸಾಮಾಜಿಕ ಕಲೆಕಲೆ ಕೂಡ ಸಹಕಾರದ ತತ್ವದಲ್ಲಿ 7ನೇ ತತ್ವ, ನಾವು ಮಾಡುವಂತ ಪ್ರಾಫಿಟ್ ಒಂದು 2-5% ಸಮಾಜಕ್ಕಾಗಿ ವಿನಿಯೋಗಿಸಬೇಕು. ಅದನ್ನ ಡೆಫಿನೆಟ್ ಪಾವಡ ಸಂಸ್ಥೆ ಮಾಡುವಂತ ಕೆಲಸ ಆಗುತ್ತೆ. ನಿಮ್ಮ ಶಾಖೆಗಳಲ್ಲಿ ಇಂಥ ಕಾರ್ಯಕ್ರಮಗಳು ಏನಾದ್ರು ಇದ್ರೆ ನೀವು ಮುಂಚೂಣಿಯಲ್ಲಿ ಮಾಡದ ಹೋದ್ರೆ ಸಂಸ್ಥೆಯು ಆರ್ಥಿಕ ಪೂರ್ತಿ ಹೊಣೆ ಹೋಗ್ಲಿಕ್ಕೆ ಕೂಡ ನಾವು ಸಿದ್ಧ ಇದ್ದೀವಿ ಅಂತ ತಿಳಿಸಲಿಕ್ಕೆ ಬಯಸ್ತೀವಿ. ಒಂದು ಸಾಮಾನ್ಯ ಸಭೆ 9:30ಗೆ ಸ್ಟಾರ್ಟ್ ಆಗಿ 100% ಕೋರಂ ಬಂದು 10:30 ಸಾಮಾನ್ಯ ಸಭೆ ಮುಗಿಯುತ್ತೆ ಅಂತ ಹೇಳಿದ್ರೆ ಮೋಸ್ಟ್ಲಿ ರಾಜ್ಯಕ್ಕೆ ಸಮುದ್ರ ಸಹಕಾರಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ. ಮೋಸ್ಟ್ಲಿ ನಾವು ರಾಜ್ಯಕ್ಕೆ ಎಷ್ಟೋ ಸಂಸ್ಥೆಗಳಲ್ಲಿ ನಾವು ಒಂದು ಮಾಡಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸ್ನೇಹಿತರೆ. ಆಶ್ಚರ್ಯ ಆಯ್ತು, 9:30ಗೆ ಇಷ್ಟೇ ಕ್ರೌಡು. ಆಮೇಲೆ 2,000 ಜನ ಸೇರಂತ ಸಾಮಾನ್ಯ ಸಭೆಯಲ್ಲಿ ಮೇಲ್ಗಡೆ ಕೂಡ ಊಟದಲ್ಲಿ ಎಲ್ಲ ವ್ಯವಸ್ಥೆಗಳು, ಎಲ್ಲರಿಗೂ ಕೂತ್ಕೊಳ್ಳುವಂತ ವ್ಯವಸ್ಥೆ, ಅಲ್ಲಿ LED ಗಳು ಮತ್ತೆ ಟಿವಿಗಳ ವ್ಯವಸ್ಥೆ, ಎಲ್ಲ ಕಡೆ ಕೂಡ ಅನುಕೂಲ ಮಾಡಿಕೊಡ್ತೀರಾ ಅಂತ
ಕೆಲಸ ನಾವು ಮಾಡಿದ್ದೇವೆ. ಯಾರು ಕೂಡ ಒರಿಯಾಗ ಕೆಲಸ ಇಲ್ಲ. ಸೆಕೆಂಡ್ ಫ್ಲೋರ್ ಅಲ್ಲಿ 12:30ಗೆ ಊಟ ಪ್ರಾರಂಭ ಆಗುತ್ತೆ. ದಯವಿಟ್ಟು ಊಟ ಸ್ವೀಕಾರ ಮಾಡುವಂತ ಅದಾದ ನಂತರ ನೀವು ಇಲ್ಲಿ ಬಂದು ಕೂತ್ಕೊಳ್ಬೇಕು. ಯಾರು ಕೂಡ ವೇದಿಕೆ ಕಾರ್ಯಕ್ರಮಕ್ಕೊಂದು ಚೂರು ತೊಂದರೆ ಆಗದಂಗೆ ನಮ್ಮ ಶಿಸ್ತು ಏನಿದೆ ಪಾವಗಡ ಸಂಸ್ಥೆದು ಅದು ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ವಿಶೇಷವಾಗಿ ವಿನಂತಿ ಮಾಡುವಂತ ಕೆಲಸ ಮಾಡ್ತೇನೆ. ಇದಾದ ನಂತರ ರಾಜ್ಯದ ಸಂಯುಕ್ತ ಸಹಕಾರಿ ನಿರ್ದೇಶಕನಾಗಿ, ಮಾಜಿ ಅಧ್ಯಕ್ಷನಾಗಿ, ಸಹಕಾರಿ ಕ್ಷೇತ್ರದಲ್ಲಿ ಎರಡೂ ಕಾಯ್ದೆಯಲ್ಲಿ ಕೂಡ ನಿರಂತರ ಏನೇ ಸಮಸ್ಯೆ ಇದ್ರು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವ್ರಿಗೆ ಕನ್ವಿನ್ಸ್ ಮಾಡುವಂತ ಸಂದರ್ಭದಲ್ಲಿ ಅನೇಕ ನಮ್ಮ ಹಿರಿಯ ಸಹಕಾರಿ ದುರ್ಯೋಧನರ ಜೊತೆ, ಹಿರಿಯ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕ ಹೊಂದಿ ರಾಜ್ಯಕ್ಕೂ ದೇಶಕ್ಕೂ ಸಹಕಾರಿ ಕಾಯ್ದೆಯಲ್ಲಿ ಮಾರ್ಪಾಡುಗಳು, ಸಹಕಾರಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯಲ್ಲೂ ಕೂಡ ನಮ್ಮ ಸಂಸ್ಥೆ ನಿಮ್ಮೆಲ್ಲ ರೆಪ್ರೆಸೆಂಟೇಟಿವ್ಗಳಿಗೆ ನಾನು ಕೂಡ ಅಲ್ಲೂ ಸೇವೆಯಲ್ಲಿ ಪಾಲ್ಗೊಂಡಿದ್ದೀನಿ ಅಂತ ಹೇಳಿ ಕೂಡ ಇವತ್ತು ನನಗೆ ವೈಯಕ್ತಿಕವಾಗಿ ಖುಷಿಯಾಗುವಂತ ಕೆಲಸ ಆಗುತ್ತೆ ಸ್ನೇಹಿತರೆ. ಇದಾದ ನಂತರ ಈಗಾಗಲೇ ನಮ್ಮ ಹೈಕೋರ್ಟ್ ಅಲ್ಲಿ ಕೂಡ ಸಾಕಷ್ಟು ಕೇಸ್ಗಳಿದ್ದಾವೆ. ಕೇಸಲ್ಲಿ ಏನು ಪರವಾಗಿದ್ದಾವೆ, ಸುಪ್ರೀಂ ಕೋರ್ಟ್ ಅಲ್ಲಿ ಸಾಕಷ್ಟು ಕೇಸ್ಗಳಿದ್ದಾವೆ. ನಾವು ಅನೇಕ ಆದಾಯ ತೆರಿಗೆ ಸಮಸ್ಯೆಗಳು ರಾಜ್ಯದಲ್ಲೆಲ್ಲ ಸಹಕಾರಿ ಸಂಸ್ಥೆಗಳಿಗೂ ದೇಶದಲ್ಲಿರುವಂಥ ಸಹಕಾರಿ ಸಂಸ್ಥೆಗಳು ಸಮಸ್ಯೆ ಬಂದಾಗ ಪೊಲಿಟಿಕಲ್ ಲಾಬಿ ಮಾಡಿ, ಬ್ಯೂರೋಕ್ರಾಟ್ಸ್ ಕನ್ವಿನ್ಸ್ ಮಾಡಿ, ಎಲ್ಲರೂ ಕೂಡ ಕನ್ವಿನ್ಸ್ ಮಾಡಿ ಇನ್ನೂ ಕೂಡ ಅಕಸ್ಮಾತ್ ಸಕ್ಸಸ್ ಆಗ್ತಾ ಇದ್ರೆ ಕಾನೂನಿನ ಅಡಿಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಮ್ಮ ಸಂಸ್ಥೆ ಇದ್ದಾನೆ ಅಪೀಲ್ ಮಾಡಿ ಎಲ್ಲ ಆದೇಶಗಳು ಕೂಡ ATP ಅಲ್ಲಿ ಏನು ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ಸ್ ಇತ್ತು ಎಲ್ಲರಿಗೂ ಸಮಸ್ಯೆ ಸಾಲ್ವ್ ಆಗೋ ನಿಟ್ಟಿನಲ್ಲಿ ಸುಮಾರು ಒಂದು 10 ರಿಂದ 15 ಆರ್ಡರ್ಸ್, ಕಮಿಷನ್ ಇರ್ಬೋದು, ಟ್ರಿಬ್ಯುನಲ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಆದೇಶಗಳು ಕೂಡ ಪಡೆಯೋ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ಬಿಟ್ಟು ತಿಳಿಸಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಈ ರೀತಿ ರಾಜ್ಯವ್ಯಾಪಿ ಕಾರ್ಯ ಹೊಂದಿರತಕ್ಕಂಥ ನಮ್ಮ ಒಂದು ಪಾವಗಡ ಸಂಸ್ಥೆ ಅನೇಕ ಮಜಲುಗಳಲ್ಲಿ ಕೂಡ ಅನೇಕ ವಿಷಯಗಳಲ್ಲಿ ಎಲ್ಲಾ ರೀತಿಯಲ್ಲಿ ಪಾಲ್ಗೊಂಡು ಕೆಲಸ ಮಾಡ್ತಾ ಇರೋದು. ಈ ರೀತಿ ಕೆಲಸಗಳು ಮಾಡೋದ್ರಿಂದ ನಮಗೂ ಕೂಡ ತೃಪ್ತಿ. ವೈಯಕ್ತಿಕವಾಗಿ ನಾನು ಸಿವಿಲ್ ಇಂಜಿನಿಯರ್, ನನ್ನ ಪ್ರೊಫೆಷನ್ ಬೇರೆ, ನಾನೊಬ್ಬ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಿದ್ದೇನೆ. 3-4 ಕಂಪನಿಗೆ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇಟ್ಕೊಂಡು, ಆದ್ರೆ ಅದರಲ್ಲಿ ಸಿಕ್ಕ ಒಂದು 10% ತೃಪ್ತಿ ಇರ್ಬೋದು ನನಗೆ. ಆದ್ರೆ 90% ತೃಪ್ತಿ ಏನನ್ನ ಸಿಗುತ್ತೆ ಅಂದ್ರೆ ಅದು ಈ ಸಹಕಾರಿ ಕ್ಷೇತ್ರದಿಂದ ಸಿಗುತ್ತೆ. ಅದೇನು ತೃಪ್ತಿ ಸಿಗುತ್ತೆ ಅಂದ್ರೆ ಅಜಿತ್ ತನ್ಮಕ್ಕನವರು ಎಲ್ಲ ವಿಷಯಗಳು ನಿಮಗೆ ತಿಳಿಸ್ಕೊಟ್ಟ ಅಂತ ಕೆಲಸ ಮಾಡಿದ್ದಾರೆ. ಇವತ್ತು ಪಾವಗಡ ಸಂಸ್ಥೆ ಹೆಂಗೆ ದೇಶ ಯಾಕೆ ಆಗ್ಬಾರ್ದು ಅಂತ ನಾವು ಅಂದ್ಕೋಬೇಕು. ಪಾವಗಡ ಸಂಸ್ಥೆಗೆ ಕರ್ನಾಟಕ ರಾಜ್ಯ ಯಾಕೆ ಆಗ್ಬಾರ್ದು, ಪಾವಗಡ ಸಂಸ್ಥೆ ಹೆಂಗೆ ನಮ್ಮ ಜಿಲ್ಲೆ ಯಾಕೆ ಆಗ್ಬಾರ್ದು, ನಮ್ಮ ತಾಲೂಕು ಯಾಕೆ ಆಗ್ಬಾರ್ದು, ನಮ್ಮ ಊರು ಯಾಕೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇದೇ ನಿಟ್ಟಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರದ್ದು ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ನಾನಾದ್ರೂ ಭಾವಿಸಿದ್ದೀನಿ ಸ್ನೇಹಿತರೆ. ಆ ನಿಟ್ಟಲ್ಲಿ ಪಾವಗಡ ಸಂಸ್ಥೆ ಎಲ್ಲ ಸದಸ್ಯರು ಕೂಡ ಕೆಲಸ ಮಾಡುವಂತ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಒಂದು ಸಾಮಾನ್ಯ ಸಭೆ ಈಗ ವಿಶೇಷ ಸಭೆ 2 ಗಂಟೆಗೆ ಮುಗಿಯುತ್ತೆ. 2 ರಿಂದ 3 ಲಂಚ್ ಆದಮೇಲೆ 3 ರಿಂದ 3:45 ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ನಿರಂತರ ಆರೋಗ್ಯ ಮತ್ತು ಜೀವನ ಸಮತೋಲನ ಯಾವ ರೀತಿ ಇಟ್ಕೋಬೇಕು ಅಂತ ಒಂದು ಲೆಕ್ಚರ್ ಕೊಡುವಂತ ಕೆಲಸ ಕೂಡ ಮಾಡ್ತಾರೆ. ಅದಾದ ನಂತರ ಸಂಸ್ಥೆಯ ಸಹಕಾರಿ ಅವಲೋಕನ ಸಭೆ 6:30 ಗಂಟೆವರೆಗೂ ಇರುತ್ತೆ. 6:30 ಗಂಟೆ ಆದ್ಮೇಲೆ ನಿಮ್ಮ ಸ್ಥಳಗಳಿಗೆ ನೀವು ತೆರಳಬಹುದು. ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ವ್ಯವಸ್ಥೆಗಳು ಕೂಡ ನಿಮ್ಮ ವ್ಯವಸ್ಥಾಪಕರು ಮಾಡುವಂತ ಕೆಲಸ ಮಾಡ್ತಾರೆ. ದಯವಿಟ್ಟು ಪೂರ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನ ಯಶಸ್ವಿ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಈ ಒಂದು ಸಾಮಾನ್ಯ ಸಭೆಯಲ್ಲಿ ವಿಶೇಷ ಗಣ್ಯರಿಗೆ ಅವರಿಗೆ ಸನ್ಮಾನ ಮಾಡೋದು ಕೂಡ ನಮ್ಮ ಅದೃಷ್ಟ ಅಂತ ಭಾವಿಸಿದ್ದೀನಿ. ಯಾಕೆಂದ್ರೆ ವಿಶೇಷವಾಗಿ ಪಾವಗಡದ ಕೇಂದ್ರ ಇಟ್ಕೊಂಡು ತುಮಕೂರು ಜಿಲ್ಲೆಯವರು ಎಲ್ಲಾದರೂ ಇದ್ರೆ, ಆಮೇಲೆ ವಿಶೇಷವಾಗಿ ಸಹಕಾರಿ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸಹಕಾರಿ ಅಭಿವೃದ್ಧಿ ಕೆಲಸದಲ್ಲಿ ಪಾಲ್ಗೊಂಡಿರ್ತಕ್ಕಂಥ 1-2 ಅಧಿಕಾರಿಗಳು ಕೂಡ ನಾವು ಎಲ್ಲ ಸಾಮಾನ್ಯ ಸಭೆಯಲ್ಲಿ ಕೂಡ ನಾವು ಸನ್ಮಾನ ಮಾಡೋದು, ಅವ್ರಿಗೆ ಗೌರವ ನೀಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗುವಂತ ಕೆಲಸ ನಿರಂತರವಾಗಿ ಮಾಡೋಣ. ನಿಮ್ಮ ಸಹಕಾರ ಪೂರ್ಣ ನಮ್ಮ ಜೊತೆ ಇರಲಿ. ಇವತ್ತು ನಮ್ಮ ಜೊತೆ ಆ ಕರೆಗೆ ಹೋಗೊಟ್ಟು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರು ಕೂಡ ಈ ಒಂದು ನಮ್ಮ ವಿಶೇಷ ಸಭೆಗೆ ಬಂದಿರೋದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳಿ ಅವರಿಗೆ ನಾವು ಜೋರಾಗಿ ಚಪ್ಪಾಳೆ ಹೊಡೆಯುವ ಮುಖಾಂತರ ಕೃತಜ್ಞತೆ ತಿಳಿಸುವಂತ ಕೆಲಸ ಮಾಡೋಣ. ಅವ್ರ ಮಾರ್ಗದರ್ಶನ ನಮಗೆ ನಿರಂತರವಾಗಿ ಸಿಗುವಂತ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ಪ್ರಾಸ್ತಾವಿಕ ನುಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಆಯೋಜಕರಿಗೂ, ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೂ, ಎಲ್ಲ ಸದಸ್ಯರಿಗೂ, ವಿಶೇಷವಾಗಿ ಶ್ರದ್ಧೆಯ ಮಾತೆಯರು ಕೂಡ ನಾನು ವಂದಿಸ್ತಾ ಕೃತಜ್ಞತೆ ಸಲ್ಲಿಸ್ತಾ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸಕ.
ಬಗ್ಗೆ ಕೇಳಿದ್ದೆ, ಬಟ್ ಅಷ್ಟೊಂದು ಡೆಪ್ತ್ ಆಗಿ ಇನ್ವಾಲ್ವ್ ಆಗಿರಲಿಲ್ಲ, ಗೊತ್ತಿರಲಿಲ್ಲ. ಇವತ್ತು ಈ ಒಂದು ಫಂಕ್ಷನ್ ನೋಡ್ತಾ ಇದ್ದರೆ ಎಷ್ಟರ ಮಟ್ಟಿಗೆ ಬೆಳೆದಿದೆ, ಸಮಾಜಮುಖಿ ಕಾರ್ಯಗಳಲ್ಲಿ ಯಾವ ಥರ ತೊಡಗಿಸ್ಕೊಂಡಿದೆ, ಏನೆಲ್ಲ ಸಹಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗೊತ್ತಾಯಿತು. ಸೊ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ, ನಾನು ಪ್ರಿಪೇರ್ ಆಗಿಲ್ಲ. ಈ ಸಂಸ್ಥೆ ಇನ್ನೂ ಎತ್ತರವಾಗಿ ಹೆಮ್ಮರವಾಗಿ ಬೆಳೀಲಿ, ಎಲ್ಲರ ಸಪೋರ್ಟ್ ಸಿಗಲಿ, ದೇವರ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಮ್ಮ ದಯಾಕರ್ ರೆಡ್ಡಿ ಅವರು ನಮ್ಮೂರಲ್ಲಿ ಸುಮಾರು 10 ವರ್ಷದ ಮೇಲೆ ವಿಜಯ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದರು. ಅವರಲ್ಲಿ ತಿರುಮನೆಯಲ್ಲಿ ವಿಜಯ ಬ್ಯಾಂಕ್ ಮ್ಯಾನೇಜರ್ ದಯಾಕರ್ ರೆಡ್ಡಿ ಅನ್ನೋಕ್ಕಿಂತ ದಯಾಕರ್ ರೆಡ್ಡಿ ಅಂದರೆ ಭಾಳ ಫೇಮಸ್. ವಿಜಯ ಬ್ಯಾಂಕ್ ಮ್ಯಾನೇಜರ್ ಅಂದರೆ ಯಾರು ಗೊತ್ತಾಗ್ತಿಲ್ಲ, ದಯಾಕರ್ ರೆಡ್ಡಿ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು. ನಮ್ಮ ಒಬ್ಬ ಕುಟುಂಬ ಸದಸ್ಯರಂತಿದ್ದರು. ಸೊ ನಾನು ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ಅವರು ಸಹ ನನಗೆ ಒಂದು ಆಗಿನ ಕಾಲಕ್ಕೆ ಸಹಾಯ ಇದೆ. ಹಾಗಾಗಿ ಕೋರಿಕೆ ಬಗ್ಗೆ ನಾನು ಬಂದು ಮುಂದೆ ನಿಂತಿದ್ದೇನೆ. ಸೊ ಎಲ್ರಿಗೂ ವಂದನೆಗಳು, ನಮಸ್ಕಾರ. ಗೌರವಾನ್ವಿತ ಎಲ್ಲ ಹಿರಿಯ ಸನ್ಮಾನಿತರೆ, ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಸದಸ್ಯ ಬಂಧುಗಳೇ, ಸ್ವಲ್ಪ ತಡ ಆಯಿತು. ನಮ್ಮೂರಲ್ಲಿ ಕೂಡ ಜನರಲ್ ಬಾಡಿ ಇತ್ತು, ನಮ್ಮ ಮನೆಯವರ ಅಧ್ಯಕ್ಷರು. ಇಲ್ಲಿ ಬೆಂಗಾವಲಾಗಿ ಇರಬೇಕಲ್ಲ, ಸ್ವಲ್ಪ ಅಲ್ಲಿ ಸೊಸೈಟಿ ಅಂದರೆ ಕೆಲವು ಪ್ರಶ್ನೆಗಳು ಅವು ಇವು ಕೇಳ್ತಾರೆ. ಅದರಲ್ಲಿ ಯಾರೂ ಸದ್ಯಕ್ಕೆ ಕೇಳಲಿಲ್ಲ, ಒಬ್ಬರು ಸಣ್ಣ ಪುಟ್ಟ ಪ್ರಶ್ನೆ ಕೇಳಿದ್ರು. ಅವರು 17 ವರ್ಷದಿಂದ ಅಧ್ಯಕ್ಷರಾಗಿದ್ದಾರೆ ಮತ್ತು 500 ಕೋಟಿ ರೂಪಾಯಿ ಟರ್ನ್ ಓವರ್ ಇರೋಂಥ ಸೊಸೈಟಿ, ನಮ್ಮ 7 ಬ್ರ್ಯಾಂಚ್ ಅಂತ. ನನಗೆ ಕೃಷ್ಣಾರೆಡ್ಡಿ ಅವ್ರು ಬಂದಾಗ ನಾವೆಲ್ಲ ಪಾವಗಡದ ಈತವ ಮೀಟಿಂಗ್ ಒಂದೇನ ಪಾವಗಡದ ನೇರಮನ ಉಚ್ಚೇಸಿದೆ ಅಂದರು. ಇಲ್ಲ ಇಲ್ಲೇ ನಿಮ್ಮ ಅಂಬೇಡ್ಕರ್ ಭವನದಲ್ಲಿ ಐತೆ, ಇಲ್ಲೋ ನಮ್ಮದು ಲಾಸ್ಟ್ ಟೈಮ್ ಉದ್ಘಾಟನೆಗೆ ಬಂದಿದ್ದೆ ನಾನು. ಇಲ್ಲಿ ಯಲಹಂಕ ಬ್ರಾಂಚ್ಗೆ ನಾನು ಉದ್ಘಾಟನೆ ಬಂದೆ. ಆವಾಗ ಜ್ಞಾಪಕ ಬಂತು, ಕರೆಕ್ಟು ನಮ್ಮ ಯಲಹಂಕದಲ್ಲೂ ಕೂಡ ಬ್ರಾಂಚ್ ಐತೆ, ಬರಲೇಬೇಕು ನಾನು. ರಾಜಕಾರಣಿ ಯಾಕೆ ಬರ್ತಾರೆ ಅಂದರೆ, ಒಂದು ಕಾರ್ಯಕ್ರಮ ಉದ್ದೇಶ ಮಾಡೋದಕ್ಕೆ, ಇನ್ನೊಂದಷ್ಟು ಜನ ಪಾವಗಡದವ್ರಿಗೆ ನಮ್ಮ ವೋಟರ್ಸ್ ಇರ್ತಾರಲ್ಲ, ಸ್ವಲ್ಪ ಗಮನ ಸೆಳ್ಕೊಳಕ್ಕೆ ಇರೋ ವಾಸ್ತವ ಹೇಳ್ತಾ ಇದ್ದೀವಿ. ನಮ್ಮ ಅಣ್ಣ ಹೇಳ್ತಾ ಇದ್ರು, ನೇರು ಸಿಚುವೇಶನ್ ನಾಟ್ ಪಾವಗಡ ಯಾವ ಪಾರ್ಟಿನ ಉಂಡಿ ತಮ್ಮನ MLA ಸೂಸ್ಕೊಂಡ ಅಂತೇಳಿ. ಯಾರು ಏನು ಹೇಳಿದ್ರು, ಯಾರು ಕೆಲಸ ಮಾಡ್ತಾರೋ ಅವ್ರನ್ನೇ ಜನ ಬಹುತೇಕ ಗುರುತಿಸುವಂಥದ್ದು. ಬಹುಶಃ ಇವತ್ತು ಈ ಅಂಬೇಡ್ಕರ್ ಭವನದಲ್ಲಿ ಈ ಸಾಮಾನ್ಯ ಸಭೆಯನ್ನು ಮಾಡಿರ್ತಕ್ಕಂಥದ್ದು ನನಗೆ ಸಂದ ಗೌರವ ಅಂತ ಹೇಳ್ತೀನಿ. ನಮ್ಮಲ್ಲಿ ಯಾವುದೂ ಬಿಲ್ಡಿಂಗ್ ಇರಲಿಲ್ಲ. ನಾನು MLA ಆದಮೇಲೆ ಎಲ್ಲ ಗಿಡ ಬೆಳ್ಕೊಂಡಿತ್ತು, ತೆರವು ಮಾಡಿ ನಮ್ಮ ಸರ್ಕಾರ ಇದ್ದಾಗ ಇದನ್ನು ತಂದು ನಿಯಂತ್ರಿತವಾದ ಮೇಲೆ ಒಂದು ಆಲೆ ಐತಿ, ಅದು ಕಡಿಮೆ ರೇಟ್ ಕೊಡ್ತೀವಿ. ಇದು ಏನು ಭಾಳ ಜಾಸ್ತಿ ಬಾಡಿಗೆ ಏನಿಲ್ಲ, ಅದರಲ್ಲಿ ಮಿನಿಮಮಲ್ಲಿ ನಾವು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸೊಸೈಟಿ, ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟರ್ಡ್ ಆಗಿರೋದು ಇತ್ತೀಚೆಗೆ ನಮ್ಮ ಸರ್ಕಾರಗಳು ಬಂದ ಮೇಲೆ, ನಮಗೆ ಸ್ವಾತಂತ್ರ್ಯ ಬಂದಾದಮೇಲೆ. ಆದರೆ ಈ ಕೋಆಪರೇಟಿವ್ ಸೊಸೈಟಿಗಳು ಸಾವಿರಾರು ವರ್ಷಗಳಿಂದ ನಮ್ಮ ಮನೆಯಲ್ಲೇ ಇವೆ. ನಮ್ಮ ಮನೆಯವರೇ, ಅವರೇ ಬ್ಯಾಂಕು. ನಾವೆಲ್ಲೇನೇ ಸಾಲ ಕೇಳಬೇಕಾದ್ರೆ ಪಕ್ಕದಲ್ಲಿ ಫಸ್ಟ್ ಮನೆಯವ್ರನ್ನ ಕೇಳ್ತಾ ಇದ್ದೀವಿ, ಏನೋ ದುಡ್ಡಿಕ್ಕಿದೆಯಾ ಅಂತ. ಅಲ್ಲಿಲ್ಲ ಅಂದರೆ ಪಕ್ಕದ ಮನೆಯಲ್ಲಿ ಸಾಲ ಆಯಮ್ಮನೆ ಹೋಗೋದ್ವಿ, ಅವರೇ ಶ್ಯೂರಿಟಿ, ನಾವು ತಗೊಳಕ್ಕೊಂತ ಇರಲಿಲ್ಲ. ಶ್ಯೂರಿಟಿ ಅವರೇ ಹೋಗಿ ತೊಗೊಬೇಕು, ಬಯಸ್ಕೊಂಡ್ರೆ ಅವರೇ ಬಯಸ್ಕೊಬೇಕು. ನಿಮ್ಗೆ ಗೊತ್ತಿರ್ಬೋದು, ಸುಮಾರು ಒಂದು 95-97ರಲ್ಲಿ ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಬ್ಯಾಂಕ್ರಪ್ಟ್ ಆಗಿತ್ತು, ಅಂದರೆ ಆರ್ಥಿಕ ದಿವಾಳಿತನ ಆಗಿತ್ತು. ಅನೇಕ ದೇಶಗಳಲ್ಲಿ, ಅಮೇರಿಕಾ ಈ ಥರದ ಮುಂದುವರೆದ ದೇಶಗಳಲ್ಲೂ ಕೂಡ ಬ್ಯಾಂಕ್ಗಳು ದಿವಾಳಿ ಆದವು. ನಮ್ಮ ದೇಶದಲ್ಲಿ ದಿವಾಳಿ ಆಗಿರಲಿಲ್ಲ. ನಮ್ಮಲ್ಲಿ ಒಂದೇ ಒಂದು ಬ್ಯಾಂಕು ದಿವಾಳಿ ಆಗಿರಲಿಲ್ಲ. ಮತ್ತು ನಮಗೇನದು ಅನಿಸ್ಲೇ ಇಲ್ಲ, ಆರ್ಥಿಕವಾಗಿ ಏನು ನಮಗೇನು ಹೊಡ್ತಾ ಬೀಳಲಿಲ್ಲ. ಇದಕ್ಕೆ ವಿದೇಶಿಯರು ಬಂದು ಸಂಶೋಧನೆ ಮಾಡ್ತಾರೆ, ಏನಿದು ಅಂತೇಳಿ. ನಮ್ಮ ಹೆಣ್ಮಕ್ಳು ಮಾಡ್ಕೊಂಡಿದ್ರಲ್ಲ ಸ್ವಸಹಾಯ ಗುಂಪುಗಳು, ಸಣ್ಣ ಸಂಘಗಳು ಮಾಡ್ಕೊಂಡಿದ್ರಲ್ಲ, ಮತ್ತು ಸೊಸೈಟಿ ಸಿಸ್ಟಮ್, ಇದರಿಂದ ನಮ್ಮ ದೇಶದಲ್ಲಿ ಆರ್ಥಿಕವಾಗಿ ಹೊಡೆತ ನಮ್ಗೆ ಭಾಳ ದೊಡ್ಡದಾಗಿ ಏನು ಬೀಳಲಿಲ್ಲ ಅಂಥೇಳಿ. ಇವತ್ತು ಅಷ್ಟೇ ನಮ್ಮ ಮನೆಯವರು ಎಷ್ಟೇ ದೊಡ್ಡವರಿದ್ದರು,
ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಅವ್ರ ಹತ್ರ ಎಲ್ಲೋ ಇಟ್ಟಿರ್ತಾರೆ. ಆ ಟ್ರೆಸ್ರಿ ನಿಮ್ಮ ಕೈಯಲ್ಲಿ ಹುಡ್ಕೋಕ್ಕಾಗಲ್ಲ. ನಮ್ಮ ಯಜಮಾನಗಳು ಅಷ್ಟೇ, ಹೆಂಡತಿ ಊರಿಗೆ ಹೋಗೋದೇ ಕಾಯ್ತಾ ಇದ್ದು ಓದ್ ತಕ್ಷಣ ಡಬ್ಬಗಳೆಲ್ಲ ಹುಡುಕ್ತಾರೆ, ಎಲ್ಲ ನಿಕ್ಕವಳಿನ ದುಡ್ಡು ಅಂತ. ನೀವು ಹುಡ್ಕೋಕ್ಕಾಗೋದೇ ಇಲ್ಲ. ಅವ್ರು ಬಂದ ತಕ್ಷಣ ಹೇಳ್ತಾರೆ, ಡಬ್ಬ ಯಾರು ಕರೆದಿಸಿದಿರಲ್ಲ ರೀ, ಯಾಕಂದರೆ ಅದು ಬ್ಯಾಂಕರ್ಸ್ ಅಲ್ಲ ಅವರು. ಕೇಳಿದಾಗ ಇಲ್ಲ, ಏನೋ ಇಲಿಪಲಿ ಓಡಾಡಿರ್ಬೇಕು ಅಂತ, ಇಲ್ಲ ಏನೋ ಹುಡುಕಿದ್ದೀರ ನೀವು ಅಂತ. ಅವ್ರು ತಲೆ ಕೆರ್ಕೊಂಡು ಹೇಳ್ತಾನೆ, 1000 ರೂಪಾಯಿ ಬೇಕಾಗಿತ್ತು ಅಂತ ಹೇಳಿದಾಗ ಆಚೆ ಕಳಿಸ್ಬಿಟ್ಟು ತರ್ತಾಳೆ, ಅಲ್ಲಿಂದಲೇ ತರ್ತಾಳೆ ಅಮ್ಮ. ಕಳ್ಳರು ಗದಿಯೋಕ್ಕಾಗಲ್ಲ. ಆ ದುಡ್ಡು ನಮ್ಮ ಜೋಬಲ್ಲಿ ಹೊಡೆದಿರೋದವರು. ನಾವೆಲ್ಲ ಕೆಲಸ ಬಂದ ತಗೊಳಕಿರ್ತೀವಲ್ಲ, ಹೋಗಿ ಬರೋಷ್ರೊಳಗೆ ಒಂದು 2 ನೋಟ್ ಎತ್ತಿರ್ತಾರೆ, ನಾವು ಲೆಕ್ಕ ಇಟ್ಟಿರಲ್ಲ. ಆದರೆ ಆ ದುಡ್ಡೆಲ್ಲ ನಮ್ಮ ಕುಟುಂಬಕ್ಕೋಸ್ಕರ ಇಟ್ಟಿರ್ತಾಳೆ ಅಮ್ಮ. ಇದಕ್ಕೋಸ್ಕರ ಅನೇಕ ಕುಟುಂಬಗಳು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಮ್ಮ ಮನೆಯಲ್ಲೇ ಮಾಡಿರ್ತೀವಿ. ನಾವು ಹೆಣ್ಮಕ್ಳಿಂದ ಕಲಿಬೇಕು, ನಾನು ಹೆಂಗೆ ಉಳಿತಾಯ ಮಾಡಬೇಕು ಅಂತೇಳಿ ನಾವು ಉಳಿತಾಯ ಮಾಡ್ತೀವಿ. ಕೃಷ್ಣ ನನಗೆ ಲೋನ್ ಇವಾಗ 1 ಲಕ್ಷ ಡಬಲ್ ಸೇಸ್ಕೊಂಡು ವಸ್ತಾನುಂಟು, ತಗೊಂಡ ತಕ್ಷಣ ಓದ್ತಾನೆ ಇಲ್ಲಿ ಎಲ್ಲ ಕ್ಲಬ್ಗೆ ಹೋಗಿ ಡಬಲ್ ಮಾಡೋಕ್ಕೆ ಓದ್ತಾನೆ, ಅಲ್ಲಿ 0 ಆಗಿ ಬರ್ತಾನೆ. ಇನ್ಯಾವನ ರಿಯಲ್ ಎಸ್ಟೇಟ್ಗೆ ಹೇಳ್ತಾನೆ, ಅಲ್ಲಿ ಹಾಕ್ತಾನೆ, ಕಳ್ಕೊಂಬರ್ತಾನೆ. ಇನ್ಯಾವನ ಶೇರ್ಗೆ ಹೇಳ್ತಾನೆ, ಕರ್ಕೊಂಬರ್ತಾನೆ. ನಮ್ಮ ಹೆಣ್ಮಕ್ಳಿಗೆ ಆ ಥರ ಕೊಡೋದೇ ಇಲ್ಲ. ಎಲ್ಲೋ ಒಂದೊಂದು ಸರಿ ಈ ಟಿ ವಿ ಕೊಟ್ಟರೆ 3 ದಿನ ಟಿ ವಿ ಕೊಡ್ತೀವಿ, ಈ ಸಾಮಾನು ಕೊಟ್ಟರೆ ಕೊಡ್ತೀವಿ ಅಂತ ಅರ್ಧ ತಗೊಳಕ್ಕಂತಾರೆ. ಚೀಟಿ ಕಾಸು ಕಾಣ್ದಂಗೆ ಕಟ್ಟೋಗಿ ಅಲ್ಲೊಂದು ಸ್ವಲ್ಪ ಕಳ್ಕೊಳೋದು ಬಿಟ್ಟರೆ ಈ ಬ್ಯಾಂಕಿಂಗ್ ವ್ಯವಸ್ಥೆ ಭಾಳ ವರ್ಷಗಳಿಂದ ಐತೆ. ಇವತ್ತು ಪಾವಗಡ ಅಂತಕ್ಕಂಥದ್ದು, ಪಾವಗಡ ಅಂತ ತಕ್ಷಣ ಮೊದಲು ಬರ್ತಾಯಿತ್ತು ತೋಳ ಅಂತಾನೆ, ತೋಳ ಅಂತೇಳಿ. ಅದು ಬಿಟ್ಟರೆ ಬರಪೀಡಿತ ಪ್ರದೇಶ, ತೀರ ಹಿಂದುಳಿದಂಥ ಪ್ರದೇಶ, ನೀರಿಲ್ಲ, ಬಡತನ ಇರ್ತಕ್ಕಂಥದ್ದು, ನಕ್ಸಲೈಟ್ ಇರ್ತಕ್ಕಂಥದ್ದು, ಇದು ನಮ್ಮ ತಲೆಯಲ್ಲಿ ಬರ್ತಾ ಇತ್ತು. ಆದರೆ ಇವತ್ತು ಪಾವಗಡದಿಂದ ಹೆಸರಲ್ಲಿ ಇವತ್ತು ಯಲಾಂಗದಲ್ಲಿ ಮುಂದುವರೆದಂಥ ಬೆಂಗಳೂರಲ್ಲೂ ಕೂಡ ತಮ್ಮ ಸೊಸೈಟಿಯನ್ನು ಮಾಡಿ ಇಲ್ಲಿ ಕೂಡ ಸದಸ್ಯರನ್ನು ಮಾಡಿದಿರಿ ಅಂತಂದರೆ ನೀವು ರಾಜ್ಯದ ಮೂಲೆಗೆ ಹೋಗುವಂಥ ಶಕ್ತಿ ನಿಮಗಿದೆ. ಎಲ್ಲಿ ನಾವು ಕಷ್ಟ ನೋಡಿರ್ತೀವಿ, ಬಡತನ ನೋಡಿರ್ತೀವಿ, ಅವರು ಚಲವಂತರವರು. ನೀವು ಕೋಲಾರ ನೋಡ್ರಿ, ಬರಪೀಡಿತ ಪ್ರದೇಶ ಕೋಲಾರ. ಮಳೆ ಇತ್ತೀಚೆಗೆ ಬೆಂಗಳೂರಲ್ಲಿ ಸ್ವಲ್ಪ ಕೆರೆಗಳು ಬಿಟ್ಟಿದ್ವಿ, ಅದು ಯಾವುದು ಟ್ರೀಟೆಡ್ ವಾಟ್ರು. ಹೈಯೆಸ್ಟ್ IAS ಆಫೀಸರು, KS ಆಫೀಸರ್ಸು, ಜಡ್ಜ್ಗಳು ಇರೋದೆಲ್ಲ ಕೋಲಾರದಲ್ಲೇ. ಅಣ್ಣ ಯಾಕೆ ಅಂತ ಹೇಳಿದ್ವಿ, ಬೇರೆ ಏನು ಇಲ್ವಲ್ಲ, ಅದಕ್ಕೋಸ್ಕರ ಬಂದು ಬೆಂಗಳೂರು ಓದಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದ್ರು. ಇವತ್ತು ನಮ್ಮ ಹೆಣ್ಣುಮಗಳು 9ನೇ ಕ್ಲಾಸಲ್ಲಿ ಇಂಗ್ಲೀಷು ಬುಕ್ ಬರೆದೈತೆ. ನಮ್ಗೆ ಈಗಲೂ ಕೂಡ ಕನ್ನಡ ಸರಿಯಾಗಿ ಓದೋಕ್ಕೆ ಬರಲ್ಲ. ನಮಗೆ ಟ್ಯಾಲೆಂಟೆಡ್ ಅವರು. ಆ ಹುಡುಗಿ ಎಷ್ಟು ಬುದ್ಧಿವಂತೆ ಅಂದರೆ, ಇದರಲ್ಲಿರುವಂಥ ಸಬ್ಜೆಕ್ಟ್ ಏನು ಹೇಳಮ್ಮ ಅಂತಂದರೆ, ಇಲ್ಲ ಸಸ್ಪೆನ್ಸ್ ಒಂದು. ನಿಮ್ಗೆ ಇಲ್ಲಿ ಸಸ್ಪೆನ್ಸ್ ಹೇಳಿದ್ರೆ ಬುಕ್ ಯಾರು ತಗೊಳಲ್ವಲ್ಲ, ಕೊಂಡ್ಕೊಂಡು ಹೋದ್ರಿ ಅಂತ ಅದರ ಅರ್ಥ. ನಾನು ಇಷ್ಟು ಕಷ್ಟಪಟ್ಟು ಬುಕ್ ಬರೆದಿದ್ದೀನಿ, ದುಡ್ಡು ಕೊಟ್ಟು ಮಾಡೋದ್ರಲ್ಲಿರೋ ಸಸ್ಪೆನ್ಸ್ ಹೋದ್ರಿ ಅಂತೇಳಿ. ಒಂದು ಬುದ್ಧಿವಂತೆ, ಇನ್ನೊಂದು ಸೊಸೈಟಿ ವ್ಯಾಪಾರ ಆಗಬೇಕಲ್ಲ. ನಾಳೆ ಅವ್ರು ಪ್ರೋತ್ಸಾಹ ಕೊಡಬೇಕಲ್ಲ, ಬೆನ್ನು ತಟ್ಟಬೇಕಲ್ಲ. ನಾವು ನಾಳೆ ಇನ್ನೊಂದು 10 ಬುಕ್ಕು ಬರೆಯುವಂಥ ಪ್ರೋತ್ಸಾಹ ನಾವು ಕೊಡಬೇಕಲ್ಲ. ನಮ್ಮವ್ರ ಹಂಗಲ್ಲ, ಒಂದು ಪೇಪರ್ ಇದ್ರೆ 10 ಜನ ಬುಕ್ ನೋಡ್ತಾ ಇರ್ತೀವಿ, ಅವ್ರದ್ದು ಹೋಗೋರು ಅದನ್ನೇ ಓದ್ತಾ ಇರ್ತೀವಿ. ನಾವು ಬುಕ್ ತಗೊಂಡು ಓದೋವಂಥ ಅಭ್ಯಾಸ ಇಲ್ಲ. ತಮಿಳ್ನಾಡಿಗೆ ಹೋಗ್ರಿ, ಇಂಡಿವಿಜುವಲ್ ಅವ್ರ ಮನೆ, ಪ್ರತಿ ಮನೆಗೂ ಪೇಪರ್ ತರಿಸ್ತಾರೆ, ಓದ್ತಾರೆ, ಅವ್ರ ಪುಸ್ತಕಗಳನ್ನು ಓದ್ತಾರೆ, ಅದರೆಲ್ಲ ಕೂಡ. ಸೊ ಇವತ್ತು ನನ್ನನ್ನು ಕರೆದು ಈ ಸೊಸೈಟಿಯಲ್ಲಿ ಮಾತಾಡಿ, ನಾನು ಕೂಡ 23 ವರ್ಷ ಹೌಸ್ ಬಿಲ್ಡಿಂಗ್ ಸೊಸೈಟಿಯಲ್ಲಿದ್ದೆ, ಕಂಟಿನ್ಯೂಸ್ HL ಅಲ್ಲಿ ಹೌಸ್ ಬಿಲ್ಡಿಂಗ್ ಸೊಸೈಟಿಯಲ್ಲಿ ಸಾರ್ವಜನಿಕರ ಹಣ ಇರ್ತದೆ. ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ಪ್ರಾಮಾಣಿಕತೆಯಿಂದ ಇದ್ದರೆ ಸೊಸೈಟಿ ಚೆನ್ನಾಗಿ ನಡೀತದೆ. ಪ್ರಾಮಾಣಿಕತೆ ಇದ್ದರೆ ಸೊಸೈಟಿ ಚೆನ್ನಾಗಿ ನಡೀತದೆ. ಜನ ಡೆಪಾಸಿಟ್ ಇಡ್ತಾರೆ, ಲೋನ್ಗಳು ವ್ಯವಹಾರ ಮಾಡ್ತಾರೆ. ಒಬ್ಬ ತಪ್ಪು ಮಾಡಿದ್ರೆ ಹೇಳ್ತಾರೆ, ಅಲ್ಲಿ ಇಡಕ್ಕೆ ಹೋಗ್ಬೇಡ, ಕಳ್ಳರೆ ಸೇರ್ಕೊಂಡ್ಬಿಟ್ಟವ್ರೆ ಅಲ್ಲಿ. ಸೊಸೈಟಿ ಎಷ್ಟೋ ಸೊಸೈಟಿ ಮುಳುಗೋಗವೆ, ಗೊತ್ತಿರ್ಬೇಕು ನಿಮಗೆ. ಎಷ್ಟೋ ಸೊಸೈಟಿಗಳು ಬೆಂಗಳೂರಲ್ಲೇ, ಈಗ ರಾಘವೇಂದ್ರ ಸೊಸೈಟಿ ಅಂಥದ್ದು 1000 ಕೋಟಿ ಗುಳುಮ್ ಮಾಡ್ಕೊಂಡು ಹೋದ್ರು ಜನ. ಇದು ಸೊಸೈಟಿ ಅಂದರೆ ನಂಬಿಕೆ ಪ್ರಶ್ನೆ, ಒಂದು ಸಂಸ್ಥೆಯಲ್ಲಿ ದುಡ್ಡು ಇಡಬೇಕು ಅಂತಂದರೆ. ಸೊ ಅದನ್ನು ಬಹುಶಃ ಉಳಿಸ್ಕೊಂಡು ಹೋಗವ್ರೆ. ಎಲ್ಲೂ ಕೂಡ ಈ ಒಂದು ಸಂಸ್ಥೆಯ ಹೆಸರು ಪೇಪರು TVಯಲ್ಲಿ ಕೆಟ್ಟದಾಗ ಎಲ್ಲೂ ಬಂದಿಲ್ಲ. ಮತ್ತು ಕೃಷ್ಣಾರೆಡ್ಡಿಯವರು ಸಮರ್ಥವಾಗಿ ಅವರು ಕೋಆಪ್ರೇಟಿವ್, ನಮ್ಮ ಪಾರ್ಟಿಯಲ್ಲೂ ಕೂಡ ಅವ್ರಿಗೆ ಅದರಲ್ಲೇ ಜವಾಬ್ದಾರಿಯನ್ನು ಕೊಟ್ಟಿದ್ರು, ಕೋಆಪ್ರೇಟಿವ್ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ನನಗೂ ಕೂಡ ಗೊತ್ತು ಸೊಸೈಟಿ ಅಂದರೆ ಏನು, ಥ್ಯಾಂಕ್ಲೆಸ್ ಜಾಬ್ ಇದು. ನಿಮ್ದಾರ ಪರವಾಗಿಲ್ಲ. ಹೌಸ್ ಬಿಲ್ಡಿಂಗ್ ಸೊಸೈಟಿಯಲ್ಲಿ ನಾನು HL ಇದ್ದಾಗ ಅಡಿಗೆ 50 ರೂಪಾಯಿ ಸೈನ್ ಕೊಟ್ಟೆ ಹೊಸೂರು ರೋಡಲ್ಲಿ. ಇನ್ನು ಈ ಮನೇಲಿ ಕಟ್ಕೊಂಡವ್ರೆ, ಅಡಿ 50 ರೂಪಾಯಿ. ಸ್ವಲ್ಪ ಶಾರ್ಟೇಜ್ ಆಯಿತು ಅಂತೇಳಿ 10 ರೂಪಾಯಿ ಅಡಿ ಜಾಸ್ತಿ ಮಾಡೋಕ್ಕೆ ಹೋದ್ವಿ. ಬೈದರು ನಮಗೆ, ಮನೆ ಮಕ್ಕಳು 10 ರೂಪಾಯಿ ತಿಂದಾಗ್ತಾ ಇದ್ದೀರಾ ನೀವು ಅಂತ ಹೇಳಿದ್ರು, ಮಣ್ಣು ತೋರಿದ್ರು, ಎಲ್ಲ ಮಾಡಿದ್ರು. ಅಂದರೆ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಬೈಸ್ಕೊಳಕ್ಕೆ ನಾವು ರೆಡಿ ಇರಬೇಕು, ರಿವರ್ಸ್ ಮಾತಾಡೋಂಗಿಲ್ಲ. ಯಾಕಂದರೆ ಇವತ್ತು ನಿಮ್ಮಿಂದ ಸೊಸೈಟಿ ನಡೆಯೋಂಥದ್ದು. ಪ್ರಶ್ನೆ ಕೇಳ್ತೀರಿ, ಅದಕ್ಕೆ ಸಮಂಜಸವಾದ ಉತ್ತರ ಕೊಡಬೇಕು. ಏನೋ ನನ್ನ ಎದುರಿಗೆ ನೀನು ಮಾತಾಡ್ತೀಯಾ, ಆಯ್ತು ನಡಿ ಅಂತೇಳಿ ಅವ್ನು ಆಚೆಗೆ ಹೋದಾಗ ಹೊಡೆಸೋದಲ್ಲ, ಬೈಯೋದಲ್ಲ. ಯಾಕಂದರೆ ಅವರು ಸೊಸೈಟಿ ದೃಷ್ಟಿಯಿಂದ ಮಾತಾಡ್ತಾರೆ.
ಸದಸ್ಯರಿಂದ ಇವತ್ತು ಸೊಸೈಟಿ ಉಳಿತಕ್ಕಂಥದ್ದು, ಅವರೇ ಇಲ್ಲಾಂದ್ರೆ ಸೊಸೈಟಿಯಲ್ಲಿ ಇರ್ತದೆ. ಸೊ ಈ ಥರ ಎಲ್ಲ ಒಂದು ಫ್ಯಾಮಿಲಿ ರೀತಿಯಲ್ಲಿ ಹೋದಾಗ ಈ ಕೋಆಪರೇಟಿವ್ ಸೊಸೈಟಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತಕ್ಕಂಥ ನನ್ನ ಮಾತುಗಳನ್ನು ಹೇಳಿ, ಪಾವಗಡದವರಾದರೂ ಕೂಡ ಇಲ್ಲೆಲ್ಲ ಬಂದರು. ವೋಟರ್ ಲಿಸ್ಟ್ ಮಾಡಿಸಿದ್ರಾ ಇಲ್ಲಿರೋರು? ನಮ್ಮದು ಒಂದು ಸ್ವಲ್ಪ ನೋಡ್ಬೇಕು ಸರ್, ನಿಮ್ಗೆ ಏನು ಬೇಕೋ ಯಲಹಂಕದಲ್ಲಿ ನಾನು ಮಾಡಿಕೊಡ್ತೀನಿ. ನೀವೇನು ಕೆಲಸ ಹೇಳ್ತೀರೋ ಭಿಕ್ಷಾ ಬೇಡ ಆದರೂ ತಂದು ನಾನು ಯಲಹಂಕ ಡೆವಲಪ್ಮೆಂಟ್ ಮಾಡಿಕೊಡ್ತೀನಿ. ಸ್ವಲ್ಪ ನಮ್ಮ ಕಡೆಯಿಂದ ಸ್ವಲ್ಪ ಗಮನ ಕೊಡ್ರಿ. ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ನನಗೆ ಗಮನ ತಗೊಂಬನ್ನಿ. ಈಗ ಸ್ವಲ್ಪ ವರ್ಕ್ ಸ್ವಲ್ಪ ಸ್ಲೋ ಆಗಿದೆ, ಕಾರಣಗಳು ಏನು ನಾನು ಹೇಳೋಕ್ಕಾಗಲ್ಲ, ಬೇರೆ ಬೇರೆ ಕಾರಣಗಳಿಂದ. ಆದರೂ ಡೆವಲಪ್ಮೆಂಟನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಇವತ್ತು ಯಲಹಂಕ ಅಂತಂದರೆ ಕೆಂಪೇಗೌಡರು ಇದ್ದಂಥ ಊರಿದು, ಇಲ್ಲೇ ಹುಟ್ಟಿದ್ದು ಕೆಂಪೇಗೌಡರು. ಇಲ್ಲಿ ಹುಟ್ಟಿ ಬೆಂಗಳೂರನ್ನು ಕಟ್ಟಿರ್ತಕ್ಕಂಥದ್ದು, ವಾಸ್ತುಗೆ ಹೇಳಿದಂಥ ಊರಿದು ಯಲಹಂಕ. ಇಲ್ಲಿ ಯಾರೇ ವ್ಯಾಪಾರ ಮಾಡಿದ್ರೆ ಕೆಟ್ಟೋರಿಲ್ಲ, ಅವ್ರ ದುರ್ಬುದ್ಧಿಯಿಂದ ಕೆಟ್ಟಿರೋದು ಬಿಟ್ಟರೆ ಕರೆಕ್ಟಾಗಿ ಮಾಡಿದ್ರೆ ಸಣ್ಣ ಹೋಟ್ಲಿಟ್ಟವನು ಕೂಡ ಚೆನ್ನಾಗಾಗವನೇ. ನನ್ನ ಕಣ್ಮುಂದೆ ಆಗಿರ್ತಕ್ಕಂಥದ್ದು. ಬಾಡಿಗೆಗೆ ಬಂದವ್ರು ವಾಪಸ್ ಹೋಗೋದೇ ಇಲ್ಲ, ಎಲ್ಲನೂ ಸೈಡ್ ತೊಗೊಂಡ್ಬಿಡ್ತಾರೆ ಇಲ್ಲಿ. ಸೊ ಈ ಥರ ನೀವು ಒಳ್ಳೆ ಜಾಗದಲ್ಲಿ ಸೊಸೈಟಿಯಲ್ಲಿ ಮಾಡಿದ್ದೀರಿ. ನನ್ನ ಸಹಕಾರ ಯಾವತ್ತಿಗೂ ನಮ್ಮ ಜೊತೆಯಲ್ಲಿ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ನನ್ನನ್ನು ಕೂಡ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಹಿರಿಯರಿಗೂ ಸದಸ್ಯರಿಗೂ ಒಂದ್ಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಬಂಧುಗಳೇ, ಪಾವಗಡ ಸೌಹಾರ್ದ ಈ ಒಂದು ಸಹಕಾರ ಇಲಾಖೆಯಲ್ಲಿ ಒಂದು ಮಾತೃ ಸಂಸ್ಥೆ ಇದ್ದಂಗೆ ಅಥವಾ ಮಾರ್ಗದರ್ಶಿ ಸಂಸ್ಥೆ ಇದ್ದಂಗೆ. ಅನೇಕ ಚಟುವಟಿಕೆಗಳ ಮಾತೃ ಸಂಸ್ಥೆ ಇದೆ. ನಾನು ಕೃಷ್ಣಾರೆಡ್ಡಿ ಅವರನ್ನ ಮತ್ತು ಪಾವಗಡ ಸಂಸ್ಥೆಯನ್ನು ಹಲವು ವರ್ಷಗಳಿಂದ ನೋಡಿದ್ದೇನೆ. ಹಿರಿಯರಿರಲಿ ಕಿರಿಯರಿರಲಿ ಎಲ್ಲರಿಗೂ ಕೂಡ ಗೌರವ ಕೊಡ್ತಕ್ಕಂಥ ವ್ಯಕ್ತಿತ್ವಗಳು ಸಮಾಜದಲ್ಲಿ ಸಿಗೋದು ಬಹಳ ವಿರಳ. ಆ ಥರದ ವ್ಯಕ್ತಿತ್ವದಿಂದಲೇ ಈ ಪಾವಗಡ ಸಂಸ್ಥೆ, ಅದರ ಜೊತೆಗೆ ನಮ್ಮ ಸಂಯುಕ್ತ ಸಹಕಾರಿಯು ಕೂಡ ಕರ್ನಾಟಕದಲ್ಲಿ ಅತ್ಯುತ್ತಮ ಸಂಸ್ಥೆಗಳಾಗಿ ಮೂಡಿ ಬಂದವೆ ಅಂತಕ್ಕಂಥ ವಿಚಾರವನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಬಂಧುಗಳು, ಅನೇಕ ಹೊಸತನಗಳು. ಯಾರು ಯಾವುದಾದ್ರೂ ಒಂದು ಸಮಸ್ಯೆ ಇದೆ ಅಂತ ಹೇಳಿದರೆ ಆ ಸಮಸ್ಯೆಗೆ ನಾನೇ ಮೊದಲು ಸ್ಪಂದಿಸಬೇಕು, ನಾನೇ ಅದಕ್ಕೆ ಬೇಗ ಉತ್ತರ ಕಂಡು ಕೊಡಬೇಕು ಅಂತ ತವಕ ಅವರಲ್ಲಿದೆ. ನಾವು ನೋಡಿದ್ವಿ, ಇನ್ಕಮ್ ಟ್ಯಾಕ್ಸ್ ಇಶ್ಯೂಸ್ ಬಂದಾಗ ಫಸ್ಟ್ ಅಟ್ಯಾಕ್ ಆಗಿದ್ದು ಅವ್ರ ಸಂಸ್ಥೆಗೇನೆ, ಇನ್ಕಮ್ ಟ್ಯಾಕ್ಸ್ನವರು. ಸರಿ, ಬೇರೆಯವರೆಲ್ಲ ಜೊತೆಗೆ ಬರೋದ್ರ ಜೊತೆಗೆ ಎಲ್ಲರೂ ಒಟ್ಟಾಗಿ ಸೌಹಾರ್ದ ಫೆಡರೇಷನ್ ಇಂದ ಹೋರಾಟ ಮಾಡೋಣ, ನಾವೊಬ್ಬರೇ ಯಾಕೆ ಖರ್ಚು ಮಾಡ್ಬೇಕಂತ ಕಾಯ್ತಾ ಕೊಡಲಿಲ್ಲ. ಸಡನ್ ಆಗಿ ಅವ್ರು ಹೋಗಿದ್ರು, ಅಪೀಲ್ ಮಾಡಿಕೊಂಡ್ರು, ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು, ಆ ಬೇಗ ಒಂದು ಡಿಸಿಷನ್ ತಗೊಂಡ್ಬಂದ್ರು. ಅದು ಇಡೀ ಎಲ್ಲ ಸಂಸ್ಥೆಗಳು ಕೂಡ ಅದು ಮಾರ್ಗದರ್ಶಿ ಆಯಿತು. ನಾನು ಕಳೆದ ಸಭೆಯಲ್ಲೂ ಹೇಳಿದ್ದೆ, ಈ ವಸೂಲಿ ಸಂದರ್ಭದಲ್ಲಿ ನಾವೆಲ್ಲರೂ ಯೋಚನೆ ಮಾಡ್ತಾ ಇದ್ವಿ, ಸರ್ಫೇಸ್ ಆಕ್ಟ್ ನಮ್ಗೆ ಅಪ್ಲೈ ಆಗ್ತದೆ ಇಲ್ಲ, ಸರ್ಫೇಸ್ ಆಕ್ಟ್ ಅಪ್ಲೈ ಆಗ್ತದೆ ಇಲ್ಲ ಅಂತ ಯೋಚನೆ ಮಾಡ್ತಿರುವಾಗ ಅದು ಆಗುತ್ತಾ ಇಲ್ಲ ಅನ್ನೋದಕ್ಕೆ ಒಂದು ಕಾರ್ಯಕ್ರಮ ಅನ್ಕೊಳ್ಬೇಕು. ಜಿಬಿಗೆ ಅವ್ರನ್ನ ಸಂಪನ್ಮೂಲ ವ್ಯಕ್ತಿಗಳನ್ನು ಕೇಳಿಸಿ ಎಲ್ಲ ಸದಸ್ಯರಿಗೂ ತಿಳಿಸ್ಬೇಕು ಅಂತ ಹೇಳಿ ಒಂದು ಸಭೆ ಮಾಡಿದ್ವಿ ಸಂಯುಕ್ತ ಫೆಡರೇಷನ್ ಇಂದ, ಸಂಯುಕ್ತ ಸಹಕಾರಿಯಿಂದ. ಅಲ್ಲಿ ಬಂದವರೆಲ್ಲ ಈ ಕಾಯ್ದೆನೇ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಿದ್ರು. ಅಷ್ಟೊತ್ತಿಗಾಗ್ಲೇ ಆ ಸರ್ಫೇಸ್ ಆಕ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿ ಅದರಿಂದ ಲಾಭ ಪಡ್ಕೊಂಡು ವಸೂಲಿ ಮಾಡ್ಕೊಂಬಂದು ನಾನು ಫಲಾನುಭವಿ ನಾನು ಇಲ್ಲಿದ್ದೀನಿ ಅಂತ ತಂದು ಅವರೆಲ್ಲರ ಮುಂದೆ ಹೇಳಿದ್ರು. ನಾವು ಚಿಂತೆ ಮಾಡ್ತಿದ್ದು, ಚರ್ಚೆ ಮಾಡ್ತಿದ್ದು, ಈ ಕಾಯ್ದೆ ನಮಗೆ ಅಪ್ಲೈ ಆಗುತ್ತಾ ಇಲ್ಲ ಅಂತ. ಅವರು ಅದ್ರ ಬೆನಿಫಿಷಿಯರ್ ಆಗಿಬಿಟ್ಟಿದ್ರು ಆಗ್ಲೇ. ಅಷ್ಟು ಬಹಳಷ್ಟು ತುರ್ತಾಗಿ ಯಾವುದೇ ಒಂದು ಸಮಸ್ಯೆ ಬಂತಂದ್ರೆ ತಕ್ಷಣವೇ ಅದಕ್ಕೆ ಸ್ಪಂದಿಸ್ತಕ್ಕಂಥ ಗುಣ ಅವರಲ್ಲಿದೆ. ಅದ್ರ ಜೊತೆಗೆ ನಮ್ಮ ಸೌಹಾರ್ದ ಸಂಯುಕ್ತ ಸಹಕಾರಿಯ ಅವರ ಒಂದು ಅವಧಿಯಲ್ಲಿ 3 ಕಟ್ಟಡಗಳು, ಪ್ರಧಾನ ಕಚೇರಿ, ಆಮೇಲೆ ಬೆಳಗಾಂ ಡಿವಿಷನ್ ಬಿಲ್ಡಿಂಗು, ಕಲಬುರಗಿ ಡಿವಿಷನ್ ಬಿಲ್ಡಿಂಗು, ಹೀಗೆ ಅನೇಕ ಸಂಸ್ಥೆಗಳನ್ನ ಅವರು ಕಟ್ಟಡಗಳನ್ನ ಕಟ್ಟಿ ಇಡೀ ಸಮಾಜಕ್ಕೆ ಅರ್ಪಣೆ ಮಾಡಿದ್ರು. ತಮ್ಮಲ್ಲೂ ಕೂಡ 5-6 ಸ್ವಂತ ಸಂಸ್ಥೆಗಳು, ಎಲ್ಲವೂ ಕೂಡ ಮಲ್ಟಿ ಸ್ಟೋರ್ ಬಿಲ್ಡಿಂಗು. ಇವತ್ತು ಕೂಡ ಸಿಡಾ ಬಿಲ್ಡಿಂಗ್ ಅನ್ನ ನನ್ನ ಕೈಯಿಂದಲೇ ಉದ್ಘಾಟನೆ ಮಾಡಿದಂತ ಭಾಗ್ಯ ನನಗೆ ಸಿಕ್ತು. ಇಲ್ಲಿ ಅವ್ರದ್ದು ನಾವು ಟರ್ನ್ ಓವರ್ ಅವ್ರದ್ದು ಆಕ್ಚುಲಿ ಇವತ್ತು 500 ಕೋಟಿ ಆಗಿರ್ತಿತ್ತೋ 600 ಕೋಟಿ ಆಗ್ತಿತ್ತೋ ಗೊತ್ತಿಲ್ಲ. ಅದೇನೋ 2021ರಲ್ಲಿ ಸ್ವಲ್ಪ ರಿಕವರಿ ಬಗ್ಗೆ ಸ್ವಲ್ಪ ಸಮಸ್ಯೆ ಆಯಿತು. ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಬೇಜಾರಾಗಿದ್ದು ಯಾವುದು ಬೇಡಪ್ಪ ಅಂತಿದ್ರು, ರಿಕವರಿ ಆಗ್ತಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ಯಾಕೋ ಸ್ವಲ್ಪ ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿದ್ರು. ಬೇಡ, ಇದು ವಸೂಲಿ ಆಗೋದಿಲ್ಲ, ಸ್ವಲ್ಪ ಕಷ್ಟ ಕಾದ್ ನೋಡೋಣ ಅಂತಂದು ಹೇಳಿ ಸ್ವಲ್ಪ ಡಿಪಾಸಿಟ್ಗಳನ್ನ ಆದಷ್ಟು ಕೊಟ್ಬಿಟ್ರು.
ಅವ್ನು ಕೊಡದೇ ಇದ್ರೆ ಬಹುಶಃ ಇವತ್ತು 500-600 ಕೋಟಿ ಸಂಸ್ಥೆ ಇದಾಗಿರ್ತಿತ್ತು. ಉದ್ದೇಶಪಟ್ಟು ಅದನ್ನ ನಿಲ್ಸಿದ್ರು. ಯಾಕಂದ್ರೆ ರಿಸ್ಕ್ ತಗೊಂಡು ಬಿಸ್ನೆಸ್ ಮಾಡೋದು ಬೇಡ, ಸಾರ್ವಜನಿಕರ ಹಣ ಇದೆ, ಆ ಹಣವನ್ನು ನಾನು ಅತ್ಯಂತ ಜಾಗರೂಕತೆಯಿಂದ ಕಾಪಾಡಬೇಕಾಗಿದ್ದು ನಮ್ಮ ಸಂಸ್ಥೆಯ ಕರ್ತವ್ಯ. ಅಪ್ಪಿತಪ್ಪಿ ಏನಾದ್ರು ತೊಂದರೆ ಆದ್ರೆ, ಕರೋನಾದ ಹೊಡೆತ ಬೇರೆ ಇತ್ತು, ಆ ಸಂದರ್ಭದಲ್ಲಿ ನಾವು ಕಡಿಮೆ ಮಾಡೋಣ ಅಂತ ಕಡಿಮೆ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಚೇತರಿಸಿಕೊಂಡು ಇವತ್ತು ಕೇವಲ 188 ಕೋಟಿ. ನಾನು ಯಾಕೆ ಕೇವಲ ಅಂತ ಇದನ್ನು ಹೇಳ್ತೇನೆ ಅಂತಂದ್ರೆ, ನಮ್ಮಲ್ಲಿ 3200-3500 ಕೋಟಿ ಡಿಪಾಸಿಟ್ ಇರ್ತಕ್ಕಂಥ ಸಂಸ್ಥೆಗಳಿದ್ದಾವೆ. ಆ ಕಾರಣದಿಂದ ಅದನ್ನ ಹೇಳ್ತೀನಿ. ಇವರು 188 ಕೋಟಿ ಟರ್ನ್ ಓವರ್ ಮಾಡಿ 15 ಕೋಟಿ ಲಾಭ ಡಿಕ್ಲೇರ್ ಮಾಡ್ಕೊಂತಾರೆ. ಕೇವಲ 8 ಸಂಸ್ಥೆಗಳು ಇವತ್ತು 3200-3300 ಕೋಟಿ ಡಿಪಾಸಿಟ್ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಇರ್ತಕ್ಕಂಥ ಸಂಸ್ಥೆಗಳು ಕೂಡ 15 ಕೋಟಿ ಇದನ್ನ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಆ ಲಾಭ ಹೇಗೆ ಬಂತು ಅಂತಾನು ಹೇಳಿದ್ರು. ಹಿಂದೆ ನಮಗೆ ಲಾಸ್ ಆಗಿತ್ತು, ಕೋರ್ಟ್ ಕೇಸಲ್ಲಿದ್ದು, ಆ ವರ್ಷದಲ್ಲಿ ಅದು ರಿಯಲೈಸ್ ಆಗದೆ ಇರೋದ್ರಿಂದ ನಾವು ಬುಕ್ ಮಾಡಿರ್ಲಿಲ್ಲ. ಈ ವರ್ಷ ಅದೆಲ್ಲದೂ ಕೂಡ ಬಂದಿದ್ರಿಂದ ಲಾಭ ಆಯ್ತು. ಅದನ್ನ ಪ್ರಾಮಾಣಿಕವಾಗಿ ಡಿಕ್ಲೇರ್ ಮಾಡೋದ್ರೆ ಎಷ್ಟು ಜನ ಮಾಡ್ತಾರೆ? ಮಾಡೋದಿಲ್ಲ. 15 ಕೋಟಿ ಲಾಭ ಬಂದಿದೆ ಅಂದ್ರೆ ಬೇರೆ ಬೇರೆ ಏನೇನೋ ಅದನ್ನ ಅಪ್ರೋಪ್ರಿಯೇಷನ್ ಮಾಡಿ ಆದಷ್ಟು ಕಡಿಮೆ ಮಾಡೋಣ, ಸುಮ್ಮನೆ ಯಾಕೆ ಅಷ್ಟೊಂದು ಡಿಕ್ಲೇರ್ ಮಾಡ್ಬೇಕನ್ನೋಂಥ ಯೋಚನೆ ಮಾಡ್ತಕ್ಕಂಥವ್ರು ನಾವು ಬಹಳ ಜನ ಇರ್ತೀವಿ. ಆದ್ರೂ ಕೂಡ ಅದು ಏನ್ ಬರುತ್ತೆ ಅದನ್ನ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಡಿಕ್ಲೇರ್ ಮಾಡಿ, ಡಿವಿಡೆಂಡ್ ಕೊಡೋದನ್ನ ಡಿವಿಡೆಂಡಿಗೆ ಕೊಟ್ಟು, ಬಿಲ್ಡಿಂಗ್ ಫಂಡಿಗೆ ತೆಗೆದಿಡೋದನ್ನ ಬಿಲ್ಡಿಂಗ್ ಫಂಡಿಗೆ ತೆಗೆದಿಟ್ಟು ಮಾಡಿದ್ದಾರೆ. ಯಾಕಂದ್ರೆ ಸ್ಥಿರಾಸ್ತಿಗೂ ಕೂಡ ಅವರು ಜಾಸ್ತಿ ಆದ್ಯತೆ ಕೊಟ್ಟಿಲ್ಲ. ಅವ್ರು ಮಾಡೋ ಲೆಕ್ಕಕ್ಕೆ ಇವತ್ತು ಇನ್ನೂ 10 ಬಿಲ್ಡಿಂಗ್ಗಳನ್ನು ಕಟ್ತಿದ್ರೆ ಏನೋ, ಆದ್ರೆ ಎಲ್ಲ ಒಂದ್ ಕಡೆ ಬಿಲ್ಡಿಂಗಿಗೆ ನಮ್ಮ ಈ ದುಡಿಯುವ ಬಂಡವಾಳವನ್ನು ಉಪಯೋಗಿಸ್ಕೊಂಡ್ರೆ ಲಾಭಾಂಶ ಕಡಿಮೆ ಆಗುತ್ತೆ. ಆದಷ್ಟು ಎಷ್ಟು ಬೇಕೋ ಅಷ್ಟನ್ನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮಾಡ್ಬೋದು. ಆ ಬಿಲ್ಡಿಂಗ್ ಫಂಡ್ ಅಲ್ಲೇನೆ ಅದನ್ನ ಇನ್ವೆಸ್ಟ್ ಮಾಡಿ ಕಟ್ಟೋಣ, ವರ್ಕಿಂಗ್ ಕ್ಯಾಪಿಟಲ್ ಯುಟಿಲೈಸ್ ಮಾಡೋದು ಬೇಡ ಅಂತಕ್ಕಂಥ ವಿಚಾರದಿಂದ ಅವರು ಬಿಲ್ಡಿಂಗಿಗೆ ಇನ್ನೂ ಹೆಚ್ಚೆಚ್ಚು ಬಿಲ್ಡಿಂಗ್ಗಳು ಹೋಗಿಲ್ಲ. ಯಾಕಂದ್ರೆ 33 ಶಾಖೆ ಇದ್ರೆ 33 ಬಿಲ್ಡಿಂಗ್ ಅನ್ನು ಇಷ್ಟೊತ್ತಿಗೆ ಮಾಡ್ತಕ್ಕಂಥ ಶಕ್ತಿ ಅವ್ರ ಆತ್ಮವಿಶ್ವಾಸ ಅವ್ರಿಗಿತ್ತು. ಈ ಕಾರಣದಿಂದ ಅನೇಕ ವಿಷಯಗಳಲ್ಲಿ ನಾನು ನೋಡಿದ್ದೇನೆ. ಬಹಳಷ್ಟು ಈ ಸಹಕಾರ ಚಳುವಳಿಯನ್ನ ತಮ್ಮ 5 ವರ್ಷದ ಅವಧಿಯಲ್ಲಿ ಒಬ್ಬ ಸಂಯುಕ್ತ ಸಹಕಾರಿ ಅಧ್ಯಕ್ಷರಾಗಿ ಕಾಲಿಗೆ ಗಾಲಿ ಕಟ್ಕೊಂಡವರಂತೆ ಇಡೀ ರಾಜ್ಯವನ್ನು ಸುತ್ತಾಡಿ ಈ ಚಳುವಳಿಯನ್ನ ಬೆಳೆಸಿದ್ದಾರೆ. ಇವತ್ತು 6000ಕ್ಕಿಂತ ಹೆಚ್ಚು ಸೌಹಾರ್ದ ಸಂಸ್ಥೆಗಳು ಇವತ್ತು ಹುಟ್ಟಾಗ್ಲಿಕ್ಕೆ, ನೋಂದಣಿ ಆಗ್ಲಿಕ್ಕೆ ಅವರ ಒಂದು ಪ್ರಯತ್ನ ಅದ್ವಿತೀಯವಾದುದು ಮತ್ತು ಗಣನೀಯವಾದುದು ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಕೇವಲ ಪಾವಗಡಕ್ಕೆ ಮಾತ್ರ ಅವರು ನೇತೃತ್ವ ಕೊಟ್ಟಿಲ್ಲ, ಸಂಯುಕ್ತ ಸಹಕಾರಿನೂ ಕೂಡ ಅವರ ನೇತೃತ್ವವನ್ನ ನಾವು ಬಹಳಷ್ಟು ಅವ್ರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಮುಂದೇನು ಕೂಡ ಇವತ್ತು ನಾನು ಅಧ್ಯಕ್ಷ ಆಗಿದ್ರು ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ನಾನು ಅವ್ರ ಮಾರ್ಗದರ್ಶನ ಕೇಳ್ತೀನಿ. ಯಾಕಂದ್ರೆ ಸಾಕಷ್ಟು ಅನುಭವ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಪಾವಗಡದಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಯಾವ ತರ ಜನ ಇದೆ, ಯಾವ ತರ ಸೊಸೈಟಿ ಇದೆ ಅಂತಕ್ಕಂಥದ್ದನ್ನು ಕೂಡ ಅವ್ರ ಅನುಭವ ಇದೆ. ಇಂಥ ಒಂದು ನಾಯಕತ್ವ ಈ ಪಾವಗಡ ಸಂಸ್ಥೆಗೆ ಸಿಕ್ಕಿರೋದು ಕೂಡ ಒಂದು ಹೆಮ್ಮೆಯ ವಿಚಾರ ಬಂಧುಗಳೇ. ಆ ಕಾರಣದಿಂದ ಈ ಪಾವಗಡ ಸಂಸ್ಥೆ ಒಂದು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕ ಸಂಸ್ಥೆ ಆಗಿದೆ. ಇವತ್ತು ಈ ಸಂಸ್ಥೆಗೆ ಬಂದು ನಾವು ನೋಡ್ತಾ ಇದ್ದೀವಿ, ನಾವು ಅನೇಕ ಜನರಲ್ ಬಾಡಿ ಮೀಟಿಂಗ್ ಈ ವರ್ಷನೂ ಕೂಡ ಅಟೆಂಡ್ ಆಗಿದ್ದೀನಿ. ಎಲ್ಲಿ ನೋಡಿದ್ರು ಕೂಡ ಯಾವುದೋ 1-2-3 ಪ್ರಶ್ನೆ ಇಟ್ಕೊಂಡು ಕೇಕೆ ಹೊಡಿತಾ ಇರ್ತಾರೆ ಜನ. ಆ ಒಂದು ವ್ಯವಸ್ಥಿತವಾಗಿ ಆ ಸಂಸ್ಥೆಯ ಪಾಲಿಸಿ ಬಗ್ಗೆ, ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಯಾರು ಚರ್ಚೆ ಮಾಡೋದಿಲ್ಲ. ಇವತ್ತೆಲ್ಲ ಯಾಕೆ ಬ್ಯಾಗ್ ಕೊಟ್ಟಿಲ್ಲ, ಆ ಜಿಪ್ ಸಣ್ಣದಿತ್ತು, ಮತ್ತೇನೋ ಕೊಟ್ಟಿಲ್ಲ, ಡಿವಿಡೆಂಡ್ ಇನ್ನೊಂದ್ ಸ್ವಲ್ಪ ಕೊಡ್ಬೇಕಾಗಿತ್ತು, ಎಂಪ್ಲಾಯೀಸ್ಗೆ ಇನ್ನೊಂದ್ ಸ್ವಲ್ಪ ಬೋನಸ್ ಕೊಡ್ಬೇಕಾಗಿತ್ತು, ಯಾವ್ಯಾವ ಪ್ರಶ್ನೆಗಳನ್ನ ಅದು ಏನೈತೆ ಅನ್ನೋದು ಯೋಚನೆ ಮಾಡಿರ್ತಕ್ಕಂಥ ಕೇಳ್ತಕ್ಕಂಥ ಜೀಬಿಗಳು ನಾನು ಬಹಳಷ್ಟು ನೋಡಿದ್ದೇನೆ. ಆದ್ರೆ ಎಂತ ಶಿಸ್ತುಬದ್ಧ ಜಿಬಿ ಇಲ್ಲಿ ಕೇವಲ 1.5-2 ತಾಸಿನಲ್ಲಿ ಜಿಬಿ ಮುಗೀತು. ಅದಾದ ನಂತರ ಅಜಿತ್ ಹನುಮಕ್ನವ್ರಂತ ಈ ನಾಡಿಗೆ ನೈತಿಕ ಪಾಠ ಹೇಳ್ತಕ್ಕಂಥ ಪ್ರಾಮಾಣಿಕ ಒಬ್ಬ ವ್ಯಕ್ತಿಯಿಂದ ತಮಗೆ ಒಂದು ಉಪನ್ಯಾಸವನ್ನು ಕೊಡ್ಲಿಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ರು. ಇಲ್ಲಿಯ ಶಾಸಕರು ವಿಶ್ವನಾಥ್ರವರು ಕೂಡ ಈ ಸಂಸ್ಥೆಯ ಬಗ್ಗೆ ಬಹಳಷ್ಟು ಕೊಂಡಾಡಿದ್ರು. ಪಾವಗಡದಿಂದ ಇಲ್ಲಿಗೆ ಬಂದು ಇಷ್ಟೊಂದು ದೊಡ್ಡದಾಗಿ ಬೆಳೆದಿರೋದಕ್ಕೆ ಎಲ್ಲರೂ ಕೂಡ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಬಂಧುಗಳೇ, ಕೇವಲ ಆರ್ಥಿಕವಾಗಿ ಬೆಳೆದಾಗ ಅಷ್ಟೇನೆ ಅದು ಅತ್ಯುತ್ತಮ ಸಂಸ್ಥೆ ಆಗೋದಿಲ್ಲ, ಕ್ವಾಲಿಟೇಟಿವ್ ಕೂಡ ಅದು ಬೆಳಿಬೇಕು. ನಿಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ, ನಿಮ್ಮಲ್ಲಿರ್ತಕ್ಕಂಥ 300ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಬಂದಿರ್ತಕ್ಕಂಥ ಅತಿಥಿಗಳನ್ನು ಅದೆಷ್ಟು ಅಭೂತಪೂರ್ವವಾಗಿ ಗೌರವಯುತವಾಗಿ ಸ್ವಾಗತ ಮಾಡ್ತಾರೆ. ಅವೆಲ್ಲವೂ ಕೂಡ ನಾವು ಕಲ್ತ್ಕೊಳ್ಬೇಕಾಗುತ್ತೆ ದಿನನಿತ್ಯ. ನಮ್ಮ ಸಂಸ್ಥೆಗಳಿಗೆ ಯಾವುದೆಲ್ಲ ಅವಲೇಸನ ಬಹಳಷ್ಟು ಸಂಸ್ಥೆಗಳಲ್ಲಿ ಇಲ್ಲ. ಆ ಕಾರಣಕ್ಕೆ ನಾನು
ಈ ಸಂಸ್ಥೆಯನ್ನು ನೋಡಿದಾಗ ಬಹಳ ಖುಷಿ ಪಡ್ತೀನಿ. ನಮ್ಮ ಸಂಯುಕ್ತ ಸಹಕಾರಿ ಫೆಡರೇಷನ್ ಜನರಲ್ ಬಾಡಿ ಮೀಟಿಂಗ್ ಆದರೂ 10-20 ಜನ ಈ ಸಂಸ್ಥೆಯ ಸಿಬ್ಬಂದಿ ಬಂದು ನಮಗೆ ಅಸಿಸ್ಟ್ ಮಾಡ್ತಾ ಇರ್ತಾರೆ. ಸಹಕಾರದ ನಿಜವಾದ ಅರ್ಥದಲ್ಲಿ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಇದಕ್ಕಿಂತ ಇನ್ನೇನೂ ಬೇಡ, ಲಾಭ ಗಳಿಸೋದೇ ಅದರ ಮುಖ್ಯ ಉದ್ದೇಶ ಅಲ್ಲ. ಅವ್ರು ಆಗಲೇ ಹೇಳಿದ್ರು 3-4 ನನಗೆ ಪ್ರೈವೇಟ್ ಲಿಮಿಟೆಡ್ ಕಂಪನಿನೂ ಇದಾವೆ, ಬೇರೆ ಬೇರೆ ಬಿಸ್ನೆಸ್ ಇದಾವೆ, ಅದೆಲ್ಲದಕ್ಕಿಂತ ತೃಪ್ತಿ ಈ ಸೇವೆಯಲ್ಲಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಲಕ್ಷ ಜನಕ್ಕೆ ಒಂದು ದಿನ ವರ್ಷದಲ್ಲಿ ಊಟ ಹಾಕ್ತೀವಿ ಅಂತ ಕೇಳ್ತಂತ ಹೇಳ್ತಿದ್ದಾರೆ. ಜನರಿಗೆ ತೃಪ್ತಿ ಆಗುವಂತ ಕೆಲಸ ಯಾರು ಮಾಡ್ತಾರೆ ಅವರು ನಿಜವಾದ ಸಹಕಾರಿ. ಬರೀ ಕಾನೂನಲ್ಲಿರ್ತಕ್ಕಂಥ ಅಂಶಗಳನ್ನ ಪಾಲಿಸೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಯಾವ ಸಮಾಜದಿಂದ ನಾವು ಅನೇಕ ಸಂಪನ್ಮೂಲಗಳನ್ನ ಅನೇಕ ಸೌಲಭ್ಯಗಳನ್ನ ನಾವು ಪಡೆದುಕೊಂಡಿದ್ದೀವೋ ಅದೇ ಸಮಾಜಕ್ಕೆ ಸ್ವಲ್ಪನಾದ್ರೂ ನಾವು ಕೊಡೋದೇ ಸಹಕಾರ. ಈ ನಿಟ್ಟಿನಲ್ಲಿ ಈ ಸಹಕಾರ ಸಂಸ್ಥೆ, ಪಾವಗಡ ಸಂಸ್ಥೆ ಬಹಳ ಅದ್ಭುತವಾದ ಕೆಲಸಗಳನ್ನ ಸಮಾಜದಲ್ಲಿ ಮಾಡ್ತಾ ಇದೆ. ಅನೇಕ ಸಂಸ್ಥೆಗಳಿಗೆ ಮಾರ್ಗದರ್ಶಿ ಸಂಸ್ಥೆಗೆ ಕೂಡ ಕೆಲಸ ಮಾಡ್ತದೆ. ಇದನ್ನ ಬಹಳ ಹೆಮ್ಮೆಯಿಂದ ಹೇಳಿ ಈ ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ತನ್ನ ಶಾಖೆಗಳನ್ನ ತೆರೆದು ಈ ಸಹಕಾರಿ ತತ್ವವನ್ನ ಪ್ರಚಾರ ಮಾಡಲಿಕ್ಕೆ ಕಾರಣೀಭೂತವಾಗಲಿ ಅಂತ ಹಾರೈಸಿ, ಇಂಥ ಸಂದರ್ಭದಲ್ಲಿ ನನಗೂ ಕರೆಸಿ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟೋದಕ್ಕೆ ನಾನು ಧನ್ಯವಾದ ಅರ್ಪಿಸ್ತಾ ಕರ್ನಾಟಕ ರಾಜ್ಯಕ್ಕೆ ಮಾರ್ಗದರ್ಶನ ನೀಡ್ತಕ್ಕಂಥ ಎಲ್ಲ ಗಣ್ಯರು ಇಲ್ಲಿದ್ದೀವಿ. ಆಮೇಲೆ ಮುಖ್ಯವಾಗಿ ಮುಂದುಗಡೆ ಇರ್ತಕ್ಕಂಥ ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿಯರೇ ಮತ್ತು ಈ ಸೌಹಾರ್ದ ಬ್ಯಾಂಕ್ನ ಎಲ್ಲ ಅಧಿಕಾರಿ ಅನಧಿಕಾರಿ ಮಿತ್ರರು, ನನಗಂತೂ ಭಾಳ ಸಂತೋಷ ಆಯಿತು. ಇವತ್ತಿನ ದಿವಸ ನನಗೆ ಈ ಸನ್ಮಾನಕ್ಕೆ ಯಾರನ್ನೋ ಅನರ್ಹನೋ ನನಗೆ ಗೊತ್ತಿಲ್ಲ. ಅವ್ರ ಅಭಿಮಾನ ಇಟ್ಟು ಅಣ್ಣಮ್ಮನೆಲ್ಲರೂ ಕೂಡಿ ನಮಗೆ ದಯಾಗರಿಗೆ ಫೋನ್ ಮಾಡೋದು, ಯಾಕಪ್ಪ ನಮಗೆ ಅಂತಂದ್ರೆ ಇಲ್ಲದೆ ಈ ಮಾಡಲೇಬೇಕು ಅಣ್ಣ ಅವ್ರು ಹೇಳಿದ್ದಾರೆ ಅಂತ ಕೃಷ್ಣ ಅವರು ಮಾಡಿದ್ರು. ಅವರ ಫ್ಯಾಮಿಲಿ ಒಡನಾಟ ನನ್ನ ಚಿಕ್ಕ ವಯಸ್ಸಿನಿಂದಲೂ ಇದೆ. ಯಜಮಾನ್ರು ಇಂದಿರಾ ರೆಡ್ಡಿ ಅವರು ಅಂತಿದ್ದರು. ಅವರು ಭಾಳ ಶಿಸ್ತುಬದ್ಧ ಮನುಷ್ಯ. ಅವನ ಪಕ್ಷ ಯಾವ ಪಕ್ಷಕ್ಕಾದರೂ ಇರಲಿ ನೀತಿಯಾಗಿ ಬಾಳ್ತಕ್ಕಂಥ ಒಬ್ಬ ಹುಡುಗರನ್ನ ಭಾಳ ಎನ್ಕರೇಜ್ ಮಾಡ್ತಾಯಿದ್ರು. ಅಂಥ ರೆಡ್ಡಿಯವರ ಮಕ್ಕಳೆಲ್ಲ ಸರಿ ಇವತ್ತಿನ ದಿವಸ ಇಡೀ ಕರ್ನಾಟಕದಲ್ಲೆಲ್ಲ ಭಾರತ ದೇಶದಲ್ಲಿ ಕೂಡ ಹೆಸರುವಾಸಿ ಆಗ್ತಕ್ಕಂಥ ಒಂದು ಸಾಮರ್ಥ್ಯವನ್ನು, ಶಕ್ತಿಯನ್ನು, ಜನಗಳಿಗೆ ಉಪಕಾರ ಮಾಡ್ತಕ್ಕಂಥ ಮನಸ್ಸನ್ನು ಅವರ ಅಣ್ಣ ತಮ್ಮಂದಿರಿಗೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇವಾಗ ನನಗೊಂದು ಆಶ್ಚರ್ಯ ಏನಂದರೆ, ಅಣ್ಣ ತಮ್ಮಂದಿರಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಎಷ್ಟೇ ಇದ್ದಿದ್ರು ಕೂಡ ಸ್ವಲ್ಪ ಅಸಮಾಧಾನಗಳು ಆದ್ರೆ. ಬಟ್ ಈ ಫ್ಯಾಮಿಲಿಯಲ್ಲಿ ನಾನು ನೋಡಿದಂಗೆ ನನಗೆ 84 ವರ್ಷ, ನಾನು ಹುಡುಗನಾಗಿದ್ದೆ ಅಂದ್ರೂ ಅವ್ರ ಫ್ಯಾಮಿಲಿ ಬಲ್ಲೆ. ಅಷ್ಟು ಅನ್ಯೋನ್ಯವಾಗಿ ಅಣ್ಣ ತಮ್ಮಂದಿರೆಲ್ಲರೂ ಕೂಡ ಒಂದೇ ಇದರಲ್ಲಿ ಇಂಥ ಸಂಸ್ಥೆಗಳನ್ನು ಕಟ್ಟಿ, ಆಮೇಲೆ ಡಾಕ್ಟ್ರ್ ಇದ್ದಾರೆ, ಅವರು ಭಾಳ ಜನಾನುರಾಗಿಗಳು, ಭಾಳ ಪಾವಡದಲ್ಲಿ ಇದಿಟ್ಟಿದ್ರು ಕ್ಲಿನಿಕ್. ಏನಿಲ್ಲ ಅಲ್ಲಿ ಯಾರನ್ನು ದುಡ್ಡೇ ಕೊಟ್ಟಿರಲಿಲ್ಲ ಅವ್ರಿಗೆ ಪಾಪ. ಹಾಗೆ ಫ್ರೀ ಸರ್ವಿಸ್ ಮಾಡಿದ್ರು. ಆಮೇಲೆ ಶಿಫ್ಟ್ ಮಾಡಿದ್ರು, ಇದು ಮಾಡಿದ್ರು. ಈ ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳೀಲಿ, ದೇವರಿನ ಶಕ್ತಿ ನಮ್ಮ ಗೌಡ್ರು ಹೇಳ್ದಂಗೆ ಈ ಕರ್ನಾಟಕದಲ್ಲೆಲ್ಲ ಆಂಧ್ರ ಪ್ರದೇಶದಲ್ಲಿ ಕೂಡ ವಿಸ್ತಾರ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ಅವರ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಸರ್ಕಾರ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಆತ್ಮೀಯ ಸಹಕಾರಿ ಬಂಧುಗಳೇ, ಈ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿಯ 23ನೇ ವಾರ್ಷಿಕ ಸಾಮಾನ್ಯ ಸಭೆಯ ಅತ್ಯಂತ ಕ್ರಿಯಾಶೀಲ ಸದಸ್ಯರ ಒಂದು ವೇದಿಕೆ ಮೇಲೆ ಸಂಬಂಧಪಟ್ಟಂಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತ ಪಾವಗಡ ಸೌಹಾರ್ದ ಸಹಕಾರಿ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಮತ್ತೆಲ್ಲ ಸಕ್ರಿಯ ಸದಸ್ಯರಿಗೂ ಸಹ ನಮಸ್ಕಾರಗಳನ್ನು ತಿಳಿಸುತ್ತಾ, ಸಹಕಾರಿಯ ನಡೆ ಗುಣಮಟ್ಟದ ಕಡೆ ಅಂತನ್ನುವಂಥ ಒಂದು ಘೋಷವಾಕ್ಯವನ್ನ ಈಗಾಗಲೇ ಕಳೆದ 3 ವರ್ಷಗಳಿಂದಲೂ ಸಹ ಸಂಬಂಧಪಟ್ಟಂಗೆ ಅದನ್ನು ಸಂಯುಕ್ತ ಸಹಕಾರಿ ರಾಜ್ಯದ ಎಲ್ಲ ಸಹಕಾರಿಗಳು ತಿಳಿಸಿದ್ವಿ. ಯಾಕೆ ಈ ವಿಷಯನ ಹೇಳ್ತಾ ಇದ್ದೀವಿ ಅಂತಂದರೆ,
ಅಂತಾರಾಷ್ಟ್ರೀಯ ಸಹಕಾರಿ ಸಂಸ್ಥೆ ಅಂತ ಹೇಳ್ತೀವಿ. ಪ್ರಪಂಚದ 129 ದೇಶಗಳಲ್ಲಿ ಈ ಸಹಕಾರಿ ವ್ಯವಸ್ಥೆಯನ್ನು ಒಟ್ಟುಗೂಡಿಸುವಂಥ ಒಂದು ಸಂಸ್ಥೆ ಇದೆ. ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅಂತ ಕರಿತೀವಿ, ICA. 2004ರಲ್ಲೂ ಕೊಟ್ಟಿದೆ. ಅದನ್ನು 1996ರಲ್ಲೂ ಸಹ ಒಂದು ಘೋಷವಾಕ್ಯವನ್ನು ಕೊಟ್ಟಿದೆ. ಏನವು ಘೋಷವಾಕ್ಯಗಳು ಅಂತಂದ್ರೆ, ಹಿಂದೆ ಕೊಟ್ಟಂತ ಘೋಷವಾಕ್ಯ ಸಹಕಾರಿ ಸಂಸ್ಥೆಗಳು ಸಂಕಷ್ಟ ಕಾಲದಲ್ಲೂ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳಿದ್ದಾರೆ. ಈ ಕರೋನಾ ಬರೋಕ್ಕಿಂತ ಮುಂಚೆ, GST ಬರೋಕ್ಕಿಂತ ಮುಂಚೆ, ಡಿಮಾನಿಟೈಸೇಷನ್ ಆಗಿಂತ ಮುಂಚೆ ಕೊಟ್ಟಂತ ಘೋಷವಾಕ್ಯ. ಇದಾದ್ಮೇಲೆ ಕೊಟ್ಟಿದ್ರೆ ನೀವು ಅನ್ಬೋದಾಗುತ್ತೆ, ಯಾಕಂದ್ರೆ ಇದು ನೋಡೇ ಹೇಳಿದಾರೆ ಅಂತ ಹೇಳ್ಬೋದಾಗಿದೆ. ಇದು ಯಾವುದಾಗಿಂತ ಮುಂಚೆನೆ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಹೇಳಿದೆ. ಇದನ್ನೇನು ಹೇಳಿದರೆ, ಅದಕ್ಕಾಗಿ ಇದು ಪಾವಗಡ ಸೌಹಾರ್ದ ಸಹಕಾರಿ ಇವತ್ತಿನ ದಿವಸ ಅಕ್ಷರಶಃ ಪಾಲನೆ ಮಾಡಿ ತೋರಿಸಿದೆ. ಹೌದಾನೆ? ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಂತ ಸಂಕಷ್ಟ ಕಾಲದಲ್ಲಿ ಬಂಧು ಸಹ ಸಂಬಂಧಪಟ್ಟಂಗೆ ಅದನ್ನ ಬದುಕುಳಿದು ಅದರಲ್ಲಿರುವಂತ ಸದಸ್ಯರು ಯಾರಿಗೂ ಸಹ ಸಂಬಂಧಪಟ್ಟಂಗೆ ಆರ್ಥಿಕವಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ ಅವರಿಗೂ ಸಹಾಯ ಮಾಡುವುದರ ಮೂಲಕವಾಗಿ ಅಲ್ಲಿಯೇ ಒಂದು ಪೀರಿಯಡ್ಗೆ ಮಾತ್ರ ಸಂಬಂಧಪಟ್ಟಂಗೆ ಎಕ್ಸೆಂಪ್ಷನ್ ಕೊಡೋದು. ಸಹಕಾರಿ ಸಂಸ್ಥೆಗಳಲ್ಲಿ ಯಾವುದು ಸಹ ಸಂಬಂಧಪಟ್ಟಂಗೆ ಸಾಲ ತೆಗೆದುಕೊಂಡುವುದನ್ನ ಸಾಲ ಮುಟ್ಟಿಸದೇ ಇರುವಂತಹ ವ್ಯವಸ್ಥೆ ಸೌಹಾರ್ದ ಸಹಕಾರಿ ಕ್ಷೇತ್ರದಲ್ಲಿ ಇಲ್ಲ. ಸಹಕಾರಿ ಕ್ಷೇತ್ರದಲ್ಲಿ ಒಟ್ಟಾರೆ ಇರ್ಲಿಕ್ಕಿಲ್ಲ, ಸೌಹಾರ್ದ ಸಹಕಾರಿ ಕ್ಷೇತ್ರದಲ್ಲಂತೂ ಇಲ್ವೇ ಇಲ್ಲ. ಯಾಕೆ? ನಾವು ಇಲ್ಲಿರುವಂತ ಸದಸ್ಯರು ಏನ್ ಹೇಳಿದ್ರು, 18,000 20,000 ಜನ ನಾವು ಸದಸ್ಯರಿದ್ದೀವಿ. ಅವರೆಲ್ಲ ಸದಸ್ಯರು ಸಹ ಸಂಬಂಧಪಟ್ಟಂಗೆ 2 ವರ್ಗದ ನಾವೆಲ್ಲರೂ ಸದಸ್ಯರಾಗಿರ್ತೀವಿ. ಅವರೆಲ್ಲರೂ ಸಹ ಮೊಟ್ಟ ಮೊದಲನೇದಾಗಿ ಆಕ್ಟಿವ್ ಸದಸ್ಯರಾಗಿರಬೇಕು. ಅದರಲ್ಲಿ ಒಂದು ಠೇವಣಿದಾರರು, ಇನ್ನೊಂದು ಸಾಲಗಾರರು. ಹೌದಾನೆ? ಠೇವಣಿದಾರರಿಗೆ ಸಂಬಂಧಪಟ್ಟಾಗಿ ಬಂದಂತ ಆಡಳಿತ ಮಂಡಳಿಯವರಿಗೆ, ನಮ್ಮ ಬ್ರಾಂಚ್ ಕಮಿಟಿ ಅವರಿಗೆ ಕೇಳ್ತಾರೆ, ಠೇವಣಿ ಇಡ್ಲಿಕ್ಕೆ ಬಂದಿದ್ದೀವಿ, 1% ಜಾಸ್ತಿ ಇಟ್ಟರೆ ನಾವು ಪಾವಗಡದಲ್ಲಿ ಇಡ್ತೀನಿ ಅಂತ ಕೇಳುವಂತ ಸದಸ್ಯರು ಇದ್ದಾರೆ. ಸಾಲ ತೆಗೆದುಕೊಳ್ಳುವಂತ ಬಂದಂತ ಸಂದರ್ಭದಲ್ಲಿ, ಸರ್ ಇದು ಯಾಕೋ ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ, ಇನ್ನೊಂದು 1% ಅಥವಾ 1.5% ಕಡಿಮೆ ಮಾಡಿ ಅಂತ ಕೇಳುವಂತ ಸದಸ್ಯರು ಇರ್ತಾರೆ. ಇವರೆಲ್ಲರೂ ನಮ್ಮ ಸದಸ್ಯರೇ, ಪಾವಗಡ ಸೌಹಾರ್ದ ಸಹಕಾರಿ ಸದಸ್ಯರೇ. ಇವರೆಲ್ಲರೂ ಸಹ ಸಂಬಂಧಪಟ್ಟಾಗ ಆರ್ಥಿಕ ಸಂಕಷ್ಟಗಳಿಗೆ ನಾವು ಸ್ಪಂದಿಸಬೇಕಾಗತ್ತೆ. ಅವರವರ ಸಂಬಂಧಪಟ್ಟಂಗೆ ಇಂಡಿವಿಜುವಲ್ ಆಗಿ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲ ಸದಸ್ಯರ ಸರ್ವತೋಮುಖವಾಗಿ ಸಂಬಂಧಪಟ್ಟಂಗೆ ಡಿಸಿಷನ್ಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಆ ಶಾಖೆಗೆ ಸಂಬಂಧಪಟ್ಟಂಗೆ ಶಾಖಾ ಉಸ್ತುವಾರಿ ಸಮಿತಿಗಳನ್ನ ಕೊಟ್ಟಿದ್ದಾರೆ. ಉತ್ತಮವಾದಂತಹ ಶಾಖಾ ಉಸ್ತುವಾರಿ ಸಮಿತಿ ಅಂತೇಳಿ ಇವತ್ತಿನ ದಿವಸ ಆಯ್ಕೆ ಮಾಡಬೇಕಾದ್ರೆ ಅಲ್ಲಿರುವಂತ ಏನು ಶಾಖಾ ಉಸ್ತುವಾರಿಯ ಸಮಿತಿ ಸದಸ್ಯರಿದ್ದೀರಿ, ತಮ್ಮೆಲ್ಲರೂ ಸಹ ಸಂಬಂಧಪಟ್ಟಂಗೆ ಶಾಸಕರು ಹೇಳಿದಂಗೆ ಇದು ಥ್ಯಾಂಕ್ಲೆಸ್ ಜಾಬ್ ಅನ್ನೋದಕ್ಕಿಂತಲೂ ಆ ಥ್ಯಾಂಕ್ಲೆಸ್ ಜಾಬ್ ಅಲ್ಲಿ ಮತ್ತೆ ಯಾವುದೋ ಸ್ವಾರ್ಥ ಸೇರುತ್ತೆ. ನಿಸ್ವಾರ್ಥ ಸೇವೆ ಅಂತ ಏನಾದರೂ ಹೇಳಿದ್ರೆ ಇದಕ್ಕೆ ಸಹಕಾರಿ ಕ್ಷೇತ್ರಕ್ಕೆ ತುಂಬಾ ಉತ್ತಮವಾದಂತ ಪದಾರ್ಥ ಆಗುತ್ತೆ. ನಾವೆಲ್ಲರೂ ಸಹ ಸಂಬಂಧಪಟ್ಟಂಗೆ ನಮ್ಮ ಕೈಲಾದ ಒಂದು ಸಹಾಯವನ್ನ ಮಾಡಲಿಕ್ಕೆ ಸಹಕಾರಿ ಕ್ಷೇತ್ರವನ್ನ ಈ ಇದರಲ್ಲಿ ಬಂದಿದೆ. ಆಕ್ಟ್ ಅಲ್ಲಿ ಬಂದಿದ್ದನ್ನ ಹೇಳಿದ್ರು 1904ರಲ್ಲಿ ಬಂದಿದೆ ಅಂತೇಳಿ. ಇದಕ್ಕಿಂತ ಮುಂಚೆ 106 ವರ್ಷಗಳಕ್ಕಿಂತ ಮುಂಚೆನೂ ಸಹ ಈ ಸಹಕಾರಿ ವ್ಯವಸ್ಥೆ ಅನ್ನೋದನ್ನ ನಮ್ಮ ಜೀವನ ಪದ್ಧತಿಯಾಗಿ ಬಂದಿರೋದ್ರಿಂದ ಸಹಕಾರ ಸಲುವಾಗಿ ನನಗೆ ಹೇಳ್ಕೊಂಡು ಬಂದಿದೆ ಅಂತೇಳಿ ಅಜಿತ್ ಹನುಮಕ್ಕನವ್ರು ಹೆಂಗೆ ಹೇಳಿದ್ರು, ಆ ಒಂದು ಕಾರಣದಿಂದಾಗಿ ಪಾವಗಡ ಸೌಹಾರ್ದ ಸಹಕಾರಿ ಸಂಸ್ಥೆ ಏನು ಸದಸ್ಯರಿದ್ದೀರಿ ತಾವೆಲ್ಲರೂ ಸಕ್ರಿಯವಾಗಿ ಇಲ್ಲಿ ಚಟುವಟಿಕೆಗಳು, ಆರ್ಥಿಕ ಚಟುವಟಿಕೆಗಳು ಸಂಬಂಧಪಟ್ಟ ಮಾಡ್ತಾ ಇರೋದ್ರಿಂದ ಅತ್ಯಂತ ಕಡಿಮೆ ಒಂದು ದುಡಿಯೋ ಬಂಡವಾಳದಲ್ಲೂ ಸಹ ಉತ್ತಮವಾದ ಲಾಭವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಉತ್ತಮ ಡಿವಿಡೆಂಟ್ ಅನ್ನು ಘೋಷಣೆ ಮಾಡಿದ್ದಾರೆ, ಸಿಬ್ಬಂದಿಗಳಿಗೆ ಬೋನಸ್ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಪಾವಗಡ ಸೌಹಾರ್ದ ಸಹಕಾರಿಯ ಒಂದು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಏನ್ ಹೇಳಿದರೆ ಅದನ್ನು ಪಾಲನೆ ಮಾಡೋದ್ರ ಜೊತೆಗೆ ಸಹಕಾರಿಯ ನಡೆ ಗುಣಮಟ್ಟದ ಕಡೆ ಅಂತ ಹೇಳಿದ್ದಾರೆ. ಏನು ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಶಿಸ್ತನ್ನ ಮೈಗೂಡಿಸಬಹುದೇ ಇದ್ರೆ ಈಗಾಗಲೇ ಅನೇಕರು ತಿಳಿಸಿದಂಗೆ ಅನೇಕ ಸೌಹಾರ್ದ ಸಹಕಾರಿಗಳು ಆರ್ಥಿಕ ಒಂದು ದುಸ್ಥಿತಿಗೆ ಬರುವಂತ ಸಾಧ್ಯತೆಗಳಿದ್ದಾವೆ. ಅದನ್ನ ಆಗಬಾರದು ಅಂತಂದ್ರೆ ನಾವು ನಮ್ಮ ಸಹಕಾರಿಯ ಒಂದು ಆರ್ಥಿಕ ಶಿಸ್ತನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನೊಂದು ಮಾತನ್ನ ಪ್ರಾರಂಭದಲ್ಲಿ ನಮ್ಮ ದಯಾಕರ್ ರೆಡ್ಡಿ ಅವರು ಹೇಳಿದ್ರು, ಈ ಸಹಕಾರಿ ಸಂಸ್ಥೆಯನ್ನ 2002ರಲ್ಲಿ ಯಾರು ಉದ್ಘಾಟನೆ ಮಾಡಿದ್ರು ಅಂತ ಹೇಳಿದ್ರು? ತಾವೆಲ್ಲರೂ ಸಹ ಇದ್ರಿ. ಯಾರು ಉದ್ಘಾಟನೆ ಮಾಡಿದ್ದಾರೆ ಪಾವಗಡ ಸಹಕಾರಿ ಸಂಸ್ಥೆಯನ್ನ? ಮೊದಲನೇ ಸಿದ್ದೇಶ್ವರ ಸ್ವಾಮೀಜಿಗಳು ಅಂತ ಹೇಳಿದರು. ಸಿದ್ದೇಶ್ವರ ಸ್ವಾಮೀಜಿಗಳು ಏನ್ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ಯಾರು ಆರ್ಥಿಕ ಕ್ಷೇತ್ರದಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸಂಬಂಧಪಟ್ಟಂಗೆ ನಮ್ಮ ಕೈಗಳನ್ನ ಶುದ್ಧಿಯಾಗಿ ಇಟ್ಕೋಬೇಕು ಅಂತ ನಮ್ಮ ಮಾತನ್ನ ಹೇಳಿದ್ದಾರೆ. ಕೈಗಳು ಶುದ್ಧಿ ಮಾಡಿ ಇಟ್ಕೊಳ್ಳೋದು ಅಂತಂದ್ರೆ ನಾವು ಈಗಿನ ಪ್ರಕಾರ ಎಲ್ಲರೂ ಸ್ವಲ್ಪ ಕೈ ಗಲೀಜಾದ್ರೆ ಏನ್ ಹುಡ್ಕೋತೀವಿ, ಏನ್ ಹಚ್ಕೋತೀವಿ? ಹ್ಯಾಂಡ್ ಸ್ಯಾನಿಟೈಸರ್ ಹಿಡ್ಕೋತೀವಿ. ಹೌದಾನೆ? ಹ್ಯಾಂಡ್ ಸ್ಯಾನಿಟೈಸರ್ ಹಿಡ್ಕೊಂಡು ಕ್ಲೀನ್ ಮಾಡೋದಲ್ಲ. ಆರ್ಥಿಕ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೆಲಸ ಮಾಡೋದೇ ಆದ್ರೆ ನಮ್ಮ ಆತ್ಮಶುದ್ಧಿ ಹೆಂಗಿರ್ತದೆ ಅದೇ ರೀತಿಯಾಗಿ ನಮ್ಮ ಕೈಗಳು ಶುದ್ಧಿ ಇರಬೇಕಂದ್ರೆ ನಾವು ಮಾಡುವಂತ ಕೆಲಸದಲ್ಲಿ ಬದ್ಧತೆಯನ್ನು ಇಟ್ಕೊಂಡು, ಪಾರದರ್ಶತೆಯನ್ನು ಇಟ್ಕೊಂಡು, ನಾವು ಕೊಟ್ಟಂತ ಆರ್ಥಿಕ ಕ್ಷೇತ್ರ ನಮ್ಮ ದುಡ್ಡಲ್ಲ, ಇದು ನಾವೆಲ್ಲ ಏನು 16,000 ಜನ ಸದಸ್ಯರು ಹೇಳಿದ್ರಿ ಅವ್ರ ದುಡ್ಡಿದೆ. ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಮಾತ್ರ ಇಲ್ಲಿರುವಂತ ಆಡಳಿತ ಮಂಡಳಿ ಕೊಟ್ಟಂತ ಜವಾಬ್ದಾರಿಯನ್ನು ತಿಳ್ಕೊಂಡು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತ ಒಂದು ಜವಾಬ್ದಾರಿಯನ್ನ ಇಲ್ಲಿರುವಂತ ಆಡಳಿತ ಮಂಡಳಿ ಕೊಟ್ಟು ತಾವು ಅತ್ಯಂತ ವಿಶ್ವಾಸದಿಂದ ತಮ್ಮ ದುಡ್ಡನ್ನ ದುಡಿಮೆ ಮಾಡಿ ಉತ್ತಮವಾದಂತಹ ಲಾಭವನ್ನು ಮಾಡಿದ್ದಾರೆ. ಅದಕ್ಕೆ ಪಾವಗಡ ಇಡೀ ಸೌಹಾರ್ದ ಸಹಕಾರಿಯ ಏನು ಆಡಳಿತ ಮಂಡಳಿಯವರಿದ್ದಾರೆ, ಆ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗಕ್ಕೂ ತಮ್ಮೆಲ್ಲ ಸದಸ್ಯರನ್ನು ಜೋರಾದ ಚಪ್ಪಾಳೆ ತಟ್ಟಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಆ
ಆತ್ಮೀಯ ಸಹಕಾರಿಗಳೇ, ಈ ಒಂದು ಭಾರತ ದೇಶದ ಒಂದು ಆರ್ಥಿಕತೆ ಬಗ್ಗೆ ಸನ್ಮಾನ್ಯ ಶಾಸಕರು ಹೇಳಿದ್ರು. ಯಾಕೆ ಈ ದೇಶದಲ್ಲಿ ಸಂಬಂಧಪಟ್ಟ ಆರ್ಥಿಕವಾಗಿ ಸಮತೋಲನದಲ್ಲಿದೆ ಮತ್ತು ಏರುಗತಿಯಲ್ಲಿದೆ ಅಂತಂದ್ರೆ, ಆರ್ಥಿಕ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರ ತನ್ನದೇ ಆದಂತ ಒಂದು ಪಾಲನ್ನ ಕೊಟ್ಟಿದೆ. ಆ ಪಾಲನ್ನ 5 ಟ್ರಿಲಿಯನ್ ಎಕಾನಮಿ ಅಂತ ಏನ್ ಹೇಳ್ತದೆ, ಪ್ರತಿಯೊಂದು ಸದಸ್ಯನ ಪ್ರತಿಯೊಂದು ಸೌಹಾರ್ದ ಸಹಕಾರಿಯ ಕಾಂಟ್ರಿಬ್ಯೂಷನ್ ಆ 5 ಟ್ರಿಲಿಯನ್ ಎಕಾನಮಿಯಲ್ಲಿದೆ. ಅದಕ್ಕಾಗಿ ಇದೇ ವರ್ಷದ ಏನಂತಾರೆ 2024ರಲ್ಲಿ ಭಾರತ ಮಂಟಪಂ ಅಂತ ಡೆಲ್ಲಿಯಲ್ಲಿದೆ, ಅಲ್ಲಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು 129 ರಾಷ್ಟ್ರದ ಸಹಕಾರಿ ಚಿಂತಕರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿ 5 ದಿವಸಗಳ ಕಾಲ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅನ್ನು ಮಾಡ್ತಾ ಇದೆ. ಮುಂದಿನ ವರ್ಷ 2025 ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದೆಲ್ಲವೂ ಸಹ ಭಾರತದ ಕಡೆಗೆ ನೋಡುವಂತ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಸೌಹಾರ್ದ ಸಹಕಾರಿ, ಅದರಲ್ಲಿ ವಿಶೇಷವಾಗಿ ಪಾವಗಡ ಸೌಹಾರ್ದ ಸಹಕಾರಿ ಏನು ಈ ಆರ್ಥಿಕ ಕ್ಷೇತ್ರದಲ್ಲಿ ದಾಪುಗಾಲಿಡ್ತಾ ಇದೆ, ನಿಮ್ಮೆಲ್ಲ ಸಕ್ರಿಯ ಸದಸ್ಯರ ಇದರಲ್ಲಿ ಪಾಲಿದೆ. ಆಡಳಿತ ಮಂಡಳಿಯವರ ಪಾರದರ್ಶಕ ಆಡಳಿತ ಇದೆ, ಸಿಬ್ಬಂದಿಯವರ ಬದ್ಧತೆ ಇದೆ. ಇದೆಲ್ಲರಿಗೂ ಸಹ ಸಂಬಂಧಪಟ್ಟಂಗೆ ಗುರುಗಳ ಮತ್ತು ಗುರಿಯ ಒಂದು ಸ್ಪಷ್ಟತೆ ಇದೆ. ತಾವೆಲ್ಲರೂ ಸಹ ಮುಂದಿನ ದಿವಸದಲ್ಲೂ ಸಹ ಉತ್ತಮವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಸೌಹಾರ್ದ ಸಹಕಾರಿ ಕ್ಷೇತ್ರವನ್ನ ಯಾವ ರೀತಿಯಾಗಿ ಇವತ್ತಿನ ದಿವಸ ಒಂದು ಕಟ್ಟಡವನ್ನು ಆನ್ಲೈನ್ ನಲ್ಲಿ ಇನಾಗ್ರೇಟ್ ಮಾಡಿದ್ರೆ, ಮುಂಬರುವಂತ ದಿವಸದಲ್ಲೂ ಸಹ ಸಬ್ಜೆಕ್ಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ಏನಂತಾರೆ ಶಾಖೆಗಳ ಕಟ್ಟಡ ಸಂಬಂಧಪಟ್ಟಂಗೆ ತಾವೆಲ್ಲ ಸಹಕಾರಿ ಸಂಸ್ಥೆಗಳನ್ನ ಕಟ್ಟಿ ವಿಶ್ವಾಸ ಬರುವಂತದ್ದು ಕೆಲವರು ಯಾವ್ದಂತಂದ್ರೆ ಸಹಕಾರಿ ಸಂಸ್ಥೆಯಲ್ಲಿ ರಿಸರ್ವ್ ಎಷ್ಟಿದೆ ಅಂತ ಅನ್ನೋದನ್ನ ಮತ್ತು ಆ ಸಹಕಾರಿ ಸಂಸ್ಥೆ ಅಸೆಟ್ ಇದೆ ಅಂತೇಳಿ ಹತ್ರ ಈ ಬಾರಿ ರಿಸರ್ವ್ಸ್ ನೋಡಿದ್ರೆ ನೀವು, ಅಂದ್ರೆ ರಿಸರ್ವ್ಸ್ ಅಂದ್ರೆ ಯಾವುದೇ ಸಂಬಂಧಪಟ್ಟಂಗೆ ಸಹಕಾರಿಯ ಸದಸ್ಯರದು ಅಲ್ಲ, ಇದ್ರ ಸಂಬಂಧಪಟ್ಟಾಗಲ್ಲ, ಸಂಸ್ಥೆಯ ಸ್ವತ್ತು ಯಾರಿಗೂ ಕೊಡಬೇಕಾಗಿರುತ್ತದಲ್ಲ, ಅದು ಹತ್ರ 50 ಕೋಟಿಗೆ ತಲುಪುವಂತ ನಿಟ್ಟಿನಲ್ಲಿ ಇವತ್ತಿನ ದಿವಸ ಇದೆ. ಅದಕ್ಕಾಗಿ ಇದನ್ನ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತದಿದೆ. ಅದೇ ರೀತಿಯಾಗಿ ಅನೇಕ ಇವತ್ತಿನ ದಿವಸ ಕಟ್ಟಡಗಳು ಯಾವ್ಯಾವ ಆಗಿದಾವ ಅಂತ ಅನ್ನೋದನ್ನ ಇಲ್ಲಿ ನೋಡಿದ್ರಿ ನೀವು. 1 ಮಜಲಲ್ಲ, 2 ಮಜಲಲ್ಲ, 4, 3, 5 ಮಜಲುಗಳು ಸಂಬಂಧಪಟ್ಟ ಕಟ್ಟಡಗಳು ಇವತ್ತಿನ ದಿವಸ ನಿಮಗೆ ಪಾರದರ್ಶಕವಾಗಿ ಎಲ್ಲರೂ ಎದುರು ಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರತಿಯೊಂದು ಸೌಹಾರ್ದ ಸಹಕಾರಿ ಸಂಬಂಧಪಟ್ಟಂಗೆ ಪ್ರೇರಣೆ ಪಡೆಯುವಂತ ಸಂಬಂಧಪಟ್ಟ ಸಹಕಾರಿ ಸಂಸ್ಥೆಯಾಗಿ ಪಾವಗಡ ಬೆಳೀತಾ ಇದೆ. ಅದಕ್ಕೆಲ್ಲರಿಗೂ ಸಹ ಮತ್ತೊಮ್ಮೆ ಇಡೀ ರಾಜ್ಯದ ಸೌಹಾರ್ದ ಸಹಕಾರಿಗಳ ಪರವಾಗಿ, ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿ ಪರವಾಗಿ ನನ್ನ ವೈಯಕ್ತಿಕವಾಗಿ ಅದಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಸಹಕಾರ. ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಅಧ್ಯಕ್ಷರು ಹಾಗೂ ಹಿರಿಯ ಸಹಕಾರಿಗಳು ಆದಂಥ ಶ್ರೀ ನಂಜನಗೌಡರವರೇ, ಹಿರಿಯ ವಿಜ್ಞಾನಿಗಳು ಹಾಗೂ ಆತ್ಮೀಯರಾದಂಥ ಶ್ರೀ ರೆಡ್ಡಿ ಸರ್ ಅವರೇ, ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ವ್ಯವಸ್ಥಾಪಕ ನಿರ್ದೇಶಕರು ಆತ್ಮೀಯರಾದಂಥ ಶರಣಗೌಡ ಪಾಟೀಲ್ರೇ, ಹಾಗೂ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಆತ್ಮೀಯ ಸಹಕಾರಿ ಬಂಧುಗಳೇ, ಇವತ್ತು ಪಾವಗಡ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ವಾರ್ಷಿಕ ಮಹಾಸಭೆಗೆ ನನ್ನನ್ನು ಕರೆಸಿ ಗೌರವಿಸೋದಕ್ಕಾಗಿ ಮೊದಲು ನಾನು ಎಲ್ಲ ಆಯೋಜಕರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ತಮ್ಮ ವಾರ್ಷಿಕ ಮಹಾಸಭೆಯ ಈ ಒಂದು ಬುಕ್ನ ನೋಡ್ತಾ ಇದ್ದಾಗ ಅದ್ರ ಮುಂದೆ ಒಂದು ಗುರಿಗಳಿಟ್ಟಿತ್ತು, ಧ್ಯೇಯಗಳು ಏನು ಅಂತ ಹೇಳಿ. ಬದ್ಧತೆ, ವಿಧೇಯತೆ, ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ಮುಕ್ತ ಅಂತ ನಿಮ್ಮ ಸ್ಲೋಗನ್ಗಳಿದೆ. ಬಹುಶಃ ಇದನ್ನ ನಾವು ಕಾಯ ವಾಚ ಮನಸ ಎಲ್ಲ ಸಹಕಾರಿಗಳು ಸೌಹಾರ್ದ ಇರ್ಬೋದು ಅಥವಾ ಕೋಆಪರೇಟಿವ್ ಹಳೆ ಕಾಯ್ದೆಯಲ್ಲಿ ಇರತಕ್ಕಂಥವು ಇದ್ರು ಮಾಡಿಬಿಟ್ರೆ ಬಹುಶಃ ಈ ಕ್ಷೇತ್ರದ ಸುವರ್ಣ ಯುಗ ಪ್ರಾರಂಭ ಆಗ್ಬಿಡ್ತದೆ. ಗುಪ್ತರ ಕಾಲದಲ್ಲಿ ಇತ್ತೇನೋ ಬಹುಶಃ ಮತ್ತೆ ಬಂದ್ಬಿಡುತ್ತೆ ಅಂತ ಒಂದು ಭಾವನೆ ನೋಡಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಅವರ ಬಹಳ ದಿನಗಳಿಂದ ನನಗೆ ಕೃಷ್ಣಾರೆಡ್ಡಿ ಅವರು ಪರಿಚಯ, ಅವ್ರ ಜೊತೆ ನಾವು ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿರ್ತೀವಿ, ಆರ್ಗ್ಯೂ ಮಾಡ್ತಿರ್ತೀವಿ, ಕಾಯ್ದೆಯಲ್ಲಿರತಕ್ಕಂಥ ಅಂಶಗಳ ಬಗ್ಗೆ ಇದು ಯಾಕೆ ಹೀಗಿದೆ ಅಂತ ಅವರು ಕೇಳ್ತಿರ್ತಾರೆ, ಕ್ಲಾರಿಫಿಕೇಶನ್ ಮಾಡ್ತಿರ್ತೀವಿ. ಬಟ್ ಒಂದು ಸಂಸ್ಥೆಯನ್ನು ಕಟ್ಟೋದು ಇದೆಯಲ್ಲ, ಆ ಸಂಸ್ಥೆನಲ್ಲಿ ಒಂದು ಕಲ್ಚರ್ ಬೆಳೆಸೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಇವತ್ತು ನೋಡಿದ್ರೆ ಸುಮಾರು 33 ಶಾಖೆಗಳನ್ನು ಹೊಂದಿ ಸುಮಾರು 15 ಕೋಟಿಗಳಷ್ಟು ಲಾಭವನ್ನು ಹೊಂದಿ ಸುಮಾರು 50 ಕೋಟಿಗಳಷ್ಟು ರಿಸರ್ವ್ಸನ್ನು ಹೊಂದಿರತಕ್ಕಂಥ ಸಹಕಾರ ಸಂಸ್ಥೆ ಹೇಗೆ ಪ್ರಾರಂಭ ಹೇಗಾಯಿತು ಅನ್ನೋದಕ್ಕೆ ಅಲ್ಲಿ ನಡೀತಿರತಕ್ಕಂಥ ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಯಾಕೆ ಅಂತಂದರೆ ಸೌಹಾರ್ದ ಫೆಡರಲ್ನವರು ಕೂಡ ಅನೇಕ ತರಬೇತಿಗಳನ್ನು ಕೊಡ್ತಾರೆ. ನಾನು ಕೂಡ ಅಡಿಷನಲ್ ರಿಜಿಸ್ಟ್ರಾರ್ ಹೆಡ್ ಆಫ್ ಸೆಲ್ ಇದ್ರೂ ಕೂಡ ಆಸ್ MD ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಇನ್ಚಾರ್ಜ್ ಅಲ್ಲಿ ಇರೋದ್ರಿಂದ ನಾವು ಕೂಡ ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ನೀಡ್ತೀವಿ. ಅನೇಕ ಸಕ್ಸಸ್ಫುಲ್ ಕೋಆಪರೇಟಿವ್ ಸೊಸೈಟೀಸು ಇದೆ, ಸೌಹಾರ್ದನೂ ಇದೆ. ಸಕ್ಸಸ್ ಆಗಬೇಕಾದ್ರೆ ಅದಕ್ಕೆ ಅನೇಕ ಪ್ಯಾರಾಮೀಟರ್ಸ್ಗಳಿವೆ. ಆ ಪ್ಯಾರಾಮೀಟರ್ಸ್ ವಾಟ್ ಆರ್ ದೋಸ್ ಬೆಸ್ಟ್ ಪ್ರಾಕ್ಟೀಸಸ್? ಬಹುಶಃ ಅದನ್ನ ನಮ್ಮ ಸೌಹಾರ್ದ ಫೆಡರಲ್ನವರಾಗಲಿ ಅಥವಾ ನಾವಾಗಲಿ ನಿಮ್ಮಿಂದಲೂ ಕಲ್ತ್ಕೊಳ್ಳುವಂತಿದೆ. ಆ ಬೆಸ್ಟ್ ಪ್ರಾಕ್ಟೀಸಸ್ನ ಐಡೆಂಟಿಫೈ ಮಾಡಿ ಅದನ್ನ ನಮ್ಮ ಕ್ರೆಡಿಟ್ ಸೊಸೈಟೀಸ್ಗೆ ಇರ್ಬೋದು, ಮಲ್ಟಿಪರ್ಪಸ್ ಸೊಸೈಟೀಸ್ಗಳಿಗಿರ್ಬೋದು, ಇವುಗಳನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆ ಸಹಕಾರ ಸಂಘಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನಾದರೂ ಭಾವಿಸಿದ್ದೇನೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಕೃಷ್ಣಾರೆಡ್ಡಿ ಸರ್ ಹೇಳ್ತಾ ಇದ್ರು, ನಾನು ಕೂಡ
ಸಿವಿಲ್ ಇಂಜಿನಿಯರು, ಆಮೇಲೆ ಒಬ್ಬ ಇಂಡಸ್ಟ್ರಿಯಲಿಸ್ಟ್. ಅದೇ ಬಟ್ ಕೊನೆಯಲ್ಲಿ ನನಗೆ ತೃಪ್ತಿ ತಂದದ್ದೇ ಈ ಸಹಕಾರಿ ಕ್ಷೇತ್ರ ಅಂತ. ಸರ್, ನಾನು ಕೂಡ ಸಿವಿಲ್ ಇಂಜಿನಿಯರೇ. ನಾನು ಕೂಡ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಓಪನ್ ಮಾಡಿದ್ದೆ. ಅದೆಂಗೋ KS ಪಾಸ್ ಆಗಿಬಿಡ್ತು, ಎಕ್ಸಾಮ್ ಬರೆದಿದ್ದೆ. ದೆನ್ ಈ ಇಲಾಖೆ ಬಂತು. ಕೋಆಪರೇಷನ್ ಇಲಾಖೆಗೆ ಬಂದ ಮೇಲೆ ಇದ್ರ ಉದ್ದ, ಆಳ, ಅಗಲ ಹಾಗೂ ಇದರಲ್ಲಿ ಇರ್ತಕ್ಕಂಥ ಒಂದು ವಿಸ್ತಾರತೆ, ಜನರಿಗೆ ಸೇವೆ ಮಾಡೋದಕ್ಕೆ ಸಿಕ್ಕಂಥ ಅವಕಾಶಗಳು, ಅನೇಕ ಅತ್ಯುತ್ತಮ ಸಹಕಾರಿಗಳ ಪರಿಚಯ, ಅನೇಕ ಅತ್ಯುತ್ತಮ ಅಧಿಕಾರಿಗಳ ಒಡನಾಟ, ಅನೇಕ ಅತ್ಯುತ್ತಮ ಸಹಕಾರ ಸಚಿವರ ಜೊತೆ ಅವ್ರ ಜೊತೆ ಇರ್ತಕ್ಕಂಥ ಒಡನಾಟ ಬಂದ ಮೇಲೆ ತಿಳಿತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥದ್ದು ಒಂದು ಪುಣ್ಯದ ಕೆಲಸ. ಎರಡನೇದಾಗಿ ಈ ಕ್ಷೇತ್ರದ ಬಗ್ಗೆ ಒಂದು ವಿಶ್ವಾಸ ಪ್ರತಿಯೊಬ್ಬರು ಮೂಡಿಸ್ಕೊಳ್ಬೇಕು. ಐ ಆಮ್ ಎ ಕೋಆಪರೇಟರ್, ನಾನೊಬ್ಬ ಸಹಕಾರಿ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸ ಎಲ್ರಿಗೂ ಮೂಡಿದ್ರೆ ಬಹುಶಃ ಈ ಕ್ಷೇತ್ರ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯುತ್ತೆ. ಎಲ್ಲ ಕ್ಷೇತ್ರದ ಎಲ್ಲ ಸ್ತರಗಳಲ್ಲೂ ಕೂಡ ಈ ಸಹಕಾರಿ ಕ್ಷೇತ್ರ ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಸುಮಾರು 46 ವಿವಿಧ ರೀತಿಯ ಸಹಕಾರ ಸಂಘಗಳಿದೆ. ಕೇಂದ್ರ ಸರ್ಕಾರ ಕೂಡ ಈಗ ಆಲ್ರೆಡಿ ತಮಗೆ ಗೊತ್ತಿರಬಹುದು ಅನೇಕ ವಿವಿಧ ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಆವರಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದೆ. ಸಹಕಾರ ಸಂಘಗಳಲ್ಲಿ ಸದಸ್ಯರನ್ನ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು, ಅವರಿಗೆ ಮೆಂಬರ್ಶಿಪ್ಗಳು ಕೊಡಬೇಕು ಅನ್ನೋದನ್ನು ಕೂಡ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಪಾವಗಡ ಸೌಹಾರ್ದ ಸಹಕಾರಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಿರೋದಕ್ಕೆ ಕಾರಣಗಳು ಒಂದು ಜಾಗೃತವಾದ ಆಡಳಿತ ಮಂಡಳಿ. ಎರಡನೇದು ತಮಗೆಲ್ಲರಿಗೂ ಗೊತ್ತು, ವಾರ್ಷಿಕ ಮಹಾಸಭೆ ಅಂತಂದ್ರೆ ನನಗೂ ಕೂಡ ಅನೇಕ ಅರ್ಜಿಗಳು ಬರುತ್ತೆ, ಎಷ್ಟು ಜನ ಬರ್ತಾರೆ, ಯಾವ ರೀತಿ ನಡೆಯುತ್ತೆ ಅಂತ. ಬಹುಶಃ ಇವತ್ತು ನೋಡಿದ್ರೆ ಇಲ್ಲಿ ಕುಳಿತು ಅನೇಕ ಪ್ರಶ್ನೆಗಳನ್ನು ಕೇಳೋದ್ರ ಜೊತೆಗೆ ಆನ್ಲೈನಲ್ಲೂ ಕೂಡ ಅನೇಕ ಜನರು ಇದರಲ್ಲಿ ಭಾಗವಹಿಸಿದ್ದಾರೆ. ಅಂದ್ರೆ ಎಲ್ಲಿ ಒಂದು ಸಕ್ರಿಯವಾದ ವಾರ್ಷಿಕ ಮಹಾಸಭೆಯಲ್ಲಿ ಜನರು ಭಾಗವಹಿಸ್ತಾರೋ, ಎಲ್ಲಿ ಒಂದು ಸಕ್ರಿಯವಾದ ಜಾಗೃತವಾದ ಆಡಳಿತ ಮಂಡಳಿ ಇರುತ್ತೋ ಅಲ್ಲಿ ಆ ಸಹಕಾರ ಸಂಘಗಳು ನಿಜಕ್ಕೂ ಯಶಸ್ವಿ ಪಥದತ್ತ ನಡೆಯುತ್ತೆ, ಅವುಗಳು ನಿಜಕ್ಕೂ ಕೂಡ ಸಕ್ಸಸ್ ಆಗುತ್ತೆ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಆ ನಿಟ್ಟಿನಲ್ಲಿ ಇವತ್ತು ಪಾವಗಡ ಸೌಹಾರ್ದ ಸಹಕಾರಿ ಅರ್ಥಪೂರ್ಣವಾದ ವಾರ್ಷಿಕ ಮಹಾಸಭೆಯಾಗಿದೆ. ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಇದು ತಮ್ಮ ಮನೆ ಅನ್ನೋ ರೀತಿಯಲ್ಲಿ ಒಂದು ಕಲ್ಚರ್ ಡೆವಲಪ್ ಆಗಿದೆ ಅಂತ ಅದನ್ನೇ ನಾನು ಹೇಳಿದ್ದು. ಆ ಒಂದು ಸಂಸ್ಕೃತಿ ಬೆಳೀಲಿ ಈ ಕ್ಷೇತ್ರದಲ್ಲಿ. ಇವರು ಇನ್ನೂ ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ತಮ್ಮ ಶಾಖೆಗಳನ್ನು ತೆರೆದು ಸೇವೆಯನ್ನು ನೀಡುವಂತಾಗಲಿ. ಇದರಲ್ಲಿರ್ತಕ್ಕಂಥ ಬೆಸ್ಟ್ ಪ್ರಾಕ್ಟೀಸಸ್ನ ಇನ್ನೂ ಬೇರೆ ಸಹಕಾರ ಸಂಘಗಳು, ಸೌಹಾರ್ದ ಸಹಕಾರಿಗಳು ಅಳವಡಿಸಿಕೊಳ್ಳೋ ನಿಟ್ಟಿನಲ್ಲಿ ಅವುಗಳ ಬಗ್ಗೆ ಏನಾದರೂ ಇಶ್ಯೂಸ್ ತಾವು ಪಾಯಿಂಟ್ಸ್ ಫ್ರೇಮ್ ಮಾಡಿ ಕಳಿಸಿದ್ರೆ ಬಹುಶಃ ನಾವು ಕೂಡ ಮಹಾಮಂಡಲದಲ್ಲಿ ಮಾಡ್ತಕ್ಕಂಥ ತರಬೇತಿಗಳಲ್ಲಿ ಇದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ. ಆ ನಿಟ್ಟಿನಲ್ಲಿ ಎಲ್ಲ ಸೌಹಾರ್ದ ಸಹಕಾರಿಗಳು, ಸಹಕಾರ ಸಂಸ್ಥೆಗಳು ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಜನರಿಗೆ ಸೇವೆ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿ ಅಂತ ಆಶಿಸ್ತಾ ಈ ಪಾವಗಡ ಸೌಹಾರ್ದ ಸಹಕಾರಿ ಇನ್ನು ಮುಂದೆ ರಾಜ್ಯದಲ್ಲಿ ತನ್ನ ಹೆಸರನ್ನು ಈಗ ಆಲ್ರೆಡಿ ಚಾಪು ಮೂಡಿಸಿದೆ, ಆದರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೆಸರು ಮಾಡಲಿ, ಜನರಿಗೆ ಸೇವೆಯನ್ನು ಕಲ್ಪಿಸಲಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ತುಂಬ ಧನ್ಯವಾದಗಳು ಕೃಷ್ಣಾರೆಡ್ಡಿ ಅವರಿಗೆ. ನಂತರ ಇನ್ನೊಂದು ಕೃಷ್ಣಾರೆಡ್ಡಿ ಇದ್ದಾರೆ ಮಧುಗಿರಿ ಅವರು, ಸೊ ಅವ್ರಿಗೂ ತುಂಬ ಧನ್ಯವಾದಗಳು. ಇದಕ್ಕೆಲ್ಲ ಮೂಲ ಕಾರಣ ಇವರಿಬ್ಬರು. ಸೊ ನನಗೂ ಇದಕ್ಕೆ ಯಾವ ರೀತಿ ಸಂಬಂಧ ಇಲ್ಲದೆ ಇದ್ರು, ಬಟ್ ನೀವು ಲೋಕಲಲ್ಲಿ ಪ್ರಾಬ್ಲಮ್ಸ್ ನೋಡ್ತಾ ಇದ್ರೆ ನಾವು ಸ್ವಲ್ಪ ಇಂಟರ್ನ್ಯಾಷನಲಲ್ಲಿ ನೋಡ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ಒಂದೆರಡು ಉದಾಹರಣೆ ಕೊಟ್ಟು ನಾನು ಇಲ್ಲಿ ಬಂದು ನಿಲ್ಲಕ್ಕೆ ಅರ್ಹತೆ ಯಾಕೆ ಬಂತು ಅಂತ ಸ್ವಲ್ಪ ಜಸ್ಟಿಫೈ ಮಾಡ್ಕೋಬೇಕು. ನಾವು ಜನರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮೆಲ್ಲರದ್ದು ಗುರಿ ಒಂದೇ ಇದೆ, ಇಂಡಿಯಾನ ಸೂಪರ್ ಪವರ್ ಮಾಡಬೇಕು ಅನ್ನೋದು ನಮಗೊಂದು ಆಸೆ. ಈಗ ಆ ವರ್ಲ್ಡಲ್ಲಿ ಅಮೆರಿಕ ಒಂದೇ ಸೂಪರ್ ಪವರ್ ಆಗಿರೋದು. ಈಗ ಚೈನಾನ ಎದುರುಗಟ್ಟಿ ನಿಲ್ಲಿಸಿ ಅದನ್ನ ಒಂದು ಲೆವೆಲ್ಗೆ ಸ್ಟೇಬಲ್ ಮಾಡಬೇಕು ಅಂದರೆ ವರ್ಲ್ಡಲ್ಲಿ ಕೆಪಾಸಿಟಿ ಇರೋದು ಇಂಡಿಯಾಗೆ ಮಾತ್ರ. ಸೊ ಅದಕ್ಕೇನು ಮಾಡಿದ್ದೀವಿ ಅಂದರೆ ಪ್ರಪಂಚ ಎಲ್ಲ ಸೇರಿ 171 ದೇಶದವರು ಟೋಟಲ್ ಅಬೌಟ್ $3 ಟ್ರಿಲಿಯನ್ ಇದು ಬಡ್ಜೆಟ್ ಇಟ್ಟು 2047ನೇ ಇಸ್ವಿಗೆ ಇಂಡಿಯಾನ ಸೂಪರ್ ಪವರ್ ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಅದು ತುಂಬ ಸೀರಿಯಸ್ ಪ್ರೋಗ್ರಾಮು. ಅದರ ಪ್ರಕಾರ ನಾವು ಎಷ್ಟು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಮೆಜಾರಿಟಿ ಪ್ರಾಜೆಕ್ಟ್ಸು ತುಂಬ ಸೀಕ್ರೆಟ್ಸ್ ಆಗಿ ನಡೆಯುತ್ತೆ. ಸೊ ಅದರ ಬಂಡವಾಳ ಕನ್ವರ್ಟ್ ಮಾಡಬೇಕು ಅಂದರೆ $3 ಟ್ರಿಲಿಯನ್. ಅದರಲ್ಲಿ ಅದು 2.5 ಲಕ್ಷ ಕೋಟಿ
ಅಂದರೆ 2.5 ಲಕ್ಷ ಕೋಟಿಗಳ ದುಡ್ಡು ರೂಪಾಯಿಗಳು. ಅದರಲ್ಲಿ ಇಂಡಿಯನ್ ಕಾಂಟ್ರಿಬ್ಯೂಷನ್ ಎಷ್ಟು ಅಂದರೆ ಮೋದಿ ಗೌರ್ಮೆಂಟ್ನವರು 3 ಲಕ್ಷ ಕೋಟಿ ಸೆಪ್ರೇಟಾಗಿ ಪ್ರಿಂಟ್ ಮಾಡಿ ರಿಸರ್ವ್ ಬ್ಯಾಂಕಿಂದ ನಮಗೆ ಕೊಟ್ಟಿದ್ದಾರೆ. ಇದು ಸನ್ಮಾನ್ಯ ಶ್ರೀ ನಂಜನಗೌಡರವರು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಭೆ ಸರ್ಕಾರಗಳಿಗೆ ಸಲ್ಲಿಸುತ್ತಿದ್ದಾರೆ. ಅದೇ ರೀತಿ ಶ್ರೀಯುತ ಶ್ರೀ ಶರಣಗೌಡಜಿ ಪಾಟೀಲ್, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತಾರೆ. ಅದೇ ರೀತಿ ಶ್ರೀಯುತ ಶ್ರೀ ನರಸಿಂಹಯ್ಯನವರು ಸಹ ಸೇವಕರು, ಅವರಿಗೂ ವಂದನೆಗಳು. ಶ್ರೀಯುತ LS ನರಸಿರೆಡ್ಡಿ ಅವರಿಗೂ ಸಹ ವಂದನೆಗಳು. ಶ್ರೀಯುತ KPJ ರೆಡ್ಡಿ ಅವರು ವಿಜ್ಞಾನಿಗಳು, ಇವರಿಗೆ ಸಹ ನಮ್ಮ ಸಂಯುಕ್ತ ಸಹಕಾರಿಕರವಾಗಿ ವಂದನೆಗಳು. ಶ್ರೀಯುತ ರಾಘವನ್ ಅವರು ಬಂದಿದ್ದರು, ಅವ್ರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ವಂದನೆಗಳು. ಶ್ರೀಯುತ ನವೀನ್ ರವರು ಸಹ ಅವರಿಗೂ ಸಹ ವಂದನೆಗಳು. ಅದೇ ರೀತಿ ನಮ್ಮ ಅಧ್ಯಕ್ಷರು ಅತ್ಯಂತ ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಕೃಷ್ಣಾರೆಡ್ಡಿ ನಡೆಸಿಕೊಟ್ಟಿದ್ದಾರೆ, ಅವ್ರಿಗೂ ಸಹ ಅತ್ಯಂತ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ಎಲ್ಲ ಇಲ್ಲಿ ಆಗಮಿಸತಕ್ಕಂಥ ಎಲ್ಲರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಮತ್ತು ಎಲ್ಲ ನಿಮ್ಮೆಲ್ಲರಿಗೂ, ಎಲ್ಲ ಮಾತೆಯರು ಎಲ್ಲರಿಗೂ ಸಹ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾರೆ. ಆತ್ಮೀಯ ವೀಕ್ಷಕರೇ, ಅಧ್ಯಕ್ಷರಾದಂತಹ ಶ್ರೀ BH ಕೃಷ್ಣಾರೆಡ್ಡಿಯವರ ಮಾರ್ಗದರ್ಶನದಲ್ಲಿ ತುಂಬ ಅಚ್ಚುಕಟ್ಟಾಗಿ ಆಯೋಜಿಸಿದಂತಹ ಕಾರ್ಯಕ್ರಮ ಇದು. ಅದ್ದೂರಿ ಕಾರ್ಯಕ್ರಮ. ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳು ಹಾಗೂ ಸದಸ್ಯರು, ಸಿಬ್ಬಂದಿ ವರ್ಗ ತುಂಬ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದರು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುಪ್ರಸಿದ್ಧ ಖ್ಯಾತ ವಿಜ್ಞಾನಿಗಳು ಮತ್ತು ಸಮಾಜದ ಗಣ್ಯಮಾನ್ಯರು, ಹಾಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ SR ವಿಶ್ವನಾಥ್ ಅವರು ಭಾಗವಹಿಸಿದ್ದು, ಸೌಹಾರ್ದ ಸಂಯುಕ್ತ ಸಹಕಾರಿ ಅಧ್ಯಕ್ಷರು, ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲರೂ ಭಾಗವಹಿಸಿದಂತಹ ಸುಂದರವಾದಂತಹ ಕಾರ್ಯಕ್ರಮ ಇದು. ಇಂದಿನ ವಿಶೇಷ. ನೋಡ್ತಾ ಇರಿ ಸಹಕಾರಿ, ಮೊದಲು ಮಾನವನಾಗುವ.